Yes. Namaste. Happy evening, all of you. Excellent evening. Namaste, Welcome, namaste. my Happy dear evening, sir. Happy students. evening. Happy evening, Guruji. Happy Happy evening, sir. evening. Happy evening, Guruji. Happy evening, Guruji. Happy evening, sir. Happy evening, Guruji. Happy evening. Happy evening, Guruji. Happy evening, Guruji. Happy evening, Guruji. Yes. Happy evening, all of you. Once again. So welcome to We Win Academy. ಇವತ್ತಿನ ಈ ಒಂದು ಅದ್ಭುತವಾದ 7 ಚಕ್ರ ಹೀಲಿಂಗ್ ಮತ್ತೆ ಆಕ್ಟಿವೇಶನ್ ಫ್ರೀ ಕ್ಲಾಸ್ ಪ್ರತಿಯೊಬ್ಬರಿಗೂ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀರಾ ಫೇಸ್ಬುಕ್ ಇಂದ, ಇನ್ಸ್ಟಾಗ್ರಾಮ್ ಇಂದ ಅಥವಾ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಜಾಯಿನ್ ಆಗಿ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿರೋಂಥವ್ರು ಕ್ವಿಕ್ಲಿ ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಡಿ. ನಿಮ್ಮ ಹೆಸರು, ಯಾವ ಊರಿಂದ ಅಟೆಂಡ್ ಮಾಡ್ತಿದ್ರ ಅಂತ ಹೇಳಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಸೊ ದಟ್ ನಾನು ನಿಮ್ಮನ್ನ ವೆಲ್ಕಮ್ ಮಾಡ್ತೀನಿ. ಬೈ ದ ವೇ, ನನ್ನ ಹೆಸರು ಡಾಕ್ಟರ್ ಗೋಪಿಕೃಷ್ಣ VR, ಮಾಸ್ಟರ್ ನ್ಯೂಮರಾಲಜಿಸ್ಟ್, ಮೈಂಡ್ ಅಂಡ್ ಮನಿ ಕೋಚ್, ಸ್ಪಿರಿಚುವಲ್ ಹೀಲರ್, ವಾಸ್ತು ಎಕ್ಸ್ಪರ್ಟ್. ಸೊ ನಿಮ್ಗೋಸ್ಕರ ಇವತ್ತೊಂದು ಅದ್ಭುತವಾದ ಫ್ರೀ ಕ್ಲಾಸ್ ಅನ್ನ ತಗೊಂಡ್ಬಂದಿದ್ದೀನಿ. ಸೊ ಕ್ವಿಕ್ಲಿ ಜಸ್ಟ್ ಟೈಪ್ ಮಾಡಿ ನಿಮ್ಮ ಹೆಸರು, ಯಾವ ಊರು ಅಂತ ಹೇಳ್ಬಿಟ್ಟು ಇರೋಂಥವ್ರು. And so many people, ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಇದ್ದೀರಾ, ವೆಲ್ಕಮ್. ಎಸ್, ಹನುಮಂತರಾಯಪ್ಪ ಅವರು ಚಿತ್ರದುರ್ಗದಿಂದ ವೆಲ್ಕಮ್. ಉಮಾ ಅವರು ಮೈಸೂರಿಂದ, ಶ್ರೀರಾಮ್ ಅವರು ಗೊತ್ತಿರೋರೆ, ನೂತನ್ ತುಮಕೂರಿಂದ, ಸಂಧ್ಯಾ ಅವರು ನೆಲಮಂಗಲದಿಂದ ವೆಲ್ಕಮ್, ನಿರುಪಮ ಅವರೇ ವೆಲ್ಕಮ್, ವರಲಕ್ಷ್ಮಿ ಅವರೇ ವೆಲ್ಕಮ್, ವರ್ಷ ಅವರೇ ವೆಲ್ಕಮ್, ನಾರಾಯಣ ಬ್ಯಾಂಗ್ಳೂರ್ ಮಲ್ಲೇಶ್ವರಂ ಇಂದ ವೆಲ್ಕಮ್, ನಾಗಮಣಿ ಅವರೇ ವೆಲ್ಕಮ್, ಪ್ರದೀಪ್ ಅವರೇ ವೆಲ್ಕಮ್, ರಾಘವೇಂದ್ರ ಅವರೇ ಬ್ಯಾಂಗ್ಳೂರಿಂದ, ಪದ್ಮಾ ರಾಯಚೂರಿಂದ ವೆಲ್ಕಮ್, ಗಾಯತ್ರಿ ಅವರು ಬ್ಯಾಂಗ್ಳೂರಿಂದ ವೆಲ್ಕಮ್. 200 ಪೀಪಲ್ ಯಾರೆಲ್ಲ ಅಟೆಂಡ್ ಮಾಡ್ತಿದ್ದೀರಾ, ಜಾಯಿನ್ ಆಗಿದ್ದೀರಾ, ಆಸಮ್, ಅಮೇಝಿಂಗ್. ಐ ರಿಯಲಿ ಅಪ್ರಿಷಿಯೇಟ್. ಸ್ಯಾಟರ್ಡೆ ಈವ್ನಿಂಗ್, ಐ ನೋ, ಆರಾಮಾಗಿ ಟಿವಿ ನೋಡ್ತಾ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಹೊರಗಡೆ ಚಾಟ್ಸ್ ಗಿಟ್ಸ್ ತಿನ್ಕೊಂಡು ಹೊರಗಡೆ ಹೋಗಂತ ಸಮಯ. ಬಟ್ ಕಲಿಕೆಗೋಸ್ಕರ, ನಿಮ್ಮನ್ನ ನೀವು ಕಲಿಯೋಕ್ಕೋಸ್ಕರ ಟೈಮ್ನ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ಹ್ಯಾಟ್ಸ್ ಆಫ್ ಟು ಯು. ರಿಯಲಿ ಅಪ್ರಿಷಿಯೇಟ್ ನಿಮ್ಮ ಒಂದು ಕಮಿಟ್ಮೆಂಟ್ಗೆ. ಒಂದು ಹ್ಯಾಟ್ಸ್ ಆಫ್ ಟು ಯು. ವಂಡರ್ಫುಲ್. ಬಿಕಾಸ್ ನೋಡಿ, ಗ್ರೂಪ್ ಅಲ್ಲಿ ಸಾವಿರಾರು ಜನ ಇದ್ದಾರೆ, ಬಟ್ ಇವತ್ತೆಲ್ಲರೂ ಅಟೆಂಡ್ ಮಾಡ್ತಿಲ್ಲ ಅಲ್ವಾ? ಸೊ ನೀವು ಅಟೆಂಡ್ ಮಾಡ್ತಾ ಇದ್ದೀರಾ ಅಂದ್ರೆ ಅರ್ಥ ಯು ಆರ್ ರೆಡಿ ಫಾರ್ ದಿಸ್. ಇದು ನಿಮ್ಗೆ ಸಿಗಬೇಕಿತ್ತು, ಇದು ನೀವು ಕಲಿಬೇಕಿತ್ತು, ಅದಕ್ಕೋಸ್ಕರನೇ ಇವತ್ತು ನೀವು ಅಟೆಂಡ್ ಮಾಡ್ತಿರೋಂಥದ್ದು ಅಲ್ವಾ? ಕರೆಕ್ಟ್, ರೈಟ್? ಸೊ ಹಾಗಿದ್ರೆ ಕ್ವಿಕ್ಲಿ ಸ್ಟಾರ್ಟ್ ಮಾಡೋಣ. ಸೊ ವೆಲ್ಕಮ್ ಟು ವಿ ವಿನ್ ಅಕಾಡೆಮಿ. ಸೊ ಮೈ ಡಿಯರ್ ಫ್ರೆಂಡ್ಸ್, ವಿ ವಿನ್ ಅಂದ್ರೆ ನಾವೆಲ್ಲರೂ ಗೆಲ್ಬೇಕು. ನಾನು, ನೀವು, ಪ್ರತಿಯೊಬ್ಬೊಬ್ರು ಗೆಲ್ಬೇಕು. ಸೊ ಎಲ್ಲರೂ ವಿನ್ನರ್ಸ್ ಆಗ್ಬೇಕು ಲೈಫಲ್ಲಿ. ದಟ್ ಈಸ್ ವೈ ವಿ ವಿನ್ ಅಕಾಡೆಮಿ ಅಂತ ಹೇಳಿ, ಹೋಲಿಸ್ಟಿಕ್ ಟ್ರಾನ್ಸ್ಫಾರ್ಮೇಶನ್. ಸೊ ಇವತ್ತಿನ ಈ ಸೆಷನ್, ಈ ವರ್ಕ್ಶಾಪ್, ಈ ಕ್ಲಾಸ್ ನಿಮಗೆ ಬೆಸ್ಟ್ ರಿಸಲ್ಟ್ ಬರ್ಬೇಕಾ? ಎಸ್. ಹಾಗಿದ್ರೆ ಫಾಲೋ ದಿ ಸ್ಟೆಪ್ಸ್. ಓಕೆ, ಈ ಸ್ಟೆಪ್ಸ್ ನ ಫಾಲೋ ಮಾಡಿ. ಬಿ ಎನರ್ಜೆಟಿಕ್, ಇಂಟೆನ್ಸಿಟಿಯಿಂದ ಕೂತ್ಕೊಳ್ಳಿ, ಅಟೆಂಡ್ ಮಾಡಿ, ಆಕ್ಷನ್ ಓರಿಯೆಂಟೆಡ್ ಆಗಿರಿ. ಬಿಕಾಸ್ ಕೆಲವು ಆಕ್ಟಿವಿಟೀಸ್ ಎಲ್ಲ ನಾನು ಮಾಡಿಸ್ತೀನಿ ಇವತ್ತು. ಅಂಡ್ 90 ಮಿನಿಟ್ಸ್ ಪವರ್ಫುಲ್ ಸೆಷನ್ ಇರುತ್ತೆ. ಓಕೆ, 60 to 90 ಮಿನಿಟ್ಸ್ ವರೆಗೂ ಆಗುತ್ತೆ. ಒಂದ್ ಜಾಗದಲ್ಲಿ ಕೂತ್ಕೊಳ್ಳಿ, ಹೆಡ್ಫೋನ್ ಯೂಸ್ ಮಾಡಿ, ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ, ಅಂಡ್ ಬಿ ವಿತ್ ದ ಓಪನ್ ಮೈಂಡ್. ಕಲಿಕೆಗೆ ಓಪನ್ ಮೈಂಡ್ ಇಂದ ಕೂತ್ಕೊಳ್ಳಿ, ಬುಕ್ಕು ಪೆನ್ ಇಟ್ಕೊಳ್ಳಿ ಬರ್ಕೊಳ್ಳೋದಕ್ಕೋಸ್ಕರ. ಬಿಕಾಸ್ ಸೋ ಮೆನಿ ಥಿಂಗ್ಸ್ ವಿಲ್ ಲರ್ನ್. ಸಾಕಷ್ಟು ವಿಚಾರಗಳು ಕಲಿತೀವಿ ಇವತ್ತು. ಹಾಗೆ ಕೆಲವು ಆಕ್ಟಿವಿಟೀಸ್ ನ ಮಾಡಿಸ್ತೀನಿ, ಲೈಕ್ ಮೆಡಿಟೇಷನ್, ಮತ್ತೆ 7 ಚಕ್ರ ಹೀಲಿಂಗ್, ಅಥವಾ ಒಂದು ಬ್ಲಾಕೇಜಸ್ ನ ಐಡೆಂಟಿಫೈ ಮಾಡ್ಲಿಕ್ಕೆ ಕೆಲವು ಆಕ್ಟಿವಿಟೀಸ್ ಮಾಡಿಸ್ತೀನಿ. ಸೊ ಅದೆಲ್ಲ ನೀವು ಪ್ರಾಕ್ಟಿಕಲ್ ಆಗಿ ಮಾಡಿದ್ರೆ ಮಾತ್ರ ನಿಮಗೆ ಅದರ ಬೆನಿಫಿಟ್ಸ್, ಎಫೆಕ್ಟ್ಸ್ ಗೊತ್ತಾಗುವಂಥದ್ದು. ಸುಮ್ಮನೆ ಕೇಳಿಸ್ಕೊಳ್ತೀನಿ ಅಂದ್ರೆ ದೇರ್ ಇಸ್ ನೋ ಪಾಯಿಂಟ್. ಓಕೆ, ಸೊ ಹಾಗೆ ಏನಾದ್ರು ಇದ್ರೆ ನಾನು ಲಾಸ್ಟ್ ಅಲ್ಲಿ ನಿಮಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೀನಿ. ಸೊ ಯಾರಿಗೆ ಅಲ್ಲ ಈ ಸೆಷನ್? ಯಾರಿಗಲ್ಲ ಅಂದ್ರೆ, ಯಾರು ಶಾರ್ಟ್ ಕಟ್ ಹುಡುಕ್ತಾ ಇದ್ದೀರಾ, ಜಡ್ಜ್ಮೆಂಟಲ್ ಮೈಂಡ್ ಅಲ್ಲಿ ಇದ್ದೀರಾ, ಐ ನೋ ಮೈಂಡ್ ಸೆಟ್, ನನಗೆ ಎಲ್ಲ ಗೊತ್ತು ಇದು, ಸೊ ನೋಡೋಣ ಇವ್ರು ಹೆಂಗ್ ಹೇಳ್ತಾರೋ, ಏನ್ ಹೇಳ್ತಾರೋ, ನನ್ನ ಬಗ್ಗೆ ಜಡ್ಜ್ ಮಾಡ್ಲಿಕ್ಕೆ ಬಂದಿದ್ರೆ, ಅಥವಾ ಡೌಟ್ಫುಲ್ ಮೈಂಡ್ ಅಲ್ಲಿ ಇದ್ರೆ ಅಂಥವ್ರಿಗೆ ಈ ಕ್ಲಾಸ್ ಅಲ್ವೇ ಅಲ್ಲ. ಅಥವಾ ಪ್ಯಾಸಿವ್ ಪಾರ್ಟಿಸಿಪೆಂಟ್ಸ್,
ಏನೋ ಲಿಂಕ್ ಬಂದಿದೆ ನೋಡೋಣ ಇರೋ ಅಟೆಂಡ್ ಮಾಡೋಣ ಏನಿರ್ತೋ ಅಂತ ಹೇಳಿ. ಸೊ ಟೈಮ್ ಪಾಸ್ಗೋಸ್ಕರ ಅಟೆಂಡ್ ಮಾಡ್ತಿದ್ರೆ ಸೊ ಪ್ಲೀಸ್ ಅಂತವ್ರಿಗೆ ಈ ಕ್ಲಾಸ್ ಅಲ್ವೇ ಅಲ್ಲ, ನೀವು ಎಕ್ಸಿಟ್ ಆಗ್ಬೋದು. ಓಕೆ, ಕ್ಲಿಯರ್? ಸೊ ಡು ಯು ಆಲ್ ವಾಂಟ್ ಟು ಅವೇಕನ್ ಯುವರ್ ಇನ್ನರ್ ಎನರ್ಜಿ? ನೀವೆಲ್ಲರೂ ಕೂಡ ನಿಮ್ಮಲ್ಲಿರ್ತಕ್ಕಂತಹ ಒಂದು ಅಂತಃಶಕ್ತಿಯನ್ನ, ಇನ್ನರ್ ಪವರ್ನ ಜಾಗೃತಿ ಮಾಡ್ಕೋಬೇಕಾ? ಎಸ್. ಅಬೆಂಡೆನ್ಸ್ ಎನರ್ಜಿನ ಪಡ್ಕೋಬೇಕಾ? ಎಸ್. ಸೊ ಕಂಫರ್ಟ್ ಝೋನ್ ನ ಬ್ರೇಕ್ ಮಾಡಿ ಆಕ್ಷನ್ ಟೇಕರ್ ಆಗಿ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ಬಿ ಎ ಆಕ್ಷನ್ ಟೇಕರ್, ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ರೈಟ್? ಸೊ ದಿಸ್ ಇಸ್ ನಾಟ್ ಸಮಥಿಂಗ್ ಏನೋ ಪ್ರವಚನ ಮಾಡೋಂಥದ್ದು ಅಥವಾ ಏನೋ ಭಾಷಣ ಮಾಡೋಂಥ ಕ್ಲಾಸ್ ಅಲ್ಲ ಇದು. ನಾವು ತುಂಬಾ ಪ್ರಾಕ್ಟಿಕಲ್ ಆಗಿ ಮಾಡ್ತೀವಿ. ಸೊ ಪ್ರಾಕ್ಟಿಕಲ್ ವಿಚಾರವಾಗಿ ಕಲಿತೀವಿ. ವಿಲ್ ಲರ್ನ್ ಅಬೌಟ್ 7 ಚಕ್ರಾಸ್. ಸೊ ಸಾಕಷ್ಟು ಬರ್ಕೊಳ್ಳೋದಿರುತ್ತೆ, ಆಕ್ಟಿವಿಟೀಸ್ ಮಾಡೋದಿರುತ್ತೆ. ಸೊ ಲೈವ್ ಅಲ್ಲಿ ಅಟೆಂಡ್ ಮಾಡ್ತಾ ಇದ್ದೀರಾ ಶನಿವಾರ ಸಂಜೆ 6ನೇ ತಾರೀಕು. ರೈಟ್? ಸೊ ಕ್ಯಾಮ್ರಾ ಆನ್ ಮಾಡಿ ಇಟ್ಕೊಳ್ಳಿ. ನೋಡಿ, ಕೆಲವರೆಲ್ಲ ಕ್ಯಾಮ್ರಾ ಆನ್ ಮಾಡಿದ್ರ, ಐ ಆಮ್ ಸೋ ಹ್ಯಾಪಿ. ಬಟ್ ಕೆಲವರು ಕ್ಯಾಮ್ರಾ ಆಫ್ ಆಗಿದೆ. ಐ ಡೋಂಟ್ ನೋ ವೈ. ಮೇ ಬಿ ನಾಚಿಕೆ, ಮುಜುಗರ ಆತರ ಇರ್ಬೋದು. ಅಥವಾ ಕೆಲವರು ನಿಜವಾಗ್ಲೂ ಈ ನೆಟ್ವರ್ಕ್ ಪ್ರಾಬ್ಲಮ್ ಇಂದ್ರೂ ಕ್ಯಾಮ್ರಾ ಆಫ್ ಆಗಿರ್ಬೋದು, ಅಥವಾ ಕ್ಯಾಮ್ರಾ ಪ್ರಾಬ್ಲಮ್ ಆಗಿ ಕೂಡ ಆಫ್ ಆಗಿರ್ಬೋದು. ಹಂಗಿದ್ರೆ ಓಕೆ, ಬಟ್ ಟ್ರೈ ಮ್ಯಾಕ್ಸಿಮಮ್ ಕ್ಯಾಮ್ರಾ ಆನ್ ಮಾಡಿ ಅಟೆಂಡ್ ಮಾಡ್ಲಿಕ್ಕೆ. ಡನ್? ಹಾಗೆ ಈ ಒಂದು ಕ್ಲಾಸ್, ಈ ಸೆಷನ್ ಅಟೆಂಡ್ ಮಾಡ್ತಿದ್ದೀರಾ ಅಂದ್ರೆ ದಿಸ್ ಇಸ್ ನಾಟ್ ಓಕೆ. ಇದು ಬೈ ಚಾನ್ಸ್ ಇಂದ ನೀವು ಅಟೆಂಡ್ ಮಾಡ್ತಿರೋದಲ್ಲ, ಬಟ್ ಬಿಕಾಸ್ ಆಫ್ ಯುವರ್ ಥಾಟ್ಸ್. ನಿಮ್ಮ ಆಲೋಚನೆಗಳಲ್ಲಿ ಎಲ್ಲೋ ಒಂದ್ ಕಡೆ ನಾನು ಕಲಿಬೇಕು, ನನ್ನಲ್ಲಿ ಬದಲಾವಣೆ ಆಗ್ಬೇಕು, ನಾನು ಈ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ತಿಳ್ಕೋಬೇಕು ಅನ್ನೋ ಏನೋ ಒಂದು ಆಲೋಚನೆ ಬಂದಿತ್ತು. ಸೊ ಅದಕ್ಕೋಸ್ಕರ ಈ ಕ್ಲಾಸ್ನ ಅಟೆಂಡ್ ಮಾಡ್ತಿದ್ದೀರಾ ಅಂದ್ರೆ ಅರ್ಥ ನೀವು ಅಟ್ರಾಕ್ಟ್ ಮಾಡಿದೀರಾ. ಕರೆಕ್ಟಾ? ಯಾವ ಅಟ್ರಾಕ್ಟೆಡ್ ದಿಸ್ ಸೆಷನ್, ಈ ಒಂದು ಪ್ರೋಗ್ರಾಮ್ನ ಅಟ್ರಾಕ್ಟ್ ಮಾಡಿದೀರಾ, ಈ ಕ್ಲಾಸ್ಗೆ ನೀವು ರೆಡಿ ಇದ್ದೀರಾ, ಅದಕ್ಕೆ ನೀವು ಅಟೆಂಡ್ ಮಾಡ್ತಿರೋಂಥದ್ದು. ನಾಟ್ ಬೈ ಎನಿ ಚಾನ್ಸ್, ಸುಮ್ಮನೆ ಅಟೆಂಡ್ ಮಾಡ್ತಿಲ್ಲ. ಸೊ ಭಗವಂತ, ಯೂನಿವರ್ಸ್, ನೀವು ಕಲಿಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಕ್ಲಾಸ್ ಅಟೆಂಡ್ ಮಾಡೋ ಥರ ಮಾಡಿದ್ದಾರೆ. ನೋಡಿ, ಹೇಳಿದ್ನಲ್ಲ, ಸಾವಿರಾರು ಜನ ನೋಡಿದ್ದಾರೆ, ಬಟ್ ಎಲ್ಲರೂ ಗ್ರೂಪಿಗೆ ಜಾಯಿನ್ ಆಗಿಲ್ಲ. ಬಟ್ ನೀವು ಜಾಯಿನ್ ಆದ್ರಿ. ಸೊ ಗ್ರೂಪಲ್ಲೂ 100 ಜನ ಇದ್ದಾರೆ, 1000 ಜನ ಇದ್ದಾರೆ ಗ್ರೂಪಲ್ಲೂ ಕೂಡ, ಬಟ್ ಎಲ್ಲರೂ ಅಟೆಂಡ್ ಮಾಡ್ತಿಲ್ಲ. 240 ಮೆಂಬರ್ಸ್ ಅಟೆಂಡ್ ಮಾಡ್ತಿದ್ದೀರ ಅಂದ್ರೆ ಅರ್ಥ ಇದು ನಿಮ್ಗೋಸ್ಕರ ಕಲಿತಾ ಇರೋಂಥದ್ದು, ನಿಮ್ಗೋಸ್ಕರ. ನೀವು ರೆಡಿ ಇದ್ದೀರಾ. ಸೊ ಯೂನಿವರ್ಸ್ ವಾಂಟೆಡ್ ನೀವು ಕಲಿಬೇಕನ್ನೋದಿತ್ತು, ಅದಕ್ಕೋಸ್ಕರ ಅಟೆಂಡ್ ಮಾಡ್ತಿದ್ದೀರಾ. ಹೌದಾ? ಯೋಜನೆ ಅನ್ಸುತ್ತೆ ಕರೆಕ್ಟ್ ಸರ್ ಅಂತ ಹೇಳಿ. ಸೂಪರ್ ಸೂಪರ್ ಸೂಪರ್. ವಂಡರ್ಫುಲ್ ವಂಡರ್ಫುಲ್ ವಂಡರ್ಫುಲ್. ಬುಕ್ ಪೆನ್ ರೆಡಿ ಇಟ್ಕೊಳ್ಳಿ, ವಾಟರ್ ಬಾಟಲ್ ಇಟ್ಕೊಳ್ಳಿ, ಇಯರ್ಫೋನ್ ಬ್ಲೂಟೂತ್ ಇದ್ರೆ ಹಾಕೊಳ್ಳಿ. ಸೂಪರ್, ಆಸಮ್. ಸೊ ಕಂಟಿನ್ಯೂ ಮಾಡೋಣ. ನೋಡಿ, ಐ ಹ್ಯಾವ್ ಕಂಡಕ್ಟೆಡ್ ಮೆನಿ ಪ್ರೋಗ್ರಾಮ್ಸ್. ಇದೇ ತರ ಬೇರೆ 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 ಟಾಪಿಕ್ಸ್ಗಳ ಮೇಲೆ ನಾನು ಒಂದು ಫ್ರೀ ಕ್ಲಾಸಸ್ನ ಕಂಡಕ್ಟ್ ಮಾಡಿದ್ದೀನಿ. ಸೊ ಯು ಕ್ಯಾನ್ ಆಲ್ ವಾಚ್ ದಿಸ್. ಎಲ್ಲ ಒಂದು ವಿಡಿಯೋಸ್ ಕ್ಲಾಸಸ್ನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ಪಡ್ಕೋಬಹುದು, ನೋಡ್ಬೋದು. ಓಕೆ. ಸೊ ಇದೇ ತರ ಸಾವಿರಾರು ಜನ ಇದುವರೆಗೂ ಆನ್ಲೈನ್ ಅಲ್ಲಿ ಅಟೆಂಡ್ ಮಾಡಿ ಅವರ ಲೈಫ್ನ ಬದಲಾಯಿಸ್ಕೊಂಡಿದ್ದಾರೆ. ಓಕೆ. ಸೊ ಟಿಲ್ ನಾವು ಮೊದಲು ಆಫ್ಲೈನ್ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ತಾ ಇದೆ, ಆಫ್ಲೈನ್ ಅಲ್ಲಿ ಟ್ರೈನಿಂಗ್ಸ್ ಮಾಡ್ತಾ ಇದೆ. ಐ ಮೀನ್ ದಿಸ್ ಟ್ರೈನಿಂಗ್ ಇಂಡಸ್ಟ್ರಿ ಫ್ರಮ್ ಪಾಸ್ಟ್ 18 years ಇಂದ ಇದ್ದೀನಿ. ಸೊ ಮೋರ್ ದನ್ 10,000+ ಪ್ರೋಗ್ರಾಮ್ ಸೆಷನ್ಸ್ ನ ಕಂಡಕ್ಟ್ ಮಾಡಿದ್ದೀನಿ ಆಫ್ಲೈನ್ ಅಲ್ಲಿ ಮೊದಲು. ಈಗ ಆನ್ಲೈನ್ ಮಾಡ್ತಾ ಇದೀನಿ. ಆನ್ಲೈನ್ ಜೊತೆಗೆ ಈಗ ಆಫ್ಲೈನ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಆನ್ಲೈನ್ ಕ್ಲಾಸಸ್ more than 30,000+
ಸೆಷನ್ಸ್ ನ ಕಂಡಕ್ಟ್ ಮಾಡಿದೀನಿ. ಇನ್ನ ಜಾಸ್ತಿನೇ ಆಗ್ತಾ ಇದೆ. ಓಕೆ, ಸೊ ಐ ಕಂಡಕ್ಟ್ ಮೆನಿ ಪ್ರೋಗ್ರಾಮ್ಸ್ ಲೈಕ್ ಮೈಂಡ್ ಮಾಸ್ಟ್ರಿ, ಹಾಗೆ ಮನಿ ಮ್ಯಾನಿಫೆಸ್ಟೇಷನ್, ಮನಿ ಮ್ಯಾಗ್ನೆಟ್ ಕೋರ್ಸ್, 7 ಚಕ್ರ, ಕುಂಡಲಿನಿ ಜಾಗೃತಿ, ಹೀಲಿಂಗ್ ಮತ್ತೆ ರೆಮಿಡೀಸ್, ನ್ಯೂಮರಾಲಜಿಯ ಒಂದು ಮಾಸ್ಟರ್ ಕೋರ್ಸ್, ವಾಸ್ತು ಕೋರ್ಸ್, ಹಾಗೆ ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲಿ ಟ್ಯಾರೋ ರೀಡಿಂಗ್ ಪ್ಲಸ್ ಹೀಲರ್, ಸೂಪರ್ ಹೀಲರ್ ಪ್ರೋಗ್ರಾಮ್, ಈ ತರ ಬೇರೆ ಬೇರೆ ಪ್ರೋಗ್ರಾಮ್ಸ್ ಕೂಡ ಐ ಬ್ರಿಂಗ್ ಇಟ್. ಓಕೆ, ಸೊ ಬಿ ಇನ್ ದ ಗ್ರೂಪ್ ಅಲ್ಲಿರಿ. ಎಕ್ಸಿಟ್ ಆದ್ರೆ ನಿಮಗೆ ಲಾಸ್ ಆಗಂತದ್ದು. ಸೊ ಬಿ ಇನ್ ದ ಗ್ರೂಪ್, ಬಿಕಾಸ್ ಅಪ್ಕಮಿಂಗ್ ಅಲ್ಲಿ ಪ್ಯಾರೆಂಟಿಂಗ್ ಬಗ್ಗೆ ಹಾಗೆ ಬೇರೆ ಬೇರೆ ಟಾಪಿಕ್ಸ್ ಬಗ್ಗೆ ಕೂಡ ಒಂದು ಫ್ರೀ ಪ್ರೋಗ್ರಾಮ್, ಫ್ರೀ ಕ್ಲಾಸಸ್ ನ ತಗೊಂಡ್ ಬರ್ತೀನಿ. ಸೊ ಬಿ ಇನ್ ದ ಗ್ರೂಪ್, ರೈಟ್? ಸೊ ಕ್ವಿಕ್ಲಿ ನನ್ನ ಬಗ್ಗೆ ಹೇಳೋದಾದ್ರೆ, ಯಾರು ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿದ್ದೀರಾ ಅವ್ರಿಗೋಸ್ಕರ. ಸೊ ನನ್ನ ಬಗ್ಗೆ ಹೇಳೋದಾದ್ರೆ, ನನ್ನ ಹೆಸರು ಡಾಕ್ಟರ್ ಗೋಪಿಕೃಷ್ಣ VR. ನಾನು ಒಬ್ಬ ಆರ್ಡಿನರಿ ಬ್ಯಾಕ್ಗ್ರೌಂಡ್ ಇಂದ ಬಂದಂತವನು. ಓಕೆ, ಸೊ ಫಾದರ್ ವಾಸ್ ಟೇಲರ್, ತಾಯಿ ಹೌಸ್ ವೈಫ್ ಆಗಿದ್ರು. ಸೊ ವೆರಿ ಯಂಗ್ ಏಜ್ ಅಲ್ಲಿ ನಾನು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅಂದ್ರೆ ಅರ್ಥ 5ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ. ಓದ್ತಾ ವರ್ಕ್ ಮಾಡ್ತಾ ಓದಿದ್ದು. ದಟ್ಸ್ ಹೌ ಐ ಗ್ರೋನ್. ಸೊ ಮೊದಲು ಒಂದು ಸೇಲ್ಸ್ ಫೀಲ್ಡ್ ಅಲ್ಲಿ ಇದ್ದೆ. ಸೇಲ್ಸ್ ಎಕ್ಸಿಕ್ಯೂಟಿವ್ ಇಂದ ಡೈರೆಕ್ಟರ್ ಲೆವೆಲ್ ವರೆಗೂ ಬೆಳೆದೆ. ಸೊ ಅಲ್ಲಿಂದ ಐ ಬಿಕೇಮ್ ಅನ್ ಎಂಟರ್ಪ್ರೈನರ್, ಎಜುಕೇಟರ್, ಸೋಷಿಯಲ್ ವರ್ಕರ್, ಸೊ ಒಬ್ಬ ಪ್ಯಾಷನೆಟ್ ಟ್ರಕ್ಕರ್, ಅಡ್ವೆಂಚರರ್ ನಾನು. ಸೊ ನನ್ನಲ್ಲಿ ಸಾಕಷ್ಟು ಬ್ಲಾಕೇಜಸ್ ಇತ್ತು, ಸಾಕಷ್ಟು ನೆಗೆಟಿವ್ ಪ್ರೋಗ್ರಾಮಿಂಗ್ ಆಗಿತ್ತು. ಐ ವಾಸ್ ಥಿಂಕಿಂಗ್ ನನ್ನ ಕೈಲಿ ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು. ದೆನ್ ಐ ಅಟೆಂಡೆಡ್ ಒನ್ ಪ್ರೋಗ್ರಾಮ್ ಮೈಂಡ್ ಬಗ್ಗೆ. ನಾನು ಹೇಳ್ತಾ ಇರೋದು ಸುಮಾರು ಒಂದು 20 years ಮೇಲೆ ಆಗಿರೋಂಥ ಒಂದು ಸ್ಟೋರಿ. ಸೊ ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡಿದೆ. ಅಲ್ಲಿ ನನಗೆ ಜ್ಞಾನೋದಯ ಆಯ್ತು, ಲೈಫ್ ಚೇಂಜಿಂಗ್ ಪ್ರೋಗ್ರಾಮ್ ಆಗಿತ್ತು. ಐ ಲರ್ನ್ಡ್ ಎಲ್ಲ ಇಲ್ಲಿರೋದು, ಇಲ್ಲಿ ಚೇಂಜ್ ಆದ್ರೆ ಎಲ್ಲ ಚೇಂಜ್ ಆಗುತ್ತೆ ಅಂತೇಳಿ. ಸೊ ಅಲ್ಲಿಂದ ನಾನು ತಿರುಗಿ ನೋಡ್ಲೇ ಇಲ್ಲ. ನನ್ನ ಮೇಲೆ ನಾನು ವರ್ಕ್ ಮಾಡಿದೆ. ಸೊ ಡಿಸೈಡ್ ಮಾಡಿದ್ದೆ ನನ್ನ ಲೈಫನ್ನು ಚೇಂಜ್ ಮಾಡ್ಕೊಳ್ತೀನಿ ಅಂತೇಳಿ. ಸೊ ಐ ವರ್ಕ್ಡ್ ಆನ್ ಮೈ ಸೆಲ್ಫ್. ಸೊ ಟುಡೇ ಐ ಆಮ್ ಅನ್ ಟ್ರೈನರ್. ಓಕೆ, ಒಬ್ಬ ನ್ಯೂಮರಾಲಜಿ ಮಾಸ್ಟರ್ ಕೋರ್ಸ್ ಆಗಿದ್ದೀನಿ. ಹಾಗೆ ಮೈಂಡ್ ಅಂಡ್ ಮನಿ ಕೋಚ್, ಸೊ ಸ್ಪಿರಿಚುವಲ್ ಹೀಲರ್ ಅಂಡ್ ಮೆನಿ ಅದರ್ ಟಾಪಿಕ್ಸ್ ಮೇಲೆ ನಾನು ಪ್ರೋಗ್ರಾಮ್ಸ್ ಎಲ್ಲ ಕಂಡಕ್ಟ್ ಮಾಡ್ತೀನಿ. ಸೊ ಲಾಸ್ಟ್ 15 years ಇಂದ 10,000+ ಯೂತ್ಸ್ ನ ಒಂದು ಲೈಫ್ ನ ಬದಲಾವಣೆ ಮಾಡಿದ್ದೀನಿ. ಸೊ ನನ್ನ ಒಂದು ಜರ್ನಿ, ಇದೊಂದು ಮಿಷನ್. ನನ್ನ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ಮಿಷನ್ ಮೇಲೆ ಇರೋಂಥದ್ದು. ಸೊ ಐ ವಾಂಟ್ ಟು ಹೆಲ್ಪ್ ಅಂಡ್ ಟ್ರಾನ್ಸ್ಫಾರ್ಮ್ 10 lakh people. 10 ಲಕ್ಷ ಜನರ ಜೀವನವನ್ನ, ಅವರ ಕನಸು ಗುರಿಗಳನ್ನ ಅಚೀವ್ ಮಾಡಿಸ್ಬೇಕು ಥ್ರೂ ಮೈಂಡ್ ಮಾಸ್ಟ್ರಿ ಅಂಡ್ ಥ್ರೂ ನಂಬರ್ಸ್, ಥ್ರೂ ಎನರ್ಜಿ. ಓಕೆ, ಬಿಕಾಸ್ ನಂತರ ಲಕ್ಷಾಂತರ ಜನ ಕಷ್ಟಪಡ್ತಾ ಇರ್ತಾರೆ ಅಂತ ಗೊತ್ತು. ಸೊ ನಾನ್ ಚೇಂಜ್ ಆಗಕ್ಕೆ ಸಾಧ್ಯ ಆಗಿದೆ ಅಂದ್ರೆ ಯಾರು ಬೇಕಾದ್ರೂ ಚೇಂಜ್ ಆಗಕ್ಕೆ ಸಾಧ್ಯ. ಸೊ ಐ ವಾಂಟ್ ಟು ಹೆಲ್ಪ್ ಟ್ರಾನ್ಸ್ಫಾರ್ಮ್ ಪೀಪಲ್ ಲೈಫ್. ಸೊ ಓಕೆ, ಥಿಂಕ್ ರಿಚ್ ಕರ್ನಾಟಕ. ಎಲ್ಲರನ್ನ ರಿಚ್ ಆಗಿ ಥಿಂಕ್ ಮಾಡೋ ಥರ ಮಾಡಬೇಕು, ಇನ್ಸ್ಪೈರ್ ಮಾಡಬೇಕು, ಸ್ಪ್ರೆಡ್ ಮಾಡಬೇಕು ನಾಲೆಜ್ನ. ದಿಸ್ ಇಸ್ ಮೈ ಇಂಟೆನ್ಷನ್. ಓಕೆ, ಇಷ್ಟೇ ಉದ್ದೇಶ. ಸೊ ಡೆಫಿನೆಟ್ಲಿ 10 ಲಕ್ಷ ಜನ ರೀಚ್ ಆಗ್ಬೇಕಂದ್ರೆ ಐ ನೀಡ್ ಆಲ್ ಯುವರ್ ಸಪೋರ್ಟ್. ಎಸ್, ಮಾಡ್ತೀರಾ? ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು. ಬೈ ದ ವೇ, ಐ ಆಮ್ ಆಡಿಬಲ್? ಎಲ್ಲರಿಗೂ ವಾಯ್ಸ್ ಕ್ಲಿಯರ್ ಇದೆಯಾ? ಕೇಳಿಸ್ತಾ ಇದೆಯಾ? ವಿಸಿಬಲ್, ಕ್ಲಿಯರ್? ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಡನ್. ಸೊ ಕ್ವಿಕ್ಲಿ ಶುರು ಮಾಡೋಣ. ಇವತ್ತಿನ ಈ ಕ್ಲಾಸ್ನ ಉದ್ದೇಶ ಟು ಲರ್ನ್ ಅಬೌಟ್ 7 chakras. ಓಕೆ, 7 ಚಕ್ರ ಹೀಲಿಂಗ್ ಅಂಡ್ ಮೆಡಿಟೇಷನ್. ಸೊ 7 ಚಕ್ರಗಳ ಬಗ್ಗೆ
ಡೀಪ್ ಆಗಿ ತಿಳ್ಕೊಳ್ಳೋಣ, ರೈಟ್? ಸೊ ಇವತ್ತಿನ ಸೆಷನ್ ಅಲ್ಲಿ ಏನ್ ಕಲಿತೀವಪ್ಪ ಅಂದ್ರೆ ವೈ 7 ಚಕ್ರಾಸ್, ಯಾಕೆ ಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ 7 ಚಕ್ರದ ಬಗ್ಗೆ ತಿಳ್ಕೊಳ್ಳುವಂಥದ್ದು, ಯಾಕೆ ಬೇಕು, ಜೊತೆಗೆ ಏನು 7 ಚಕ್ರಾಸ್ ಅಂದ್ರೆ ಏನು, ಅದರ ಒಂದು ಬೆನಿಫಿಟ್ಸ್ ಏನು, ಬ್ಯಾಲೆನ್ಸ್ ಆಗಿದ್ದಾಗ ಆಕ್ಟಿವ್ ಆದಾಗ ಆ 7 ಚಕ್ರದ ಬೆನಿಫಿಟ್ಸ್ ಏನು, ಬ್ಲಾಕ್ ಆದ್ರೆ ಏನು ಇಶ್ಯೂಸ್, ಏನ್ ಪ್ರಾಬ್ಲಮ್ಸ್ ಆಗತ್ತೆ, ಸೊ ಇದನ್ನೆಲ್ಲ ತಿಳ್ಕೊಬಹುದು ನಾವು. ಸೊ ಯಾರಿವತ್ತು ಲೈವ್ ಅಟೆಂಡ್ ಮಾಡ್ತಿದ್ರ, ಸೊ ಮೈ ಡಿಯರ್ ಫ್ರೆಂಡ್ಸ್, ಯಾರು ಲೈವ್ ಅಟೆಂಡ್ ಮಾಡ್ತಾ ಇದ್ರ, ನಿಮ್ಗೋಸ್ಕರ ಒಂದು ಸ್ಪೆಷಲ್ ಆಗಿ ಒಂದು ಐ ಬಿ ಅನೌನ್ಸಿಂಗ್ ವಂಡರ್ಫುಲ್ 7 ಚಕ್ರ ಕೋರ್ಸ್ ನ ಕಂಡಕ್ಟ್ ಮಾಡ್ತಾ ಇದೀನಿ. ಐ ಅನೌನ್ಸ್ ಸಮ್ ಬ್ಯೂಟಿಫುಲ್ ಆಫರ್ ಟು ಯು, ಸರಿನಾ? ಸೊ ವೇಟ್ ಟಿಲ್ ದ ಎಂಡ್ ವರೆಗೂ ವೇಟ್ ಮಾಡಿ. ಡನ್? ಸೊ ಹೌ ಮೆನಿ ಆಫ್ ಯು ಆರ್ ರೆಡಿ? ಎಷ್ಟು ಜನ ರೆಡಿ ಇದ್ದೀರಾ ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಇನ್ನರ್ ಪವರ್ನ ಅನ್ಲಾಕ್ ಮಾಡ್ಲಿಕ್ಕೆ? ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಅಗಾಧವಾದ ಶಕ್ತಿ ಇರುತ್ತೆ, ಇನ್ನರ್ ಪವರ್ ಇರುತ್ತೆ, ಅನ್ಲಿಮಿಟೆಡ್ ಪವರ್ ಇರುತ್ತೆ, ರೈಟ್? ಸೊ ಎಷ್ಟು ಜನಕ್ಕೆ ನಿಮ್ಮ ಇನ್ನರ್ ಪವರ್ನ ಅನ್ಲಾಕ್ ಮಾಡ್ಕೊಳ್ಬೇಕು, ನಿಮ್ಮ ಎನರ್ಜಿನ ಮಾಸ್ಟ್ರಿ ಮಾಡ್ಕೋಬೇಕು ಅಂತ ಎಷ್ಟು ಜನಕ್ಕೆ ಆಸೆ ಇದೆ? ಟೈಪ್ ಮಾಡಿ ಎಸ್. ಎಸ್ ಎಸ್ ಎಸ್, ಕಮಾನ್ ಟೈಪ್ ಮಾಡಿ, ಚಾಟ್ ಬಾಕ್ಸ್ ಅಲ್ಲಿ, ಕಮೆಂಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ. ಸೊ ಹಾಗಿದ್ರೆ ಆನ್ಸರ್ ಮೀ, ವಾಟ್ ಈಸ್ ಅವೈಲಬಲ್ ಇನ್ ಅಬೆಂಡೆನ್ಸ್? ಈ ಬ್ರಹ್ಮಾಂಡದಲ್ಲಿ, ಪ್ರಪಂಚದಲ್ಲಿ ಏನು ಒಂದು ಅಬೆಂಡೆನ್ಸ್ ಅಲ್ಲಿ ಅಗಾಧವಾಗಿ ಅನ್ಲಿಮಿಟೆಡ್ ಆಗಿ ಸಿಗಂತ ಒಂದು ಸೋರ್ಸಸ್, ಸಂಪನ್ಮೂಲಗಳು ಏನೇನ್ ಸಿಗುತ್ತೆ ನಮ್ಮ ಈ ಭೂಮಿಯಲ್ಲಿ, ಈ ಪ್ರಪಂಚದಲ್ಲಿ? ಎವ್ರಿಥಿಂಗ್ ಅಂತ, ಎವ್ರಿಥಿಂಗ್ ಅಲ್ಲ ರೀ, ಎವ್ರಿಥಿಂಗ್ ಎಲ್ಲಿ ಸಿಗುತ್ತೆ? ನಾಟ್ ಪಾಸಿಬಲ್. ಓಕೆ, ಆಕ್ಸಿಜನ್, ಏರ್, ವಾಟರ್, ಎನರ್ಜಿ, ಮತ್ತೆ ಸ್ಟೋನ್, ನೀರು, ಗಾಳಿ, ಎನರ್ಜಿ, ಸನ್ಲೈಟ್, ನ್ಯಾಚುರಲ್ ರಿಸೋರ್ಸಸ್, ವೆಲ್ತ್, ಏರ್, ಲ್ಯಾಂಡ್, ಪ್ರಕೃತಿ, ಪಂಚಭೂತಗಳು, ಲವ್, ಕಾಸ್ಮಿಕ್ ಎನರ್ಜಿ. ನೋಡಿ, ಕೆಲವರು ಆನ್ಸರ್ ಮಾಡ್ತಾ ಇದ್ದೀರಾ, ಕೆಲವರು ಇನ್ವಾಲ್ವ್ಮೆಂಟ್ ಅಲ್ಲಿ ಕಲಿತಾ ಇದ್ದೀರಾ. ವಾಟ್ ಅಬೌಟ್ ಅದರ್ಸ್? ಮಿಕ್ತವರು ಗೊತ್ತಿಲ್ಲ, ನೀವೇ ಹೇಳ್ಬಿಡಿ ಸರ್. ಎಸ್. ಸೊ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಸೋರ್ಸಸ್ ಆಫ್ ಅಬೆಂಡೆನ್ಸ್ ನಮ್ಮ ಈ ಭೂಮಿಯ ಮೇಲೆ, ಬ್ರಹ್ಮಾಂಡದಲ್ಲಿ ಸಿಗತಕ್ಕಂತಹ ಒಂದು ಅಗಾಧತೆ, ಅಬೆಂಡೆನ್ಸ್ ಅಲ್ಲಿ ಸಿಗತಕ್ಕಂತಹ ಸಂಪನ್ಮೂಲಗಳು ಯಾವ್ದಪ್ಪ ಅಂತ ಹೇಳಿದ್ರೆ, ಮೊದಲನೇದು ಸ್ಪೇಸ್, ಆಕಾಶ. ದೇರ್ ಇಸ್ ನೋ ಎಂಡ್, ಆಕಾಶಕ್ಕೆ ಏನ್ ಕೊನೆ ಇಲ್ಲ. ಲೈಟ್, ಬೆಳಕು, ನಿರಂತರವಾಗಿ ಬೆಳಕು ಸಿಗ್ತಾ ಇರತ್ತೆ ನಮ್ಗೆ. ವಾಟರ್, ರೈಟ್? ವಾಟರ್ ಈಸ್ ಅನ್ಲಿಮಿಟೆಡ್. ನಾವು ಡೋಂಟ್ ಟೆಲ್ ಮಿ ಸರ್ ನೀರು ಲಿಮಿಟೆಡ್ ಸರ್, ನೀರು ಖರ್ಚಾಗ್ಬಿಡುತ್ತೆ, ನೀರು ಖಾಲಿ ಆಗ್ಬಿಡುತ್ತೆ ಅಂತ ಹೇಳ್ಬೇಡಿ. ನೀರು ಯಾವತ್ತೂ ಖಾಲಿ ಆಗೋದಿಲ್ಲ, ಓಕೆ? ರೀಸೈಕಲ್ ಆಗ್ತಾ ಇರುತ್ತೆ ಅಷ್ಟೇ, ರೈಟ್? ಸೊ ನೀರು ಯೂಸ್ ಮಾಡ್ತೀವಿ, ಮತ್ತೆ ನೀರು ಆವಿ ಆಗತ್ತೆ, ನೀರು ಮತ್ತೆ ಆಕಾಶಕ್ಕೆ ಹೋಗುತ್ತೆ, ಮತ್ತೆ ಮಳೆ ಬರುತ್ತೆ, ತುಂಬಿಕೊಳ್ಳುತ್ತೆ. ಬಟ್ ರಿಸೋರ್ಸಸ್ ಆ ಕಡೆ ಈ ಕಡೆ ಹೋಗುತ್ತೆ ಅಷ್ಟೇ ಹೊರತು ನೀರು ಯಾವತ್ತೂ ಖಾಲಿ ಆಗೋದಿಲ್ಲ. ಅಬೆಂಡೆನ್ಸ್, ಡೋಂಟ್ ವರಿ. ನೆಕ್ಸ್ಟ್, ಹಾಗೆ ವಾಟರ್ ಜೊತೆಗೆ ಫೈರ್ ಕೂಡ ಅನ್ಲಿಮಿಟೆಡ್, ಏರ್ ಕೂಡ ಅನ್ಲಿಮಿಟೆಡ್. ಜೊತೆಗೆ ಇದೆಲ್ಲ ಪಂಚಭೂತಗಳು, ಪಂಚತತ್ವಗಳು ಅಂತ ಕರಿತೀವಿ ನಾವು, 5 ಎಲಿಮೆಂಟ್ಸ್ ಅಂತ ಕರಿತೀವಿ. ಇದರ ಜೊತೆಗೆ ಇನ್ನೊಂದು ಅದ್ಭುತವಾಗಿ ನಮಗೆ ಸಿಗಂತದೇನಪ್ಪ ಅಂದ್ರೆ ಎನರ್ಜಿ. ಬರ್ಕೊಳ್ಳಿ, ಎನರ್ಜಿ. ಇವತ್ತು ನಾವು ಕಲಿಯಂತದ್ದೇ ಮುಖ್ಯವಾಗಿ ಎನರ್ಜಿ ಬಗ್ಗೆ. ಬರ್ಕೊಳ್ಳಿ.
ನೋಡಿ, ಎನರ್ಜಿ ಅಂದಾಗ ಮನುಷ್ಯರು, ಹ್ಯೂಮನ್ ಬೀಯಿಂಗ್ಸ್ ಯಾವ ತರದ ಎನರ್ಜಿನ ಬಳಸ್ಕೊಳ್ತಾ ಇರ್ತಾರೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ, ಇವಾಗ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ಹ್ಯೂಮನ್ ಬೀಯಿಂಗ್ಸ್ 3 ತರದ ಎನರ್ಜಿಗಳನ್ನ ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಮೊದಲನೇದು ಫಿಸಿಕಲ್ ಎನರ್ಜಿ. ಮ್ಯಾಕ್ಸಿಮಮ್ ಪೀಪಲ್ 70-80 ಆಲ್ಮೋಸ್ಟ್ 70-80% ಪೀಪಲ್ ಎಲ್ಲರೂ ಡಿಪೆಂಡ್ ಆಗಂಥದ್ದು ಅಥವಾ ಒಂದು ಲಿಮಿಟೆಡ್ ಆಗಿ ಬಳಸಂಥದ್ದು ಅಥವಾ ದೇ ಡಿಪೆಂಡ್ ಆನ್ ದಿಸ್. ಯಾವುದು? ಫಿಸಿಕಲ್ ಎನರ್ಜಿ. ಅವ್ರ ಲೈಫ್ ಲೀಡ್ ಮಾಡ್ತಾ ಇರೋದೇ ಈ ಒಂದು ಫಿಸಿಕಲ್ ಎನರ್ಜಿ ಮೇಲೆ. ಏನ್ ಫಿಸಿಕಲ್ ಎನರ್ಜಿ ಅಂದ್ರೆ? ದೈಹಿಕ ಶಕ್ತಿ. ಸೊ ದೈಹಿಕ ಶಕ್ತಿ ಹೆಂಗ್ ಬರುತ್ತೆ? ಊಟ ಮಾಡೋದ್ರಿಂದ, ನೀರು ಕುಡಿಯೋದ್ರಿಂದ, ನಿದ್ದೆ ಮಾಡೋದ್ರಿಂದ ಅಲ್ವಾ? ಸೊ ಊಟ ಮಾಡ್ತೀರಾ, ದೇಹಕ್ಕೆ ಶಕ್ತಿ ಬರುತ್ತೆ. ಕೆಲಸ ಮಾಡ್ತೀರಾ, 3 ಅವರ್ 4 ಅವರ್, ಖಾಲಿ ಆಗುತ್ತೆ, ಮತ್ತೆ ಹೊಟ್ಟೆ ಹಸಿಯುತ್ತೆ, ಮತ್ತೆ ತಿನ್ಬೇಕು, ರೆಸ್ಟ್ ಮಾಡ್ಬೇಕು, ನೀರು ಕುಡಿಬೇಕು. ಸೊ ದೈಹಿಕ ಶಕ್ತಿ ಇದೇನಾಗುತ್ತೆ? ಖಾಲಿ ಆಗ್ತಾ ಇರುತ್ತೆ, ರಿಫಿಲ್ ಮಾಡ್ತಾ ಇರ್ತೀರಾ, ಖಾಲಿ ಆಗ್ತಾ ಇರುತ್ತೆ, ರಿಫಿಲ್ ಮಾಡ್ತಾ ಇರ್ತೀರಾ. ಸೊ ಆರ್ಡಿನರಿ ಲೈಫ್ ನ ಲೀಡ್ ಮಾಡ್ತಾ ಇರ್ತಾರೆ ಮ್ಯಾಕ್ಸಿಮಮ್ ಪೀಪಲ್. ಅವರು ಬಳಕೆ ಏನಾಗಿರುತ್ತೆ? ಬರೇ ದೈಹಿಕ ಶಕ್ತಿಯನ್ನ ಬಳಸ್ಕೊಂಡು ಒಂದು ಆರ್ಡಿನರಿ ಲೈಫ್ ನ ಲೀಡ್ ಮಾಡ್ತಾ ಇರ್ತಾರೆ. ಕರೆಕ್ಟಾ? ಬಟ್ ಮನುಷ್ಯನಿಗೆ 2ನೇ ಒಂದು ಶಕ್ತಿಯನ್ನ ಬಳಸ್ಕೊಳ್ಳೋಂತ ಅವಕಾಶ ಕೂಡ ಇರುತ್ತೆ. ಏನದು? ಅದು ದಟ್ ಈಸ್ ನಮ್ಮ ಮೈಂಡ್ ಪವರ್. ಓಕೆ, ಮೈಂಡ್ ಪವರ್, ಮೈಂಡ್ ಎನರ್ಜಿ, ಮೆಂಟಲ್ ಎನರ್ಜಿ. ಅರ್ಥ ಆಗ್ತಾ ಇದೆಯಾ? ಬರ್ಕೊಳ್ಳಿ, ಮೆಂಟಲ್ ಎನರ್ಜಿ, ಮೈಂಡ್ ಎನರ್ಜಿ ಅಂತ ಬರ್ಕೊಳ್ಳಿ. ರೈಟ್? ಈ ಮೈಂಡ್ ಎನರ್ಜಿ ಅಂದ್ರೆ, ಹ್ಯಾವ್ ಯು ಅಬ್ಸರ್ವ್? ನೀವು ಯಾವತ್ತಾದ್ರೂ ಅಬ್ಸರ್ವ್ ಮಾಡಿದ್ದೀರಾ? ಸಡನ್ ಆಗಿ ಎಮರ್ಜೆನ್ಸಿ ಬಿದ್ದಾಗ, ಓಕೆ, ಆರ್ ಡೆಡ್ ಲೈನ್ ಇದ್ದಾಗ, ಪ್ರಾಜೆಕ್ಟ್ ಮುಗಿಸ್ಬೇಕು ಅಥವಾ ಪ್ರಮೋಷನ್ ಸಿಗುತ್ತೆ, ಡೆಡ್ ಲೈನ್ ಇದೆ ಅಂದಾಗ ಹಗಲು ರಾತ್ರಿ ಅಂದಿರ ಯೋಚನೆ ಮಾಡ್ದಿರಾ ಕೆಲಸ ಮಾಡ್ತೀರಾ. ಸುಸ್ತು ಇಲ್ಲ, ಹೊಟ್ಟೆ ಹಸಿವು ಇಲ್ಲ, ಯಾವ ಬಾಡಿ ಪೇನು ಇರೋದಿಲ್ಲ, ಏನು ಲೆಕ್ಕ ಬರೋದಿಲ್ಲ. ಮಾಡ್ತೀರಾ ಇಲ್ವಾ? ಅಬ್ಸರ್ವ್ ಮಾಡಿದ್ದೀರಾ? ಸೊ ಎಲ್ಲಿಂದ ಬಂತು ಆ ಶಕ್ತಿ? ಅವಾಗ ಮನ್ಸಿಂದ ಬಂತು. ಮಾಡ್ಲೇಬೇಕು ಅನ್ನೋದು ಮೈಂಡ್ ಏನ್ ಮಾಡ್ತು? ಆ ಎನರ್ಜಿನ ತಂತು. ಮಕ್ಕಳನ್ನ ಅಬ್ಸರ್ವ್ ಮಾಡಿ, ಮಕ್ಕಳು. ಓಕೆ, ಸೊ ಮಕ್ಕಳು ಇಷ್ಟಪಟ್ಟು ಆಟ ಆಡ್ಬೇಕಾದ್ರೆ, ಆಟ ಆಡ್ತೀನಿ ಅಂತ ಹೇಳಿ ಆಟ ಆಡ್ಬೇಕಾದ್ರೆ ಅವ್ರಿಗೆ ಈ ಊಟ ತಿಂಡಿ, ಸುಸ್ತು, ಕೈ ನೋವು ಬಂತು, ಕಾಲು ನೋವು ಬಂತು, ಇದೆಲ್ಲ ಲೆಕ್ಕ ಬರುತ್ತೆ ಅವ್ರಿಗೆ? ನೋ ಚಾನ್ಸ್. ಅಷ್ಟೊಂದು ಶಕ್ತಿ ಎಲ್ಲಿಂದ ಬಂತು ಅವ್ರಿಗೆ? ಬಿಕಾಸ್ ಮೈಂಡ್ ಪವರ್. ಕರೆಕ್ಟಾ? ಮೈಂಡ್ ಪವರ್. ಅಂಡ್ ಹಾಗೆ ಎಷ್ಟೋ ಜನ ವ್ಯಕ್ತಿಗಳು ನಮ್ಮ ಈ ಭೂಮಿ ಮೇಲೆ ಒಂದು ದೊಡ್ಡ ದೊಡ್ಡ ಒಂದು ಅಚೀವ್ಮೆಂಟ್ಸ್ ಮಾಡಿದ್ದಾರೆ, ಸಕ್ಸಸ್ ಪಡೆದಿದ್ದಾರೆ. ಕಾರಣ ಏನು? ದೇ ಡೋಂಟ್ ಡಿಪೆಂಡ್ ಓನ್ಲಿ ಆನ್ ಫಿಸಿಕಲ್ ಎನರ್ಜಿ. ಅವರು ಅದಕ್ಕೂ ಮೀರಿ ಏನ್ ಮಾಡಿದ್ದಾರೆ? ಅವರ ಮನಸ್ಸಿನ ಶಕ್ತಿಯನ್ನ ಬಳಸ್ಕೊಂಡು ಅವ್ರಿಗೆ ಏನ್ ಬೇಕೋ ಅದು ಪಡ್ಕೊಳ್ಳಿಕ್ಕೆ ಸಾಧನೆ ಮಾಡಿದ್ದಾರೆ. ಸೊ ಯಾರು ಫಿಸಿಕಲ್ ಎನರ್ಜಿನ ದಾಟಿ ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾರೆ, ದೇ ಗೆಟ್ ವಾಟ್ ದೇ ವಾಂಟ್. ಅವ್ರು ಏನ್ ಬೇಕೋ ಅದನ್ನ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ದಟ್ ಈಸ್ ಮೈಂಡ್ ಪವರ್. ಅದು ಕೇವಲ ಒಂದು 10-15% ಜನ ಬಳಸ್ತಾ ಇರ್ತಾರೆ. ಗೊತ್ತಿರೋಂಥವ್ರು, ಕಲ್ತಿರೋಂಥವ್ರು ಒಂದು 10-15 ಜನ ಬಳಸ್ತಾ ಇರ್ತಾರೆ. ಅಥವಾ ಆರ್ಡಿನರಿ ಪೀಪಲ್ ಕೂಡ ಅವಶ್ಯಕತೆ ಬಿದ್ದಾಗ, ಒಂದು ಏನೋ ಡೆಡ್ ಲೈನ್ ಅಂತ ಹೇಳಿ ಬಂದಾಗ, ದೇರ್ ಇಸ್ ನೋ ಅದರ್ ಗೋ ಅಂತ ಹೇಳಿ ಬಂದಾಗ, ಅವಾಗ ಅವರು ಕೂಡ ಮಾಡ್ತಾರೆ. ಅಂದ್ರೆ ಆ ಮೈಂಡ್ ಪವರ್ನ ಬಳಸ್ಕೊಳ್ತಾರೆ. ಅದರ್ವೈಸ್ ಏನಾಗ್ತಾರೆ? ದೇ ಡಿಪೆಂಡ್ ಆನ್ ಓನ್ಲಿ ಫಿಸಿಕಲ್ ಎನರ್ಜಿ. ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ? ಇಷ್ಟು ಅರ್ಥ ಆಗ್ತಾ ಇದೆಯಾ ಎಲ್ಲರಿಗೂ? ಟೈಪ್ ಮಾಡಿ ಸಿ ಅಂತ, ಕ್ಲಿಯರ್ ಅಂತ. ಎಸ್, ಥ್ಯಾಂಕ್ ಯು, ವಂಡರ್ಫುಲ್. ಹಾಗಿದ್ರೆ ದೇರ್ ಈಸ್ ಒನ್ ಮೋರ್ ಎನರ್ಜಿ. ಯಾವುದದು? ದೇರ್ ಇಸ್ ಒನ್ ಮೋರ್ ಕೈಂಡ್ ಆಫ್ ಎನರ್ಜಿ, ದಟ್ ಈಸ್ ಕಾಸ್ಮಿಕ್ ಎನರ್ಜಿ, ಸ್ಪಿರಿಚುವಲ್ ಎನರ್ಜಿ, ಅಥವಾ ಅದನ್ನ ಡಿವೈನ್ ಎನರ್ಜಿ ಅಂತಂದು ಕರೆಯೋಣ, ಅಥವಾ ನಮ್ಮಲ್ಲಿರ್ತಕ್ಕಂಥ ಚಕ್ರ ಎನರ್ಜಿ ಅಂತ ಕೂಡ ಕರೆಯೋಣ. ಓಕೆ, ಸೊ ಕಾಸ್ಮಿಕ್ ಎನರ್ಜಿ ಅಥವಾ ಸ್ಪಿರಿಚುವಲ್ ಎನರ್ಜಿ ಅಂದ್ರೆ ಏನು? ಡಿವೈನ್ ಎನರ್ಜಿ ಅಂದ್ರೆ ಏನು? ಒಂದು ಬ್ರಹ್ಮಾಂಡದ ಶಕ್ತಿ, ವಿಶ್ವಶಕ್ತಿ, ರೈಟ್? ಸೊ ಯೂನಿವರ್ಸಲ್ ಪವರ್ ಇದೆಯಲ್ವಾ, ಯೂನಿವರ್ಸಲ್ ಎನರ್ಜಿ ಅಬೆಂಡೆನ್ಸ್ ಅಲ್ಲಿ ಇದೆ. ಬಟ್ ಎಲ್ಲರೂ ಅದು ಬಳಸ್ಕೊಳಕ್ ಆಗ್ತಾ ಇಲ್ಲ, ಎಲ್ಲರೂ ಬಳಸ್ಕೊಳ್ತಾ ಇರೋದಿಲ್ಲ.
ಎಲ್ಲರೂ ಏನ್ ಮಾಡ್ತಾ ಇರ್ತಾರೆ, ಅವರ ಒಂದು ಫಿಸಿಕಲ್ ಎನರ್ಜಿ ಅಥವಾ ಸಮ್ ಎಕ್ಸ್ಟೆಂಟ್ ಮೈಂಡ್ ಪವರ್ ನ ಬಳಸ್ಕೊಂಡು ಲೈಫ್ ನ ಲೀಡ್ ಮಾಡ್ತಾ ಇರ್ತಾರೆ. ಬಟ್ ಅಬ್ಸರ್ವ್ ಮಾಡಿ ನೋಡಿ, ಈ ಒಂದು ಹ್ಯೂಮನ್ ಹಿಸ್ಟ್ರಿನಲ್ಲಿ ಕೆಲವು ವ್ಯಕ್ತಿಗಳು ದೊಡ್ಡ ಪರಿವರ್ತನೆ ಆಗೋ ತರ, ಸಮಾಜಕ್ಕೆ, ನಮ್ಮ ಮಾನವ ಕುಲಕ್ಕೆ ಒಂದು ದೊಡ್ಡ ಸಾಧನೆ ಆಗೋ ತರ, ಬದಲಾವಣೆ ಆಗೋ ತರ ಎಷ್ಟೋ ಕೆಲವು ವ್ಯಕ್ತಿಗಳು ಏನ್ ಮಾಡಿದ್ದಾರೆ, ಸಾಧನೆಗಳು ಮಾಡಿದ್ದಾರೆ. ಹೆಂಗ್ ಸಾಧ್ಯ ಮಾಡಿದ್ರು ಅವರು ಅಂದ್ರೆ, ಬಿಕಾಸ್ ಆಫ್ ಯೂನಿವರ್ಸಲ್ ಪವರ್ ಇಂದ. ಅವ್ರೊಬ್ರೇ ಮಾಡ್ಬೇಕಂತಲ್ಲ, ಆ ಒಂದು ವಿಶ್ವಶಕ್ತಿ ಅವ್ರಿಗೆ ಸಪೋರ್ಟ್ ಮಾಡಿದಾಗ, ಆ ವಿಶ್ವಶಕ್ತಿಯನ್ನ ಬಳಸ್ಕೊಂಡಾಗ ಅವ್ರಿಗೆ ಏನಾಗಿರುತ್ತೆ, ಸುಮ್ನೆ ಅನ್ಕೊಂಡ್ರೆ ಸಾಕು, ಸ್ವಲ್ಪ ಎಫರ್ಟ್ ಹಾಕಿದ್ರೆ ಸಾಕು, ಪ್ರತಿಯೊಂದು ಸಿಗಕ್ ಶುರು ಆಗುತ್ತೆ, ಪ್ರತಿಯೊಂದು ಅಚೀವ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ದೇ ಮೇಕ್ ವಂಡರ್ಸ್, ಅದ್ಭುತಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಈ ಭೂಮಿ ಮೇಲೆ. ಬಿಕಾಸ್ ದೇ ಯೂಸ್ ಕಾಸ್ಮಿಕ್ ಎನರ್ಜಿ, ವಿಶ್ವಶಕ್ತಿ, ಸ್ಪಿರಿಚುವಲ್ ಎನರ್ಜಿ, ರೈಟ್? ಸೊ ಪ್ರತಿಯೊಬ್ಬ ಮನುಷ್ಯನಲ್ಲೂ ಈ ಸ್ಪಿರಿಚುವಲ್ ಎನರ್ಜಿ, ಕಾಸ್ಮಿಕ್ ಎನರ್ಜಿ ಹರಿತಾ ಇರುತ್ತೆ. ನೋಡಿ, ನಾವೆಲ್ಲ ಬದುಕಿದೀವಿ ಅಂತ ಹೇಳಿದ್ರೆ, ಉಸಿರಾಡ್ತಾ ಇದೀವಿ, ಇವತ್ತು ನೀವು ಕೇಳಿಸ್ಕೊಳ್ತಾ ಇದ್ದೀರಾ, ನನ್ನ ನೋಡ್ತಾ ಇದ್ದೀರಾ ಅಂದ್ರೆ ಅರ್ಥ ನಿಮ್ಮಲ್ಲಿ ಜೀವ ಇದೆ. ಸೊ ಜೀವ ಇದೆ ಅಂದ್ರೆ ನಮ್ಮೊಳಗಡೆ ಎಲ್ಲೋ ಒಂದ್ ಕಡೆ ಆ ಯೂನಿವರ್ಸಲ್ ಎನರ್ಜಿ, ಸ್ಪಿರಿಚುವಲ್ ಎನರ್ಜಿ ಹರಿತಾ ಇದೆ ಅಂತ ಅರ್ಥ. ಸರ್ ಹಾಗಾದ್ರೆ ನಮ್ಮಲ್ಲೂ ಇದೆಯಾ? ನಮ್ಮಲ್ಲೂ ಹರಿತಾ ಇದೆಯಾ? ಮತ್ತೆ ನೀವೇನೋ ದೊಡ್ಡ ಅಚೀವ್ಮೆಂಟ್, ಸಾಧನೆ ಅಂತ ಹೇಳಿದ್ರಿ. ನಮಗೆ ಬದುಕ್ಲಿಕ್ಕೆ ಎಷ್ಟು ಬೇಕೋ ಆ ಎನರ್ಜಿನ ಅಷ್ಟೇ ಸಿಕ್ಕಿರುತ್ತೆ, ಅಷ್ಟನ್ನೇ ಬಳಸ್ಕೊಳ್ತಾ ಇದ್ರೆ ಏನಾಗತ್ತೆ, ವಿ ಆರ್ ಲಿವಿಂಗ್ ಅಷ್ಟೇ, ಬದುಕಿರ್ತೀವಿ ಅಷ್ಟೇ. ಬಟ್ ಆ ಒಂದು ಇನ್ನಷ್ಟು ಹೈ ಎನರ್ಜಿನ ಪಡ್ಕೋಬೇಕಂತ ಹೇಳಿದ್ರೆ ಹೇಗ್ ಸಾಧ್ಯ ಆಗತ್ತೆ, ಏನದು, ಯಾವ ತರ ಅಂತ ಹೇಳಿ ತಿಳ್ಕೊಳ್ಳೋಣ. ಓಕೆ, ಸೊ ನೋಡಿ, ನಮ್ಮಲ್ಲಿ ಒಂದು ಆರಾ ಅಂತ ಇರುತ್ತೆ. ನಮ್ಮ ಆರಾ ಅಂದ್ರೆ ನಮ್ಮ ಒಂದು ಎನರ್ಜಿ. ಓಕೆ, ನಮ್ಮ ಒಂದು ಎನರ್ಜಿ, ಪ್ರತಿಯೊಬ್ಬ ಮನುಷ್ಯನ ಅವ್ರದೇ ಆದಂತ ಒಂದು ಎನರ್ಜಿ ಇರುತ್ತೆ. ಕೆಲವರು ನೆಗೆಟಿವ್ ಎನರ್ಜಿ ಇರುತ್ತೆ, ಕೆಲವರು ಪಾಸಿಟಿವ್ ಎನರ್ಜಿ ಇರುತ್ತೆ. ಓಕೆ, ಸೊ ಕೆಲವರಿಗೆ ಆ ಎನರ್ಜಿ ಏನಾಗಿರುತ್ತೆ, ಡಿಸ್ಟರ್ಬ್ಡ್ ಆಗಿರುತ್ತೆ. ಕೆಲವರಿಗೆ ಎನರ್ಜಿ ಪಾಸಿಟಿವ್, ಒಳ್ಳೆ ಒಂದು ಹ್ಯಾಪಿ ಎನರ್ಜಿ ಆರಾ ಇರುತ್ತೆ. ನೀವು ಯಾವತ್ತಾದ್ರೂ ಅಬ್ಸರ್ವ್ ಮಾಡಿದಿರಾ, ಫೀಲ್ ಮಾಡಿದಿರಾ? ಯಾರನ್ನಾದ್ರೂ ಮೀಟ್ ಮಾಡಿದಾಗ, ಅಥವಾ ಯಾರಾದ್ರೂ ನಿಮ್ಮನ್ನ ಮೀಟ್ ಮಾಡಕ್ ಬಂದಾಗ, ಅಥವಾ ಎಲ್ಲಾದ್ರೂ ಯಾರಾದ್ರೂ ಸಿಕ್ಕಿದಾಗ, ನಿಮ್ಮನೆಗೆ ಯಾರಾದ್ರೂ ಬಂದೋದಾಗ ಸಡನ್ ಆಗಿ ನಿಮ್ಗೆ ಒಂಥರ ಫೀಲ್ ಆಗಕ್ ಸ್ಟಾರ್ಟ್ ಆಗುತ್ತೆ, ಏನೋ ಸರಿ ಇಲ್ಲ, ಒಂಥರ ಕಷ್ಟ ಆಗೋದು, ಇದಕ್ಕಿದ್ದಂಗೆ ತಲೆನೋವು ಬರೋದು, ಸುಸ್ತಾಗೋದು. ಅವ್ರು ಬಂದು ಮೀಟ್ ಮಾಡಿ ಹೋದ್ಮೇಲಿಂದ ಮೈಂಡ್ ಎಲ್ಲ ಒಂಥರ ಆಗೋಯ್ತು, ಒಂಥರ ಟಯರ್ಡ್ ಅನಿಸ್ತು, ಒಂಥರ ಆಯ್ತು, ಇದಕ್ಕಿದ್ದಂಗೆ ಹುಷಾರ್ ತಪ್ಪೋದು, ಅಥವಾ ಜ್ವರ ಬರೋದು, ತಲೆನೋವು ಬರೋದು, ರೈಟ್? ಯಾಕಾದ್ರೂ ಅವ್ರು ಮೀಟ್ ಮಾಡದಪ್ಪ, ತಲೆಗೆ ಹುಳ, ಮೆಲ್ಲಿಗೆ ಕೈ ಹಾಕ್ಬಿಟ್ಟು, ಇದ್ರೆಲ್ಲ ಅನ್ಸಿದ್ಯಾ? ಸ್ವಲ್ಪ ಹತ್ರ ಬಂದಂಗೆನೆ, ಸ್ವಲ್ಪ ಜೊತೆಗಿದ್ದಂಗೆನೆ ಯಾವಾಗ ದೂರ ಆಗ್ತೀನೋ, ಸಾಕು ಅವ್ರು ಹೋದ್ರೆ ಸಾಕಪ್ಪ ಅಂತ ಅನ್ಸಿರ್ಬೋದು. ಅನ್ಸಿದ್ಯಾ ಹತ್ರ? ಯಾರ್ ಬೇಕಾರಾಗಿರ್ಬೋದು, ನಿಮ್ ಸುತ್ತಮುತ್ತ ಇರೋರು ಆಗಿರ್ಬೋದು, ಫ್ರೆಂಡ್ಸ್, ರಿಲೇಟಿವ್ಸ್, ಯಾರ್ ಬೇಕಾರಾಗಿರ್ಬೋದು. ಸೊ ಏನ್ ಅರ್ಥ ಹಂಗಂದ್ರೆ, ಅವರ ಒಂದು ಆರಾ ಏನಿದೆ ಸರಿ ಇಲ್ಲ ಅಂತ ಅರ್ಥ, ಸರಿ ಇಲ್ಲ ಅಂತ ಅರ್ಥ. ಬಟ್ ಅಟ್ ದ ಸೇಮ್ ಟೈಮ್, ಹ್ಯಾವ್ ಯು ಅಬ್ಸರ್ವ್, ನೀವು ಅಬ್ಸರ್ವ್ ಮಾಡಿದ್ದೀರಾ, ಕೆಲವು ವ್ಯಕ್ತಿಗಳನ್ನ ಮೀಟ್ ಮಾಡಿದಾಗ ಯು ಫೀಲ್ ವಾವ್, ಇನ್ನೊಂದ್ ಸ್ವಲ್ಪ ಹೊತ್ತು ಅವ್ರ ಜೊತೆ ಇರ್ಬೇಕು, ಇನ್ನೊಂದು ಅಷ್ಟೊತ್ತು ಮಾತಾಡ್ಬೇಕು ಅವ್ರ ಜೊತೆಗಿದ್ದಾಗ ನನಗೊಂದು ಒಳ್ಳೆ ಪಾಸಿಟಿವ್ ಫೀಲ್ ಆಗತ್ತೆ. ಹ್ಯಾವ್ ಯು ಅಬ್ಸರ್ವ್? ದೇವಸ್ಥಾನಕ್ಕೆ ಹೋದಾಗ ಹೆಂಗ್ ಅನ್ಸುತ್ತೆ, ಒಂದು ಆಶ್ರಮಕ್ಕೆ ಗುರುಗಳನ್ನ ಮೀಟ್ ಮಾಡಕ್ ಹೋದಾಗ ಹೆಂಗ್ ಅನ್ಸುತ್ತೆ, ಒಂದು ಹೈ ಎನರ್ಜಿ ವ್ಯಕ್ತಿನ ಮೀಟ್ ಮಾಡಿದಾಗ ಹೆಂಗ್ ಅನ್ಸುತ್ತೆ, ಇನ್ನೊಂದ್ ಸ್ವಲ್ಪ ತಿರ್ಬೇಕಿತ್ತು. ಅವರು ಮೀಟ್ ಮಾಡಿ ಬಂದ್ಮೇಲೂ ಕೂಡ ಅದೇ ಗುಂಗಲ್ ಇರ್ತಾರೆ, ಏನ್ ಚೆನ್ನಾಗಿತ್ತಲ್ವಾ, ಏನ್ ಸಕದಾಗ ಅನಿಸ್ತಲ್ವಾ ಅಂತ ಹೇಳಿ. ಅನ್ಸಿದ್ಯಾ ಆತರ? ಯಾಕೆ? ಬಿಕಾಸ್ ಅವರ ಆರಾ ಆತರ ಇರುತ್ತೆ, ಅವರ ಎನರ್ಜಿ ಆತರ ಇರುತ್ತೆ. ರಿಗಾರ್ಡಿಂಗ್ ಮೈ ಪಾಯಿಂಟ್ ಕ್ಲಿಯರ್? ಅರ್ಥ ಆಗ್ತಾ ಇದೆ ಎಲ್ಲರಿಗೂ? ಗೊತ್ತಾಗ್ತಾ ಇದೆ ಡಿಫ್ರೆನ್ಸ್? ಸೊ ಪ್ರತಿಯೊಬ್ಬ ಮನುಷ್ಯನಲ್ಲೂ ಅವ್ರದೇ ಆದಂತ ಒಂದು ಆರಾ ಇರುತ್ತೆ. ಸೊ ಅದು ಡಿಸ್ಟರ್ಬ್ಡ್ ಆದಾಗ ಏನಾಗಿರುತ್ತೆ, ನೆಗೆಟಿವ್ ಎನರ್ಜಿ ಆಗಿರುತ್ತೆ. ಬಟ್ ಅದೇ ಆರಾ ಪ್ರಾಪರ್ ಆಗಿದ್ದಾಗ, ಕ್ಲೆನ್ಸ್ ಆಗಿದ್ದಾಗ, ಪಾಸಿಟಿವ್ ಆಗಿದ್ದಾಗ ಡಿಫ್ರೆಂಟ್ ಆಗೇ ಇರುತ್ತೆ, ರೈಟ್? ಸೊ ಮೈ ಡಿಯರ್ ಫ್ರೆಂಡ್ಸ್, ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಇನ್ನರ್ ಪವರ್ ಇರುತ್ತೆ, ಅಗಾಧವಾದ ಒಂದು ಇನ್ನರ್ ಪವರ್ ಅಂದಾಗ ಅಂತಃಶಕ್ತಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಭಗವಂತ ಕೊಟ್ಟಿದ್ದಾನೆ. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲರಿಗೂ ಅದರ ಶಕ್ತಿಯ ಅರಿವು ಗೊತ್ತಿರೋದಿಲ್ಲ. ಯಾಕೆ? ಎಲ್ಲರೂ ಹೋಗಿ ಋಷಿ ಮುನಿಗಳ ತರ ತಪಸ್ ಮಾಡಿ, ಹಿಮಾಲಯದಲ್ಲಿ ಧ್ಯಾನ ಮಾಡಿ ಅವರ ಶಕ್ತಿಯನ್ನ ಜಾಗೃತಿ ಮಾಡಿರೋದಿಲ್ಲ. ಹೌದಾ? ಮಾಡಿರ್ತೀವ? ಇಲ್ಲ ಅಲ್ವಾ? ಸೊ
ಮತ್ತೆ ಹೆಂಗೆ ಸಾಧ್ಯ? ಪ್ರತಿಯೊಬ್ಬ ಮನುಷ್ಯರಲ್ಲೂ ಭಗವಂತ ಆ ಶಕ್ತಿ ಕೊಟ್ಟಿದ್ದಾನೆ. ಯು ಆರ್ ಯುನೀಕ್, ನೀವೆಲ್ಲರೂ ಯುನೀಕ್, ನಾವೆಲ್ಲರೂ ಯುನೀಕ್ ಆಕ್ಚುಲಿ, ಅಲ್ವಾ? ನಮ್ಮಲ್ಲಿ ಆ ಶಕ್ತಿ ಇದೆ. ಬಟ್ ಏನಾಗಿರುತ್ತೆ, ಅದನ್ನ ಜಾಗೃತಿಗೊಳಿಸ್ಕೋಬೇಕು. ಹೇಗ್ ಸಾಧ್ಯ ಸರ್? ನಮ್ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರ್ತಕ್ಕಂಥ ಶಕ್ತಿಯನ್ನ ಜಾಗೃತಿಗೊಳಿಸ್ಕೋಬೇಕಂತ ಹೇಳಿದ್ರೆ ದಟ್ ಈಸ್ ಪಾಸಿಬಲ್ ವಿತ್ 7 ಚಕ್ರಾಸ್, ರೈಟ್? 7 ಚಕ್ರಾಸ್. ನೋಡಿ, ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಹೇಗಪ್ಪ ಆಗಿದೆ ಅಂತ ಹೇಳಿದ್ರೆ, ನಾವು ಕಲಿತೀವಿ ಸೈನ್ಸ್ ಬಗ್ಗೆ, ಮ್ಯಾಥ್ಸ್ ಬಗ್ಗೆ, ಇಂಗ್ಲಿಷು, ಕನ್ನಡ ಇದೆಲ್ಲ ಕಲಿತೀವಿ. ಬಟ್ ಎಲ್ಲೋ ಒಂದ್ ಕಡೆ ಈ ಒಂದು ಎನರ್ಜಿ ಬಗ್ಗೆ ಎಲ್ಲ ಹೇಳ್ಕೊಡೋದೇ ಇಲ್ಲ. ಇಸ್ಂಟ್ ಇಟ್? ಮೊದಲಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿತ್ತಲ್ಲ ಗುರುಕುಲ ಸಿಸ್ಟಮ್, ಅಲ್ಲೆಲ್ಲ ಹೇಳ್ಕೊಡ್ತಾ ಇದ್ರು ಧ್ಯಾನ, ಚಕ್ರ, ರೈಟ್? ಎಷ್ಟೊಂದೆಲ್ಲ ಹೇಳ್ಕೊಡ್ತಾ ಇದ್ರು, ಲೈಫ್ ಬಗ್ಗೆ ಹೇಳ್ಕೊಡ್ತಾ ಇದ್ರು. ಬಟ್ ಬ್ರಿಟಿಷರ್ ಬಂದ್ರು, ನಮ್ಮ ಎಜುಕೇಶನ್ ಸಿಸ್ಟಮೇ ಚೇಂಜ್ ಆಗೋಯ್ತು, ಅಲ್ವಾ? ಅವ್ರು ಕ್ರಿಯೇಟ್ ಮಾಡಿದ್ ಯಾದಕ್ಕೋಸ್ಕರ ಹೇಳಿ, ಸ್ಲೇವ್ಸ್, ಸರ್ವೆಂಟ್ಸ್ ನ ಕ್ರಿಯೇಟ್ ಮಾಡ್ಲಿಕ್ಕೆ. ಬಟ್ ನಮ್ಮ ಎಜುಕೇಶನ್ ಸಿಸ್ಟಮ್ ಬೇರೆ ತರಾನೇ ಇತ್ತು, ಗುರುಕುಲ ಸಿಸ್ಟಮ್ ಇತ್ತು, ಅದೇ ಬೇರೆ ತರ ಇತ್ತು. ಬಟ್ ಎನಿವೆ, ನಾವು ಸ್ಕೂಲು ಕಾಲೇಜಲ್ಲಿ ಕಲ್ತಿಲ್ಲ, ಬಟ್ ಡೆಫಿನೆಟ್ಲಿ ನಾವ್ ಇಲ್ಲಿ ಕಲಿಬಹುದು ಎನರ್ಜಿ ಬಗ್ಗೆ, 7 ಚಕ್ರ ಬಗ್ಗೆ. ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ನಾವು 7 ಚಕ್ರ, ಕುಂಡಲಿನಿ, ಎನರ್ಜಿ ಇದ್ರ ಬಗ್ಗೆ ಕಲಿಬೇಕಾದ್ರೆ ಕಾವಿ ಬಟ್ಟೆ ಹಾಕೊಂಡು ಆಶ್ರಮಕ್ಕೆ ಹೋಗಿ ಕೂತು ಕಲಿಬೇಕಂತೇನಿಲ್ಲ. ಇಲ್ಲೇ ಆನ್ಲೈನ್ ಅಲ್ಲೇ ಜೀನ್ಸ್ ಟಿ ಶರ್ಟ್ ಹಾಕೊಂಡು ಆರಾಮಾಗಿ ಕಲಿಬಹುದು, ನಾಟ್ ಅ ಪ್ರಾಬ್ಲಮ್, ರೈಟ್? So, awaken your inner power with 7 chakras. ನಿಮ್ಮ ಇನ್ನರ್ ಪವರ್ ನ ಜಾಗೃತಿಗೊಳಿಸ್ಕೊಳ್ಳಿ 7 ಚಕ್ರಗಳ ಸಹಾಯದಿಂದ. ಸೊ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳೋಣ, ಏನು ಚಕ್ರಗಳು ಅಂತ ಹೇಳಿದ್ರೆ, ವಾಟ್ ಆರ್ 7 ಚಕ್ರಾಸ್, ರೈಟ್? ಸೊ ಕ್ಯಾನ್ ಯು ಟೆಲ್ ಮಿ, ಯಾರಾದ್ರೂ ಆನ್ಸರ್ ಮಾಡ್ತಾರೆ ನಿಮ್ಗೆ ಗೊತ್ತಿರೋರು, ಏನು 7 ಚಕ್ರ? ಚಕ್ರಗಳಂದ್ರೆ ಏನು, ಯಾರಿಗಾದ್ರೂ ಗೊತ್ತಿದ್ಯಾ? ಅಥವಾ ನಿಮ್ಗೆ ಏನ್ ಗೊತ್ತಿದೆ ಅದನ್ನ ಹೇಳಿ. ಆಜ್ಞಾ ಚಕ್ರ ಸರ್, ಆಜ್ಞಾ ಚಕ್ರ, ಆಜ್ಞಾ ಚಕ್ರ. ಅದು ಒಂದೇ ಹೇಳ್ತಾ ಇದ್ದೀನಿ. ಸಹಸ್ರ ಚಕ್ರ. ಚಕ್ರ ಸರ್ ನಾನ್ ಹೇಳ್ತೀನಿ ಸರ್. ಸಹಸ್ರ ಚಕ್ರ, ಆಜ್ಞಾ ಚಕ್ರ, ಮೂಲಾಧಾರ, ಸ್ವಾಧಿಷ್ಠಾನ, ಸ್ವಾಧಿಷ್ಠಾನ, ಮಣಿಪುರ ಚಕ್ರ, ಶುದ್ಧಿ ಚಕ್ರ, ಆಜ್ಞಾ ಚಕ್ರ, ಸಹಸ್ರಾರ. ನೋಡಿ, ಚಕ್ರಗಳ ಹೆಸರು ಹೇಳ್ತಾ ಇದ್ದೀರಾ. ಚಕ್ರ ಅಂದ್ರೆ ಏನು? ವಾಟ್ ಆರ್ ಚಕ್ರಸ್? ನಾನು ಏನ್ ಚಕ್ರಗಳಂದ್ರೆ ಏನು ಅಂತ ಕೇಳ್ತಾ ಇದ್ದೀನಿ. ಎನರ್ಜಿ ಪಾಯಿಂಟ್ಸ್, ರಕ್ತದಲ್ಲಿರುವ ಎನರ್ಜಿ. ನಮ್ಮ ಬಾಡಿಲಿರೋ ಎನರ್ಜೀಸ್ ಪಾಯಿಂಟ್ಸ್, ಎನರ್ಜಿ ಸೆಂಟರ್ಸ್ ಸರ್. ಓಕೆ, ಗುಡ್ ಸರ್. 72,000 ಏನ್ ನರ್ವಸ್ ಇದೆಯಲ್ಲ ಸರ್, ಅದ್ರದ್ದು ನರಗಳ ಜಂಕ್ಷನ್ ನರಸಗಳನ್ನೆಲ್ಲ 72 ಚಕ್ರನ ಜಾಗೃತಗೊಳಿಸುತ್ತೆ ಸರ್. ನರಗಳ ಜಂಕ್ಷನ್ ಮೇನ್ 7 ಚಕ್ರಗಳದ್ದು ಇದು ತಗೋತೀವಿ ಸರ್. ನರಗಳ ಒಂದು ಜಂಕ್ಷನ್, ಒಂದು ಚಕ್ರ. 22,000 ನಾಡಿ. ಎನರ್ಜಿ ಸೆಂಟರ್ ಸರ್, ಎನರ್ಜಿ ಸೆಂಟರ್. ಓಕೆ, ವೆರಿ ಗುಡ್. ಸರ್ ಯಾಕೆ ಯಾರೆಲ್ಲ ಆನ್ಸರ್ ಮಾಡಿದ್ರಿ? ಆಸಮ್. ನಿಮ್ಮೆಲ್ಲ ಪ್ರಯತ್ನಕ್ಕೆ, ನಿಮ್ಮೆಲ್ಲ ಎಫರ್ಟ್ಗೆ ಐ ರಿಯಲಿ ಅಪ್ರಿಶಿಯೇಟ್ ಮಾಡ್ತೀನಿ. ಅಟ್ಲೀಸ್ಟ್ ಪ್ರಯತ್ನ ಪಟ್ರಿ, ಟ್ರೈ ಮಾಡಿದ್ರಿ. ಕೆಲವರೆಲ್ಲ ಆನ್ಸರ್ ಕೂಡ ಮಾಡಿದಿರಾ. ಆಸಮ್, ವಂಡರ್ಫುಲ್. ಓಕೆ, ಏನು 7 ಚಕ್ರ ಅಂತ ಹೇಳಿದ್ರೆ ತಿಳ್ಕೊಳ್ಳೋಣ. ಚಕ್ರ ಅಂದ್ರೆ ಏನು ಲಿಟ್ರಲಿ ಅರ್ಥ ಮಾಡ್ಕೊಳ್ಳಿ. ಚಕ್ರ ಅಂತ ಹೇಳಿದ್ರೆ ವೀಲ್, ಸರ್ಕಲ್. ಸಂಸ್ಕೃತದಲ್ಲಿ ಚಕ್ರ ಅಂತ ಕರಿತೀವಿ, ಇಂಗ್ಲಿಷ್ ಅಲ್ಲಿ ವೀಲ್, ಸರ್ಕಲ್ ಅಂತ ಕರಿತೀವಿ. ಸೊ ಏನು ಚಕ್ರ, ವೀಲ್ ಅಂದ್ರೆ ಅರ್ಥ ಏನು ತಿಳ್ಕೊಳ್ಳೋಣ. ಸ್ವಲ್ಪ ಡೀಪ್ ಆಗಿ, ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ, ಸರಿನಾ? ನಾನು ನಿಮ್ಗೆ ತುಂಬಾ ಸುಲಭವಾಗಿ ಅರ್ಥ ಆಗೋ ತರ ಕ್ಲಾರಿಟಿ ಕೊಡ್ತೀನಿ, ರೈಟ್? ನೋಡಿ, ನಮ್ಮ ದೇಹದಲ್ಲಿ ಎಷ್ಟೊಂದು ಅಂಗಾಂಗಗಳಿದೆ. ಬೋನ್ಸ್ ಇದೆ, ಮಸಲ್ಸ್ ಇದೆ, ಬ್ಲಡ್ ಪೈಪ್ ಇದೆ, ನರ್ವಸ್ ಸಿಸ್ಟಮ್ ಇದೆ, ಎಲ್ಲಾನು ಇದೆ. ಬಟ್ ಇದೆಲ್ಲ ನಾವು ಜೀವಂತವಾಗಿರ್ಬೇಕಾದ್ರೆ ನಮ್ಮ ಒಳಗಡೆ ಒಂದ್ ಏನ್ ನಡೀತಾ ಇದೆ? ಶಕ್ತಿ ಹರಿತಾ ಇದೆ. ನಮ್ಮ ಒಳಗಡೆ ಏನಿದೆ? ಪ್ರಾಣ ಶಕ್ತಿ ಹರಿತಾ ಇದೆ, ಅಲ್ವಾ? ರೈಟ್? ಪ್ರಾಣ ಶಕ್ತಿ ಹರಿತಾ ಇದೆ ನಮ್ಮಲ್ಲಿ. ವಿಶ್ವಶಕ್ತಿ, ಯೂನಿವರ್ಸಲ್ ಪವರ್, ಯೂನಿವರ್ಸಲ್ ಪ್ರಾಣ ಶಕ್ತಿ ನಮ್ಮ ದೇಹದಲ್ಲಿ ಹರಿತಾ ಇದೆ. ಓಕೆ, ಒಂದು ಉದಾಹರಣೆ ಕೊಡೋಣ ನಿಮಗೆ.
ನಿಮ್ಮ ಮನೆಯಲ್ಲಿ ನನ್ನ ನೋಡ್ತಾ ಇದ್ದೀರಾ ಅಂದ್ರೆ ನೀವು ಕಾರಣ ಏನು? ನಿಮ್ಮ ಮನೇಲಿ ಲೈಟ್ ಆನ್ ಆಗಿದೆ, ಕರೆಕ್ಟಾ? ಲೈಟ್ ಆನ್ ಆಗಿರೋದಕ್ಕೆ ನೀವು ಕಾಣ್ತಾ ಇದ್ದೀರಾ, ನಾನು ನಿಮ್ಗೆ ಕಾಣ್ತಾ ಇದ್ದೀನಿ. ಸೊ ಇಮ್ಯಾಜಿನ್ ಮಾಡಿ, ಈಗ ಈ ಲೈಟ್ ಬಲ್ಬ್ ಆನ್ ಆಗ್ಲಿಕ್ಕೆ ಏನ್ ಕಾರಣ? ವಿದ್ಯುತ್ ಶಕ್ತಿ, ಎಲೆಕ್ಟ್ರಿಸಿಟಿ. ಸೊ ಎಲೆಕ್ಟ್ರಿಸಿಟಿನ ತೋರಿಸಿ ಅಂದ್ರೆ ನೀವು ತೋರಿಸ್ತೀರಾ? ಚಾನ್ಸ್ ಇಲ್ಲ, ಸಾಧ್ಯ ಇಲ್ಲ, ಕರೆಕ್ಟ್ ಅಲ್ವಾ? ಸೊ ಎಲೆಕ್ಟ್ರಿಸಿಟಿನ ತೋರ್ಸಕ್ ಆಗಲ್ಲ ನೀವು, ಬಟ್ ಹರಿತಾ ಇದೆಯಾ ಎಲೆಕ್ಟ್ರಿಸಿಟಿ? ಪಕ್ಕ ಇದೆ ಸರ್. ಸೊ ಎಲೆಕ್ಟ್ರಿಸಿಟಿಯಲ್ಲಿ ಎಲ್ಲೋ ಉತ್ಪಾದನೆ ಮಾಡ್ತಾ ಇದ್ದಾರೆ. ಆ ಎಲೆಕ್ಟ್ರಿಸಿಟಿ ಅಲ್ಲೆಲ್ಲೂ ಉತ್ಪಾದನೆ ಮಾಡ್ತಾ ಇದೆ, ನಿಮ್ಮ ಮನೆಗೆ ಬರ್ತಾ ಇದೆ ಅಂದ್ರೆ ಅರ್ಥ ಆ ಎಲೆಕ್ಟ್ರಿಸಿಟಿನ ಏನ್ ಮಾಡಿದ್ದಾರೆ? ಟ್ರಾನ್ಸ್ಪೋರ್ಟ್ ಮಾಡಿದ್ದಾರೆ. ಸೊ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾದ್ರೆ ನಾವು ತಿಳ್ಕೊಳ್ಳಿ, ಒಂದು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಈಗ ನಿಮ್ಮ ಮನೆಯಲ್ಲಿ ಒಂದು ವೈರ್ ಹೋಗಿರುತ್ತೆ, ಆ ವೈರ್ ಅಲ್ಲಿ ಎಷ್ಟು ವೋಲ್ಟ್ಸ್ ಕರೆಂಟ್ ಪಾಸ್ ಆಗ್ತಾ ಇರುತ್ತೆ ಗೊತ್ತಾ? 15, 25 ಅಥವಾ ಒಂದು ಮ್ಯಾಕ್ಸಿಮಮ್ 40-50 ವೋಲ್ಟ್ಸ್ ಅಷ್ಟೇ ಪಾಸ್ ಆಗ್ತಾ ಇರುತ್ತೆ. ಬಟ್ ಥಿಂಕ್ ಮಾಡಿ, ಆ ವೈರ್ ಅಲ್ಲಿ ನಿಮ್ಮ ಮನೇಲಿ ಇರ್ತಕ್ಕಂಥ ಒಂದು ಮಾಮೂಲಿ ವೈರ್ ಅಲ್ಲಿ 1000 ವೋಲ್ಟ್ಸ್ 10,000 ವೋಲ್ಟ್ಸ್ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದ್ರೆ ಏನಾಗುತ್ತೆ? ಏನಾಗ್ಬೋದು? ಸುಟ್ಟೋಗುತ್ತೆ ಬ್ಲಾಸ್ಟ್ ಬರ್ನ್ ಆಗ್ತದೆ. ಅದ್ ತಡೆಯೋ ಶಕ್ತಿ ಇರಲ್ಲ ಕರೆಕ್ಟ್, ಅರ್ಥ ಆಗ್ತಾ ಇದೆಯಾ? ಸೊ ನಮ್ಮ ಮನೇಲಿರೋ ವೈರ್ ನ ಕೆಪಾಸಿಟಿ ಏನಿದೆ? ಲಿಮಿಟೆಡ್ ಆಗಿರುತ್ತೆ. ಸೊ ಅದ್ರಲ್ಲಿ ಅಷ್ಟೇ ಎಲೆಕ್ಟ್ರಿಸಿಟಿ ಪಾಸ್ ಆದ್ರೆ ಮಾತ್ರ ಅದು ವರ್ಕ್ ಆಗುತ್ತೆ. ಹೈ ಎನರ್ಜಿ ವೋಲ್ಟ್ಸ್, ಹೈ ವೋಲ್ಟ್ ನ ಒಂದು ಎಲೆಕ್ಟ್ರಿಸಿಟಿ ಪಾಸ್ ಆದಾಗ ಏನಾಗುತ್ತೆ? ಅದು ಫುಲ್ ಶೇಕ್ ಆಗುತ್ತೆ, ಬರ್ನ್ ಆಗಿ ಸುಟ್ಟೆ ಹೋಗ್ಬಿಡುತ್ತೆ ಅಲ್ವಾ? ಬ್ಲಾಸ್ಟ್. ಸೊ ಹಾಗಾದ್ರೆ Burn ಅರ್ಥ ಆಗುತ್ತೆ. ಮಾಡ್ಕೊಳ್ಳಿ. ಏನಪ್ಪಾ ಅಂತ ಹೇಳಿದ್ರೆ, ಈಗ ಎಲ್ಲೋ ಉತ್ಪಾದನೆ ಆಗುತ್ತೆ ಎಲೆಕ್ಟ್ರಿಸಿಟಿ, ಅಲ್ಲಿಂದ ನಿಮ್ಮ ಊರಿಗೆ, ನಿಮ್ಮ ಸಿಟಿಗೆ ಬರ್ಬೇಕಂದ್ರೆ ದೊಡ್ಡ ದೊಡ್ಡ ದಪ್ಪದಾದ ಒಂದು ಎಲೆಕ್ಟ್ರಿಕ್ ವೈರ್, ಅದ್ರ ನೋಡಿ 10,000 ವೋಲ್ಟ್ಸ್ KV ಪಾಸ್ ಆಗುತ್ತೆ. ಅಂದ್ರೆ ಆ ವೈರ್ ಕೆಪಾಸಿಟಿ ಅಷ್ಟಿರುತ್ತೆ, ಆ ವೈರ್ ಕೆಪಾಸಿಟಿ. ಸೊ ಆ ವೈರಿಂದ ಎಲೆಕ್ಟ್ರಿಸಿಟಿ ಪಾಸ್ ಆಗಿ ಎಲ್ಲಿ ಬರುತ್ತೆ? ನಿಮ್ಮ ಊರಲ್ಲಿ ಒಂದು ಮೇನ್ ಎಲೆಕ್ಟ್ರಿಕ್ ಜಂಕ್ಷನ್ ಇರುತ್ತೆ, ಅಲ್ಲಿಂದ ನಿಮ್ಮ ಏರಿಯಾಗೆ ಬರುತ್ತೆ. ನಿಮ್ಮ ಏರಿಯಾಗೆ ಬಂದಾಗ ನಿಮ್ಮ ಏರಿಯಾದಲ್ಲಿ ಏನಿರುತ್ತೆ? ನಿಮ್ಮ ಕಾರ್ನರ್ ರೋಡಲ್ಲಿ ಎಲ್ಲರೂ ಇರುತ್ತೆ ನೋಡಿ, ಟ್ರಾನ್ಸ್ಫಾರ್ಮರ್ ಇರುತ್ತೆ. ಆ ಟ್ರಾನ್ಸ್ಫಾರ್ಮರ್ ಏನು? ಒಂದು ಜಂಕ್ಷನ್. ಅಲ್ಲಿಂದ ಏನಾಗುತ್ತೆ? ನಿಮ್ಮ ರೋಡಿಗೆ, ನಿಮ್ಮ ರೋಡಿಂದ ನಿಮ್ಮ ಮನೆಗೆ. ನಿಮ್ಮ ಮನೇಲಿ ಒಂದು ಇರುತ್ತೆ MCB, ಒಂದು ಬಾಕ್ಸ್ ಇರುತ್ತೆ, ನೋಡಿದೀರಾ? ಅದು ಒಂದು ಜಂಕ್ಷನ್. ಆಗ್ತಾ ಇದೆಯಾ? ಅಲ್ಲಿಂದ ಏನಾಗುತ್ತೆ? ಎಲ್ಲಾ ಕಡೆ ನಿಮ್ಮ ಮನೆಗೆ, ರೂಮ್ಗೆ, ಅಲ್ಲಿ ಇಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಕ್ಲಿಯರ್? ಸೊ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ಈ ಎಲೆಕ್ಟ್ರಿಸಿಟಿ ಪಾಸ್ ಆದಾಗ ಮೇನ್ ಆಗಿ ಒಂದು ಜಂಕ್ಷನ್ ಬರುತ್ತಲ್ವಾ, ಟ್ರಾನ್ಸ್ಫಾರ್ಮರ್ ಬರುತ್ತಲ್ವಾ, ದಟ್ ಈಸ್ ಕಾಲ್ಡ್ ಎನರ್ಜಿ ಸೆಂಟರ್. ಸೊ ನಮ್ಮ ದೇಹದಲ್ಲೂ ಕೂಡ ಏನು ವಿಶ್ವಶಕ್ತಿ ಅಥವಾ ಪ್ರಾಣಶಕ್ತಿ ಹರಿತಾ ಇರುತ್ತೆ, ಈ ಪ್ರಾಣಶಕ್ತಿ ಹರಿಯಂಥದ್ದು ನಾಡಿಗಳ ಮುಖಾಂತರ. ಬರ್ಕೊಳ್ಳಿ, ನಾಡಿಗಳು. ಯಾರೋ ನರಗಳು ಅಂತ ಹೇಳಿದ್ರಿ, ಆಕ್ಚುಲಿ ಅದನ್ನ ನಾಡಿಗಳು ಅಂತ ಕರಿತೀವಿ. ಓಕೆ, ನಾಡಿಗಳು. ಈ ನಾಡಿಗಳನ್ನ ನೀವು ತೋರ್ಸಕ್ ಆಗಲ್ಲ, ಯು ಕಾಂಟ್ ವಿಸಿಬಲಿ ತೋರ್ಸಕ್ ಆಗಲ್ಲ ನೀವು. ಬಟ್ ಈ ನಾಡಿಗಳಲ್ಲಿ ಏನಾಗ್ತಾ ಇರುತ್ತೆ? ಒಂದು ಪ್ರಾಣಶಕ್ತಿ ಹರಿತಾ ಇರುತ್ತೆ. ಒಟ್ಟು ನಮ್ಮ ದೇಹದಲ್ಲಿ 72,000 ನಾಡಿಗಳಿರುತ್ತೆ. ಮುಖ್ಯವಾಗಿ 3 ನಾಡಿಗಳು: ಈಡ, ಪಿಂಗಳ, ಸುಷುಮ್ನ ನಾಡಿ. ಓಕೆ, ಈಡ, ಪಿಂಗಳ, ಸುಷುಮ್ನ ನಾಡಿ ನಮ್ಮ ಬೆನ್ನು ಮೂಳೆಯ ತುದಿಯ ಭಾಗ, ಅಂದ್ರೆ ಬಾಟಮ್ ಆಫ್ ದ ಬ್ಯಾಕ್ ಬೋನ್, ಟೇಲ್ ಬೋನ್ ಅಂತ ಕರಿತಾರ, ಅಲ್ಲಿಂದ ಹಿಡಿದು ನಮ್ಮ ನೆತ್ತಿಯವರೆಗೂ ನಾಡಿಗಳೇನಾಗತ್ತೆ? ಒಂದಕ್ಕೊಂದು ಇಂಟರ್ಲಾಕ್ ಆಗಿ, ಕ್ರಿಸ್ ಕ್ರಾಸ್ ಆಗಿ ಮೂವ್ ಆಗುತ್ತೆ. ಸೊ ಎಲ್ಲಿ ಕ್ರಿಸ್ ಕ್ರಾಸ್ ಆಗಿ ಜಂಕ್ಷನ್ ಒಂದಕ್ಕೊಂದು ಕ್ರಾಸ್ ಓವರ್ ಆಗಿ ಹರಿಯುತ್ತೆ, ಅಲ್ಲೇನಾಗುತ್ತೆ? ಒಂದು ಜಂಕ್ಷನ್ ಆಗಿ ಕ್ರಿಯೇಟ್ ಆಗುತ್ತೆ. ಈಗ ನಿಮ್ಮ ಊರಲ್ಲಿ 4-5 ರೋಡು, 5-6 ರೋಡು ಒಟ್ಟಿಗೆ ಸೇರಿದಾಗ ಏನಾಗುತ್ತೆ? ಗಾಡಿ ಆ ಕಡೆನೂ ಬರುತ್ತೆ, ಈ ಕಡೆನೂ ಬರುತ್ತೆ, ಆ ಕಡೆನೂ ಬರುತ್ತೆ. ಸೊ ಆ ಜಾಗದಲ್ಲಿ ಏನಾಗುತ್ತೆ? ಒಂದು ಸರ್ಕಲ್ ಆಗಿ ಕ್ರಿಯೇಟ್ ಆಗುತ್ತೆ, ಜಂಕ್ಷನ್ ಆಗಿ ಕ್ರಿಯೇಟ್ ಆಗುತ್ತೆ. ಆ ಜಂಕ್ಷನ್ ಫ್ರೀ ಫ್ಲೋ ಆಗಿದ್ದಾಗ ಏನಾಗುತ್ತೆ? ಎಲ್ಲ ವೆಹಿಕಲ್ಸ್ ಈಸಿಯಾಗಿ ಪಾಸ್ ಆಗುತ್ತೆ. ಬಟ್ ಅದೇ ಜಂಕ್ಷನ್ ಬ್ಲಾಕ್ ಆದಾಗ ಏನಾಗುತ್ತೆ? ಸ್ಲೋ ಮೂವಿಂಗ್ ಆಗತ್ತೆ, ಅಥವಾ ಗಾಡಿಗಳು ಮೂನೆ ಆಗೋದಿಲ್ಲ. ನೋಡಿದೀರಾ ನಿಮ್ಮ ಏರಿಯಾದಲ್ಲಿ ಸರ್ಕಲ್?
3-4 ರೋಡು 5-6 ರೋಡು ಒಟ್ಟಿಗೆ ಸೇರುತ್ತಲ್ಲ, ಆ ಜಾಗಕ್ಕೆ ಏನ್ ಕರಿತೀರಾ? ಸಿಗ್ನಲ್, ಜಂಕ್ಷನ್, ಸರ್ಕಲ್. ಅದೇ ತರ ನಮ್ಮ ದೇಹದಲ್ಲೂ ಕೂಡ ನಾಡಿಗಳು ಎಲ್ಲಿ ಒಂದಕ್ಕೊಂದು ಕ್ರಾಸ್ ಓವರ್ ಆಗುತ್ತೆ ಅಲ್ಲಿ ಉಂಟಾಗತ್ತೆ ಒಂದು ಚಕ್ರ, ಅಲ್ಲಿ ಕ್ರಿಯೇಟ್ ಆಗತ್ತೆ ಚಕ್ರ. ನಮ್ಮ ದೇಹದಲ್ಲಿ ಎಷ್ಟೊಂದು ಉಪಚಕ್ರಗಳಿದೆ. ಮುಖ್ಯವಾಗಿ ನಮಗ್ ಬೇಕಾಗಿರೋಂಥದ್ದು 7 ಚಕ್ರಗಳು. ಓಕೆ, 7 ಚಕ್ರಾಸ್. ಸೊ ಈ 7 ಚಕ್ರಾಸ್ ಆರ್ ಎನರ್ಜಿ ಸೆಂಟರ್ಸ್. ನಮ್ಮ ಪ್ರಾಣ ಶಕ್ತಿಯನ್ನ ಸಾಗಿಸ್ತಾ ಇರ್ತಕ್ಕಂತಹ ಒಂದು ಚಕ್ರ. ಓಕೆ, ಸೊ ತಿಳ್ಕೊಳ್ಳೋಣ ಈ ಚಕ್ರಗಳ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಮೊದಲನೇದು ನಮ್ಮ ಬೆನ್ನು ಮೂಳೆಯ ಕೊನೆಯ ಕೆಳಗಡೆ ಭಾಗದಲ್ಲಿರ್ತಕ್ಕಂಥದ್ದು ರೂಟ್ ಚಕ್ರ. ನೆಕ್ಸ್ಟ್ ಸ್ಯಾಕ್ರಲ್ ಚಕ್ರ, ಸೋಲಾರ್ ಪ್ಲೆಕ್ಸಸ್, ಹಾರ್ಟ್ ಚಕ್ರ, ಥ್ರಾಟ್ ಚಕ್ರ, ಥರ್ಡ್ ಐ ಚಕ್ರ ಮತ್ತೆ ಕ್ರೌನ್ ಚಕ್ರ. ಈಗ ಇದನ್ನ ನೀವು ಹೇಗೆ ಅರ್ಥ ಮಾಡ್ಕೊಳ್ಳೋಣ? ನೋಡಿ, ಚಕ್ರಾಸ್ ಆರ್ ಎನರ್ಜಿ ಸೆಂಟರ್ಸ್. ನಮ್ಮ ಒಂದು ಆಸ್ಟ್ರಲ್ ಬಾಡಿ, ಈ ದೇಹದಲ್ಲಿ ಒಂದು ಸ್ಪಿರಿಚುವಲ್ ಎನರ್ಜಿ, ಪ್ರಾಣ ಶಕ್ತಿ ಹರಿತಾ ಇದೆ ಅಂದ್ರೆ ದಟ್ ಈಸ್ ಥ್ರೂ ನಾಡಿಗಳು. ಓಕೆ, ಆ ನಾಡಿಗಳು ಎಲ್ಲಿ ಜಂಕ್ಷನ್ ಆಗಿ ಕ್ರಿಯೇಟ್ ಆಗುತ್ತೋ ಅಲ್ಲಿ ಚಕ್ರ ಅಂತ ಕ್ರಿಯೇಟ್ ಆಗುತ್ತೆ. ಅದು ಎನರ್ಜಿ ಸೆಂಟರ್ ಆಗುತ್ತೆ. ಆ ಎನರ್ಜಿ ಸೆಂಟರ್ ಎಷ್ಟು ಫ್ರೀ ಫ್ಲೋ ಆಗಿರುತ್ತೆ ಅಷ್ಟು ನಮ್ಮ ಚಕ್ರ ಸ್ಟ್ರಾಂಗ್ ಇದೆ ಅಂತ ಅರ್ಥ. ಮತ್ತೆ ಅಷ್ಟೇ ಹೈ ಎನರ್ಜಿನ ನಾವು ಪಡ್ಕೊಳಕ್ ಸಾಧ್ಯ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ವಿಶ್ವಶಕ್ತಿಲಿ ಅಗಾಧವಾಗಿದೆ, ಅಬೆಂಡೆನ್ಸ್ ಅಲ್ಲಿ ನಮಗೆ ಯೂನಿವರ್ಸಲ್ ಎನರ್ಜಿ ಇದೆ, ಕಾಸ್ಮಿಕ್ ಎನರ್ಜಿ ಇದೆ. ಬಟ್ ನಮ್ಮ ದೇಹ ಕೆಪಾಸಿಟಿ ಎಷ್ಟಿದೆ? ನಮ್ಮ ಮನೆ ವೈರ್ ಇದೆಯಲ್ವಾ, ಅಷ್ಟೇ ಕೆಪಾಸಿಟಿ ಇದ್ರೆ ಇಷ್ಟೇ ಎನರ್ಜಿ ಪಡ್ಕೊಳ್ತಾ ಇರ್ತೀರ. ಅಥವಾ ನಿಮ್ ರೋಡಲ್ಲಿ ಇದೆಯಲ್ವಾ, ಆ ಎಲೆಕ್ಟ್ರಿಸಿಟಿ ವೈರ್ ಅಷ್ಟಪ್ಪ ಇದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಎನರ್ಜಿ ಪಡ್ಕೊಳ್ತಾ ಇರ್ತಾರೆ. ಅಥವಾ ಹೈ ಎಕ್ಸ್ಟೆನ್ಷನ್ ವೈರ್ ತರ ನಿಮ್ಮ ಒಂದು ನಾಡಿಗಳು ಅಥವಾ ನಿಮ್ಮ ಎನರ್ಜಿ ಸೆಂಟರ್ಸ್ ಚಕ್ರಗಳು ಸ್ಟ್ರಾಂಗ್ ಇದ್ರೆ ಏನಾಗುತ್ತೆ, ಅದೇ ತರ ವಿಶ್ವಶಕ್ತಿಯನ್ನು ನೀವು ರಿಸೀವ್ ಮಾಡ್ಕೊಳಕ್ ಸಾಧ್ಯ ಆಗತ್ತೆ. ಸೊ ಯಾವಾಗ ನೀವು ಕಾಸ್ಮಿಕ್ ಎನರ್ಜಿ, ಅಬೆಂಡೆನ್ಸ್ ಎನರ್ಜಿನ ನೀವು ರಿಸೀವ್ ಮಾಡ್ಕೊಳಕ್ಕೆ ಅಥವಾ ಟ್ಯಾಪ್ ಮಾಡಕ್ ಸಾಧ್ಯ ಆಗತ್ತೆ, ಯು ಲಿವ್ ಅ ಡಿಫರೆಂಟ್ ಲೈಫ್. ಅದ್ಭುತವಾದ ಒಂದು ವಿಭಿನ್ನವಾದ ಜೀವನವನ್ನ ನೀವು ನಡ್ಸಕ್ ಸ್ಟಾರ್ಟ್ ಮಾಡ್ತೀರಾ. ಹೇಗೆ, ಯಾವ ತರ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಣ ಇವಾಗ. ಓಕೆ, ಸೊ ಹಾಗೆ ಚಕ್ರ ಅಂತ ಹೇಳಿದಾಗ, ಸೊ ಲಿಟ್ರಲಿ ಲೈಕ್ ಚಕ್ರ ಅಂದ್ರೆ ವೀಲ್ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ವೀಲ್ ಅಂತ ಕರಿತೀವಿ. ಸೊ ಪರ್ಟಿಕ್ಯುಲರ್ ಈಚ್ ಚಕ್ರಗಳು ಕೂಡ ಏನಾಗಿರುತ್ತೆ, ನಮ್ಮ ದೇಹ, ನಮ್ಮ ಭಾವನೆ ಜೊತೆಗೆ ನಮ್ಮ ಲೈಫ್, ಈ ಎಲ್ಲ ಅಂಗಗಳನ್ನ, ಈ ಎಲ್ಲ ಅಂಶಗಳನ್ನ ಏನ್ ಮಾಡ್ತಾ ಇರುತ್ತೆ, ಚಕ್ರಗಳು ರೂಲ್ ಮಾಡ್ತಾ ಇರುತ್ತೆ. ಆ ಒಂದು ದೇಹದ ಭಾಗ, ಭಾವನೆಗಳು, ಜೀವನದ ಅಂಗ ಎಲ್ಲವನ್ನ ಏನ್ ಮಾಡ್ತಾ ಇರುತ್ತೆ, ಅದು ಕಂಟ್ರೋಲ್ ಮಾಡ್ತಾ ಇರುತ್ತೆ, ಪ್ರಭಾವ ಬೀರ್ತಾ ಇರುತ್ತೆ ಈಚ್ ಚಕ್ರಗಳು. ಅರ್ಥ ಆಗ್ತಾ ಇದೆಯಾ? ಸೊ ಈ ಚಕ್ರ ಬ್ಲಾಕ್ ಆದಾಗ ಏನಾಗುತ್ತೆ, ಚಕ್ರ ಬ್ಲಾಕ್ ಆದಾಗ ಏನಾಗುತ್ತೆ, ಸಿಂಪಲ್. ಈಗ ನಿಮ್ ಮನೆಯಲ್ಲಿ ನೀರಿನ ಪೈಪ್ ಇದೆಯಲ್ವಾ, ಈಗ ನೀರಿನ ಪೈಪ್ ಅಲ್ಲಿ ನೀರು ಚೆನ್ನಾಗಿ ಹರಿಬೇಕು, ಫೋರ್ಸ್ಫುಲ್ ಆಗಿ ಬರ್ಬೇಕಂದ್ರೆ ಏನಾಗ್ಬೇಕು, ಪೈಪ್ ಕ್ಲೀನ್ ಆಗಿರ್ಬೇಕು. ಆ ಪೈಪಲ್ಲಿ ಏನಾದ್ರು ಕಸ ಕಡ್ಡಿ ಎಲ್ಲ ತುಂಬಿಕೊಂಡಿದ್ರೆ ಏನಾಗುತ್ತೆ, ನೀರು ಹರಿಯುತ್ತಾ ಪ್ರಾಪರ್ ಆಗಿ? ಸ್ವಲ್ಪ 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 ಬರುತ್ತೆ, ಸ್ಲೋ ಆಗಿ ಬರುತ್ತೆ ಅಲ್ವಾ? ಅದೇನಾದ್ರೂ ಪೈಪ್ ಫುಲ್ ಕಸ ಕಡ್ಡಿಯಿಂದ ಫುಲ್ ಬ್ಲಾಕ್ ಆಗ್ಬಿಟ್ರೆ ನೀರು ಬರುತ್ತಾ? ಬರುತ್ತೆ ಅಲ್ವಾ? ಸೇಮ್ ವೇ ನಮ್ಮ ಚಕ್ರ ಕೂಡ ಅಷ್ಟೇ. ಚಕ್ರ ಬ್ಯಾಲೆನ್ಸ್ಡ್ ಆಗಿದ್ದಾಗ, ಆಕ್ಟಿವ್ ಆಗಿದ್ದಾಗ, ಸೊ ನಮ್ಮ ಲೈಫ್ ಅಲ್ಲಿ ಆ ದೇಹದ ಅಂಗ, ಇಮೋಷನ್, ಆ ಲೈಫ್ ನ ಭಾಗ ಎಲ್ಲ ಫ್ರೀ ಫ್ಲೋ ಆಗಿ ಆಕ್ಟಿವ್ ಆಗಿ ಎಲ್ಲವನ್ನ ಪಡ್ಕೊಳ್ತಾ ಇರ್ತೀವಿ. ಅದೇನಾದ್ರೂ ಚಕ್ರ ಬ್ಲಾಕ್ ಆಗಿದ್ದಾಗ ಆ ದೇಹದ ಭಾಗ, ಭಾವನೆಗಳು, ಲೈಫ್ ನ ಅಂಗ ಎಲ್ಲವೂ ಪ್ರಾಬ್ಲಮ್ ಆಗಿರುತ್ತೆ ಅಥವಾ ಡಿಸ್ಟರ್ಬ್ಡ್ ಆಗಿರುತ್ತೆ ಬಿಕಾಸ್ ಆಫ್ ಚಕ್ರ ಬ್ಲಾಕೇಜಸ್. ರೈಟ್? ಗೊತ್ತಿರೋದಿಲ್ಲ, ಈ ವಿಚಾರದ ಬಗ್ಗೆ ಗೊತ್ತಿರಲ್ಲ ತುಂಬಾ ಜನಕ್ಕೆ, ಯಾಕಂದ್ರೆ ಸ್ಕೂಲು ಕಾಲೇಜ್ ಎಲ್ಲೂ ಹೇಳ್ಕೊಟ್ಟಿಲ್ಲ ಅಲ್ವಾ? ಸೊ ಅಥವಾ ಇದ್ರ ಬಗ್ಗೆ ಕಲಿಬೇಕಂದ್ರೆ ಆಶ್ರಮಕ್ಕೂ ಎಲ್ಲೋ ಹೋಗಿ ಕಲಿಬೇಕು, ಸಾಧ್ಯ ಇಲ್ಲ. ಬಿಸಿ ಲೈಫ್ ಶೆಡ್ಯೂಲ್ ಎಲ್ಲ ಹೋಗಿ ಕಲಿತೀರಾ, ನಾಟ್ ಪಾಸಿಬಲ್. ಯಾರು ಹೇಳ್ಕೊಡ್ತಾರೆ? ಯಾರು ಹೇಳ್ಕೊಡಲ್ಲ. ಸೊ ಇಟ್ಸ್ ಅನ್ ಅಪರ್ಚುನಿಟಿ ಅರ್ಥ ಮಾಡ್ಕೊಳ್ಳೋದಕ್ಕೆ, ಕಲಿಲಿಕ್ಕೆ. ಕ್ಲಿಯರ್? ಸೊ ಡೀಪ್ ಆಗಿ ಹೋಗೋಣ. ಸ್ವಲ್ಪ ಎಲ್ಲರೂ ಗಮನ ಕೊಡಿ, ಎಲ್ಲರೂ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ 7 ಚಕ್ರ
ಈಚ್ ಚಕ್ರದ ಬಗ್ಗೆ ತಿಳ್ಕೊಳ್ಳೋಣ ಸ್ವಲ್ಪ ಡೀಟೇಲ್ ಆಗಿ. ಸೊ ಇಲ್ಲಿದೆ ನೋಡಿ, ನಿಮ್ಗೆ ಇಂಗ್ಲಿಷ್ ಅಲ್ಲೂ ಇದೆ, ನಮ್ಮ ಕನ್ನಡ ಅಥವಾ ಸಂಸ್ಕೃತ ಭಾಷೆಯಲ್ಲೂ ಕೂಡ ಇದೆ. ಸೊ ಮೂಲಾಧಾರ ಚಕ್ರ ಅಂದ್ರೆ ರೂಟ್ ಚಕ್ರ ಅಂದಾಗ, ರೂಟ್ ಅಂದ್ರೆ ಏನು? ಮೂಲ, ಬೇಸ್, ಮೂಲಾಧಾರ ಚಕ್ರ. ಎರಡನೇದು ಸ್ವಾದಿಷ್ಠಾನ ಚಕ್ರ. ಎಲ್ಲಿರುತ್ತೆ ಇದು? ನಿಮ್ಮ ನಾಭಿಯಿಂದ ಕೆಳಗಡೆ, 4 ಬೆರಳು ಕೆಳಗಡೆ, ನಾಭಿಯಿಂದ ಕೆಳಗಡೆ. ಸೊ ದಟ್ ಈಸ್ ಯುವರ್ ಲೋವರ್ ಅಬ್ಡಮನ್, ಕಿರು ಹೊಟ್ಟೆ, ಕೆಳ ಹೊಟ್ಟೆ, ಅಲ್ಲಿ ಇರುತ್ತೆ ನಿಮ್ಮ ಸ್ವಾದಿಷ್ಠಾನ ಚಕ್ರ. ಮಣಿಪುರ ಚಕ್ರ ನಿಮ್ಮ ನಾಭಿಯಿಂದ ಮೇಲ್ಗಡೆ, 3 ಬೆರಳು ಅಥವಾ 4 ಬೆರಳು ಮೇಲ್ಗಡೆ, ಮಣಿಪುರ ಚಕ್ರ. ಅನಾಹತ ಚಕ್ರ ನಿಮ್ಮ ಎದೆಯ ಮಧ್ಯದ ಭಾಗದಲ್ಲಿರುತ್ತೆ. ಅಂಡ್ ವಿಶುದ್ಧ ಚಕ್ರ ನಿಮ್ಮ ಥ್ರಾಟ್, ಗಂಟ್ಲು. ಹಾಗೆ ಆಜ್ಞಾ ಚಕ್ರ ನಿಮ್ಮ ಹಣೆಯ ಮಧ್ಯದ ಭಾಗದಲ್ಲಿ, ಅಥವಾ ಮೈಂಡ್ ಅಂದ್ರೆ ನಮ್ಮ ಬ್ರೈನ್ ಇರುತ್ತಲ್ವಾ, ಅಲ್ಲಿ ಪೀನಲ್ ಗ್ಲ್ಯಾಂಡ್ ಅಂತ ಕರಿತೀವಿ. ಸೊ ಥರ್ಡ್ ಐ ಕೂಡ ಇಸ್ ನಥಿಂಗ್ ಬಟ್ ಆಜ್ಞಾ ಚಕ್ರ, ಥರ್ಡ್ ಐ ಚಕ್ರ. ಸೊ ಇದು ನಿಮ್ಮ ಸಹಸ್ರಾರ ಚಕ್ರ, ಕ್ರೌನ್ ಚಕ್ರ, ಇಲ್ಲಿ ನೆತ್ತಿ. ಓಕೆ, ಸೊ ಈ ರೀತಿಯಾಗಿ 7 ಚಕ್ರವನ್ನ ಅರ್ಥ ಮಾಡ್ಕೊಳ್ಳೋಣ. ಎಲ್ಲೆಲ್ಲಿ ಲೊಕೇಟ್ ಆಗಿದೆ ನೋಡಿ, ಇಲ್ಲಿ ಲೊಕೇಟ್ ಆಗಿರುತ್ತೆ. ಸೊ ಮೂಲಾಧಾರ ಸ್ಪೈನಲ್ ಕಾರ್ಡ್ ನ ಬಾಟಮ್ ಆಫ್ ದ ಟಿಪ್ ಅಲ್ಲಿ ಇರುತ್ತೆ. ಸ್ವಲ್ಪ ಮೇಲ್ಗಡೆ ಸ್ವಾದಿಷ್ಠಾನ ಚಕ್ರ, ನಾಭಿಯಿಂದ ಮೇಲ್ಗಡೆ ಮಣಿಪುರ ಚಕ್ರ, ಹೃದಯದ ಮಧ್ಯಭಾಗದಲ್ಲಿ ಅಂದ್ರೆ ಇಲ್ಲಲ್ಲ, ಈ ಹಿಂಭಾಗ ಸ್ಪೈನಲ್ ಕಾರ್ಡ್ ಜೊತೆ ಆಗಿ ಇರೋಂಥದ್ದು. ಸೊ ಅನಾಹತ ಚಕ್ರ, ವಿಶುದ್ಧ ಚಕ್ರ, ಆಜ್ಞಾ ಚಕ್ರ, ದೆನ್ ಸಹಸ್ರಾರ ಚಕ್ರ. ಡನ್. ಸೊ ಅರ್ಥ ಮಾಡ್ಕೊಳ್ಳೋಣ, ಈ ಚಕ್ರಗಳು ಬ್ಲಾಕ್ ಆದಾಗ ಏನ್ ಪ್ರಾಬ್ಲಮ್ಸ್ ಆಗುತ್ತೆ, ಅಥವಾ ಏನ್ ಸಫರ್ ಆಗ್ತಾ ಇರ್ತಾರೆ, ಅಥವಾ ಬ್ಯಾಲೆನ್ಸ್ಡ್ ಆಗಿದ್ದಾಗ ಏನಿರುತ್ತೆ ಅಥವಾ ಏನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಳೋಣ. ಓಕೆ, ಬರ್ಕೊಳ್ಳಿ. ಸೊ ಮೊದಲನೇದಾಗ ಅರ್ಥ ಮಾಡ್ಕೊಳ್ಳಿ ಏನಪ್ಪಾ ಅಂತ ಹೇಳಿದ್ರೆ, ಈ ರೂಟ್ ಚಕ್ರ, ರೂಟ್ ಚಕ್ರ ನಮ್ಮ ಮೂಲಾಧಾರ ಚಕ್ರ. ಏನಿದು ಮೂಲಾಧಾರ ಚಕ್ರ? ಸೊ ಇದು ನಮ್ಮ ಶರೀರಕ್ಕೆ ಸಂಬಂಧಪಟ್ಟಿದ್ದು, ನಮ್ಮ ಜೀವನ, ಲೈಫ್ಗೆ, ಲಿವಿಂಗ್ಗೆ, ಅಂದ್ರೆ ನಾವು ಬದುಕಿದೀವಿ ಅಂದ್ರೆ ಮೇನ್ ಆಗಿ ಮೂಲಾಧಾರ ಚಕ್ರ. ಓಕೆ, ಸೊ ದಿಸ್ ಇಸ್ ಲೈಕ್ ನಮ್ಮ ಫಿಸಿಕಲ್ ನೀಡ್ಸ್ ಅಥವಾ ನಮ್ಮ ಅವಶ್ಯಕತೆಗಳು, ಬೇಸಿಕ್ ಡೇ ಟು ಡೇ ಲೈಫ್ ನೀಡ್ಸ್ಗೆ ಕನೆಕ್ಟ್ ಆಗಿರೋಂಥದ್ದು ಮೂಲಾಧಾರ ಚಕ್ರ. ಇದಿಲ್ಲ ಅಂದ್ರೆ ನಾವು ಬೇಸಿಕ್ ನೀಡ್ಸು ಕಷ್ಟಪಡ್ತೀವಿ ಆ ಥರ. ಲೈಕ್ ಫಾರ್ ಎಕ್ಸಾಂಪಲ್ ಊಟ, ತಿಂಡಿ, ನಿದ್ದೆ, ದೈಹಿಕ ಶಕ್ತಿ, ದುಡ್ಡು ಎಲ್ಲರಿಗೂ ಅವಶ್ಯಕತೆ ಅಲ್ವಾ? ಬೇಸಿಕ್ ನೀಡ್ಸ್ ಎಲ್ಲಿಂದ ಬರುತ್ತೆ? ದುಡ್ಡಿಂದನೇ ಬರೋಂಥದ್ದು. ಸೊ ಬೇಸಿಕಲಿ ಮೂಲಾಧಾರ ಚಕ್ರ ಕನೆಕ್ಟ್ ಆಗುತ್ತೆ ಮನಿ ರಿಲೇಟೆಡ್ಗೆ. ಸೊ ಯಾರಿಗಾದ್ರೂ ಮನಿ ಬ್ಲಾಕ್ ಆಗ್ತಾ ಇದೆ, ಬರ್ತಾ ಇಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಮೂಲಾಧಾರ ಚಕ್ರ ಬ್ಲಾಕ್ ಆಗ್ತಾ ಇದೆ ಅಂತ ಅರ್ಥ. ಬೇಸಿಕ್ ನೀಡ್ಸ್ಗೆ ಕಷ್ಟ ಪಡ್ತಾ ಇದಾರೆ ಅಂದ್ರೆ ಅರ್ಥ ಎಲ್ಲೋ ಒಂದ್ ಕಡೆ ಮೂಲಾಧಾರ ಚಕ್ರನೇ ಬ್ಲಾಕ್ ಆಗಿದೆ ಅಂತ ಅರ್ಥ. ಅದಕ್ಕೆ ಅವ್ರಿಗೆ ಬೇಸಿಕ್ ನೀಡ್ಸ್ ಕೂಡ ಪಡ್ಕೊಳಕ್ ಸಾಧ್ಯ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ. ಓಕೆ, ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ನಾನು ಇದೀನಿ. ಸೊ ಈ ಪ್ರಪಂಚದ ಒಂದು ಮೆಟೀರಿಯಲಿಸ್ಟಿಕ್ ವರ್ಲ್ಡ್ಗೆ ಕನೆಕ್ಟ್ ಆಗಂತದೆ ಮೂಲಾಧಾರ ಚಕ್ರದಿಂದ. ರೈಟ್, ಯು ಫೀಲ್ ಸೆಕ್ಯೂರ್ಡ್, ಕಾನ್ಫಿಡೆಂಟ್, ಸೆಕ್ಯೂರ್ಡ್, ಸೇಫ್ ಫೀಲ್ ಮಾಡ್ತಾ ಇದ್ರ ಅಂದ್ರೆ ಬಿಕಾಸ್ ಆಫ್ ಮೂಲಾಧಾರ ಚಕ್ರ. ಈ ಚಕ್ರ ಬ್ಲಾಕ್ ಆಗಿದ್ರೆ ಎಲ್ಲೋ ಒಂದ್ ಕಡೆ ಇನ್ಸೆಕ್ಯೂರಿಟಿ ಫೀಲ್ ಮಾಡೋಂಥದ್ದು, ದುಡ್ಡು ಬರ್ತಾ ಇಲ್ಲ, ಆಗುತ್ತೋ ಇಲ್ಲೋ, ನನ್ನ ಜೀವನನೇ ಆಗ್ತಾ ಇಲ್ಲ, ಈ ತರ ಬೇಸಿಕ್ ನೀಡ್ಸ್ಗೆ ಕಷ್ಟ ಪಡ್ತಾ ಇರ್ತಾರೆ ಬಿಕಾಸ್ ಮೂಲಾಧಾರ ಚಕ್ರ ಬ್ಲಾಕ್ ಆಗಿರುತ್ತೆ. ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ? ಸೊ ನೆಕ್ಸ್ಟ್ ಸ್ಯಾಕ್ರಲ್ ಚಕ್ರ ಅಂದ್ರೆ ಸ್ವಾದಿಷ್ಠಾನ ಚಕ್ರ. ವಾಯ್ಸ್ ಕ್ಲಿಯರ್ ಇಲ್ಲ? ಆಮೇ ಆಡಿಬಲ್? ಕ್ಲಿಯರ್ ಇದೆಯಾ ವಾಯ್ಸ್? ಹಲೋ, ಎಸ್. ಸೊ ನಿಮ್ ಕಡೆ ಆಡಿಯೋ ಚೆಕ್ ಮಾಡ್ಕೊಳ್ಳಿ ಮಾಡಿಯ ಫ್ರೆಂಡ್ಸ್. ಇಂಟರ್ನೆಟ್, ನಿಮ್ಮ ಒಂದು ಇಂಟರ್ನೆಟ್ ಸೆಟ್ಟಿಂಗ್ಸ್ ಚೆಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬರ್ಕೊಳ್ಳಿ, ಸ್ಯಾಕ್ರಲ್ ಚಕ್ರ, ಸ್ವಾದಿಷ್ಠಾನ ಚಕ್ರ. ಈ ಚಕ್ರ ಇದು ನಿಮ್ಮ ಬೇಸಿಕ್ ಇಮೋಷನ್ಸ್ಗೆ ಕನೆಕ್ಟ್ ಆಗಂಥದ್ದು, ಅಂದ್ರೆ ರಿಲೇಶನ್ಶಿಪ್, ಇಮೋಷನ್ಸ್ಗೆ ಕನೆಕ್ಟ್ ಆಗಂಥದ್ದು. ಏನ್ ಇಮೋಷನ್ ಅಂತ ಹೇಳಿದ್ರೆ ಆಲ್ ಕೈಂಡ್ ಆಫ್ ಭಾವನೆಗಳು, ಫೀಲಿಂಗ್ಸ್. ಓಕೆ, ಎನಿಥಿಂಗ್ ಯು ಆರ್ ಫೀಲಿಂಗ್ ಡೈರೆಕ್ಟ್ಲಿ ಕನೆಕ್ಟೆಡ್ ನಿಮ್ಮ ಸ್ವಾದಿಷ್ಠಾನ ಚಕ್ರಕ್ಕೆ. ನೀವು ಡಲ್ ಆಗಿದ್ದೀರಾ, ಡಿಪ್ರೆಷನ್ಗೆ ಹೋಗಿದ್ದೀರಾ, ಬೇಜಾರಲ್ಲಿದ್ದೀರಾ, ಅಥವಾ ಜಲಸಿ ಫೀಲ್ ಆಗ್ತಾ ಇದೆ, ಕೋಪ ಫೀಲ್ ಮಾಡ್ತಾ ಇದ್ದೀರಾ, ಏನೇ ನಿಮ್ಮ ಭಾವನೆಗಳಿದೆ ಇದೆಲ್ಲವೂ ನಿಮ್ಮ ಸ್ವಾದಿಷ್ಠಾನ ಚಕ್ರಕ್ಕೆ ಸಂಬಂಧಪಟ್ಟಿದ್ದು. ಸೊ ಇಮೋಷನಲಿ ಯಾರು
ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇದ್ರೆ ದಿಸ್ ಇಸ್ ಆಲ್ ಕನೆಕ್ಟೆಡ್ ಟು ಸ್ವಾದಿಷ್ಠಾನ ಚಕ್ರ. ಅರ್ಥ ಆಗ್ತಾ ಇದೆಯಾ? ಹಾಗೆ ಈ ಸ್ವಾದಿಷ್ಠಾನ ಚಕ್ರ ನಿಮ್ಮ ಕ್ರಿಯೇಟಿವಿಟಿ, ಸೆಲ್ಫ್ ವರ್ದಿನೆಸ್. ಸೊ ಸಂಬಡಿ ಫೀಲ್ಸ್ ಐ ಆಮ್ ವರ್ದಿ, ಅವ್ರ ಬಗ್ಗೆ ಅವ್ರಿಗೆ ಹೆಮ್ಮೆ, ಸೆಲ್ಫ್ ಇಮೇಜ್ ತುಂಬಾ ಹೈ ಇರುತ್ತೆ. ಬಟ್ ಈ ಚಕ್ರ ಬ್ಲಾಕ್ ಆದಾಗ ಏನು, ಸೆಲ್ಫ್ ಇಮೇಜ್ ಇರೋದಿಲ್ಲ, ಲೋ ಫೀಲ್ ಮಾಡ್ತಾ ಇರ್ತಾರೆ, ಕೀಳಿರಿಮೆ ಫೀಲ್ ಮಾಡ್ತಾ ಇರ್ತಾರೆ, ಐ ಆಮ್ ವರ್ತ್ಲೆಸ್ ಅನ್ನಂಗ್ ಫೀಲ್ ಮಾಡ್ತಾ ಇರ್ತಾರೆ, ಮತ್ತೆ ಕ್ರಿಯೇಟಿವಿಟಿ ಇರೋದಿಲ್ಲ, ಬ್ಲಾಕ್ ಆಗಿರುತ್ತೆ. ಹಾಗೆ ಈ ಚಕ್ರ ಕನೆಕ್ಟ್ ಆಗತ್ತೆ ನಿಮ್ಮ ದೇಹದ ಒಂದು ಕೆಳ ಆರ್ಗನ್ಸ್, ಅಂದ್ರೆ ಲೋವರ್ ಆರ್ಗನ್ಸ್, ಲೋವರ್ ಅಬ್ಡಮನ್ ಆರ್ಗನ್ಸ್ಗೆ ಕನೆಕ್ಟ್ ಆಗಿರುತ್ತದೆ. ಲೈಕ್ ಸ್ಯಾಕ್ರಲ್ ಚಕ್ರ ಮೇನ್ಲಿ ಇಸ್ ಫಾರ್ ಯುವರ್ ಸೆಕ್ಷುಯಲ್ ಆಕ್ಟಿವಿಟೀಸ್, ರೈಟ್? ಸೆಕ್ಷುಯಲ್ ಡಿಸೈರ್, ಸೆಕ್ಷುಯಲ್ ಸ್ಯಾಟಿಸ್ಫ್ಯಾಕ್ಷನ್, ಅಥವಾ ನಿಮ್ಮ ಜನನಾಂಗದ ಒಂದು ಹೆಲ್ದಿನೆಸ್ಗೂ ಕೂಡ. ಈಗ ಸೋ ಮೆನಿ ಪೀಪಲ್ ಫೇಸ್ ಪ್ರಾಬ್ಲಮ್ಸ್ ಲೈಕ್ ಪೀರಿಯಡ್ಸ್ ಪ್ರಾಬ್ಲಮ್ಸ್ ಇರ್ಬೋದು, ಆರ್ ಗರ್ಭಕೋಶದ ಪ್ರಾಬ್ಲಮ್ ಇರ್ಬೋದು, ಕಿಡ್ನಿ ಪ್ರಾಬ್ಲಮ್ಸ್ ಇರ್ಬೋದು, ಆಲ್ ಬಿಕಾಸ್ ಏನು, ಈ ಚಕ್ರ ಬ್ಲಾಕ್ ಆಗಿದ್ದಾಗ, ಪ್ರಾಬ್ಲಮ್ ಆಗಿದ್ದಾಗ. ಸೊ ಇದರಿಂದ ಏನಾಗಿರುತ್ತೆ, ಆ ದೇಹದ ಭಾಗ ಕೂಡ ಎಫೆಕ್ಟ್ ಆಗ್ತಾ ಇರುತ್ತೆ, ಅಥವಾ ಇಮೋಷನ್ಗೆ ಎಫೆಕ್ಟ್ ಆಗ್ತಾ ಇರುತ್ತೆ, ಆರ್ ಕ್ರಿಯೇಟಿವಿಟಿ, ಸೆಲ್ಫ್ ವರ್ದಿನೆಸ್ ಇದನ್ನ ಫೀಲ್ ಮಾಡೋಕ್ಕೂ ಬ್ಲಾಕ್ ಆಗ್ತಾ ಇರುತ್ತೆ. ಸೊ ಸ್ವಾದಿಷ್ಠಾನ ಚಕ್ರ ಈಸ್ ಮೇನ್ಲಿ ಫಾರ್ ಇಮೋಷನ್ಸ್. ಆಗ್ತಾ ಇದೆಯಾ? ಸೊ ಹಾಗೆ ಮೂಲಾಧಾರ ಚಕ್ರದ ಬಗ್ಗೆ ಬಾಡಿ ಅಂತ ಹೇಳಿ ಬಂದಾಗ ಏನು, ಇದು ನಿಮ್ಮ ಲೈಕ್ ಬೇಸಿಕಲಿ ಇಟ್ಸ್ ಆಲ್ ದ ಬಿಲೋ ಪಾರ್ಟ್, ನಿಮ್ಮ ಕಾಲು, ಮಂಡಿ, ಪಾದಗಳು, ರೈಟ್? ಹಾಗೆ ನಿಮ್ಮ ಕಾನ್ಸ್ಟಿಪೇಷನ್, ಇದು ಎಲ್ಲದಕ್ಕೂ ಮೂಲಾಧಾರ ಚಕ್ರ ಬೇಸಿಕಲಿ ಕನೆಕ್ಟ್ ಆಗಂತದ್ದು. ನೆಕ್ಸ್ಟ್ ಮಣಿಪುರ ಚಕ್ರ, ಸೋಲಾರ್ ಪ್ಲೆಕ್ಸಿಸ್. ಸೊ ಮಣಿಪುರ ಚಕ್ರ ಎಲ್ಲಿ, ನಿಮ್ಮ ಹೊಟ್ಟೆಯ ಭಾಗ, ಅಂದ್ರೆ ನಾಭಿಯಿಂದ ಮೇಲ್ಗಡೆ. ನೋಡಿ, ಹೊಟ್ಟೆಯ ಭಾಗ ಅಂದಾಗ ಏನು, ಇಟ್ ಕಂಪ್ಲೀಟ್ಲಿ ಕಂಟ್ರೋಲ್ಸ್ ನಿಮ್ಮ ಡೈಜೆಷನ್. ಓಕೆ, ಡೈಜೆಷನ್. ಸೊ ಯಾರಾದ್ರೂ ಡೈಜೆಷನ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ರೆ, ಆಸಿಡಿಟಿ, ಗ್ಯಾಸ್ಟ್ರಿಕ್ ಫೇಸ್ ಮಾಡ್ತಾ ಇದ್ರೆ, ನೋಡಿ ಎಲ್ಲಾ ರೋಗಗಳು ಶುರು ಆಗದೆ ಡೈಜೆಷನ್ ಇಂದ, ಹೊಟ್ಟೆಯಿಂದ. ಅದು ಸರಿ ಇಲ್ಲ ಅಂದ್ರೆ ರೋಗಗಳು ಸ್ಟಾರ್ಟ್ ಅಂತ ಅರ್ಥ. ಸೊ ಮಣಿಪುರ ಚಕ್ರ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ಏನು ಡೈಜೆಷನ್ ಪ್ರಾಬ್ಲಮ್ ಇರಲ್ಲ, ಸೊ ಯಾವುದೇ ಡಿಸೀಸ್ ಬರಕ್ ಸಾಧ್ಯ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಅಷ್ಟೇ ಅಲ್ಲ, ಡೈಜೆಷನ್ ಅಂದಾಗ ಶುಗರ್ ಲೆವೆಲ್ಸ್ ಶುರು ಆಗದೆ, ಶುಗರ್ ಬರೋದೆ ಸ್ಟಮಕ್ ಇಂದ. ಅರ್ಥ ಆಗ್ತಾ ಇದೆಯಾ? ಏನು ಬ್ಲಡ್ ಶುಗರ್ ಲೆವೆಲ್ ರಿಲೀಸ್ ಆಗುತ್ತೆ, ಅದರಿಂದಾನೆ ಬ್ಲಡ್ ಲೆವೆಲ್ಸ್, ಶುಗರ್ ಲೆವೆಲ್ಸ್ ಬರುವಂಥದ್ದು. ಸೊ ಡೈಜೆಷನ್ಗೆ. ಅಷ್ಟೇ ಅಲ್ಲ, ಮಣಿಪುರ ಚಕ್ರ ಏನಾಗುತ್ತೆ, ಇಟ್ ಈಸ್ ಟು ಯುವರ್ ಅಕಂಪ್ಲಿಷ್ಮೆಂಟ್. ಸೊ ಮಣಿಪುರ ಚಕ್ರದಲ್ಲಿ ಶಕ್ತಿ ಅಡಗಿರುತ್ತೆ. ಏನ್ ಶಕ್ತಿ? ಒಬ್ಬ ಹ್ಯೂಮನ್ ಪವರ್, ಮನುಷ್ಯನ ಒಂದು ಶಕ್ತಿ ಎಲ್ಲ ಎಲ್ಲಡಗತ್ತೆ ಗೊತ್ತಾ? ಹೋಗಿ ನಿಮ್ಮ ಲಿವರ್ ಅಲ್ಲಿ. ಈಗ ನೀವು ಊಟ ತಿಂಡಿ ಮಾಡ್ತೀರಾ, ಕೆಲಸ ಮಾಡ್ತೀರಾ, ಎಕ್ಸಸೈಸ್ ಮಾಡ್ತೀರಾ, ಆ ಶಕ್ತಿ ಎಲ್ಲ ಎಲ್ಲಡಗತ್ತೆ ಗೊತ್ತಾ? ನಿಮ್ಮ ಹೊಟ್ಟೆಯ ಭಾಗದಲ್ಲಿ. ಸೊ ಕಾನ್ಫಿಡೆನ್ಸ್, ಎನರ್ಜಿ ಎಲ್ಲ ಬರುವಂಥದ್ದು ಹೊಟ್ಟೆಯಿಂದ, ಲಿವರ್ ಇಂದ. ದಟ್ ಈಸ್ ಯುವರ್ ಎನರ್ಜಿ ಸೆಂಟರ್, ಸ್ಟೋರೇಜ್ ಅದು. ಓಕೆ, ಲೈಕ್ ಬ್ಯಾಟ್ರಿ ತರ, ರೈಟ್? ಅದು ಕರೆಕ್ಟ್ ಆಗಿದ್ರೆ ಎನರ್ಜಿ ಕರೆಕ್ಟ್ ಆಗಿರುತ್ತೆ, ಅಂದ್ರೆ ಫಿಸಿಕಲಿ ತುಂಬಾ ಆಕ್ಟಿವ್ ಆಗಿರ್ತೀರಾ, ಕೆಲಸ ಮಾಡ್ತೀರಾ. ಏನೇ ಒಂದು ಗುರಿನ ಅಚೀವ್ ಮಾಡಬೇಕು, ಕನಸುಗಳನ್ನ ಅಚೀವ್ ಮಾಡ್ಬೇಕಂತ ಹೇಳಿದ್ರೆ ಮಣಿಪುರ ಚಕ್ರ ಆಕ್ಟಿವ್ ಆಗಿದ್ರೆ ಮಾತ್ರ ಸಾಧ್ಯ. ಇಲ್ಲ ಅಂದ್ರೆ ಲೇಸಿನೆಸ್ಸು, ಲೆಥಾರ್ಜಿ, ಗುರಿಗಳನ್ನ ಅಚೀವ್ ಮಾಡೋಕ್ಕಾಗಲ್ಲ, ಇದೆಲ್ಲ ನೋಡ್ಬೋದು. ಯಾಕೆ? ಸೊ ಮಣಿಪುರ ಚಕ್ರ ಹೇಳುತ್ತೆ ಐ ಡೂ, ಡೂಯಿಂಗ್, ಐ ಡೂ, ಡೂಯಿಂಗ್. ಸೊ ಮೂಲಾಧಾರ ಚಕ್ರ ಏನ್ ಹೇಳುತ್ತೆ? ಐ ಲಿವ್, ನಾನು ಬದುಕಿದ್ದೀನಿ ಅಂದ್ರೆ ಐ ಲಿವ್ ಅಂತ ಅರ್ಥ ಅಲ್ವಾ? ದಟ್ ಈಸ್ ಮೂಲಾಧಾರ ಚಕ್ರ. ಸ್ವಾದಿಷ್ಠಾನ ಚಕ್ರ ಏನ್ ಹೇಳುತ್ತೆ? ಐ ಫೀಲ್. ಸೊ ಫೀಲಿಂಗ್ಸ್ ಎಲ್ಲಿಂದ ಬರುತ್ತೆ? ಸ್ವಾದಿಷ್ಠಾನ ಚಕ್ರದಿಂದ. ಸೊ ಮಣಿಪುರ ಚಕ್ರ ಐ ಡೂ, ಡೂಯಿಂಗ್, ಮಾಡಂತದ್ದು. ನೆಕ್ಸ್ಟ್ ಅನಾಹತ ಚಕ್ರ, ನಮ್ಮ ಹಾರ್ಟ್ ಚಕ್ರ. ಸೊ ಅನಾಹತ ಚಕ್ರ ಅಂದ್ರೆ ದಿಸ್ ಇಸ್ ಪ್ಯೂರ್ಲಿ ರಿಲೇಟೆಡ್ ಟು ಯುವರ್ ಲವ್ ಅಂಡ್ ರಿಲೇಶನ್ಶಿಪ್. ಸೊ ಒಬ್ಬ ವ್ಯಕ್ತಿ ಎಷ್ಟು ಪ್ರೀತಿಯನ್ನ, ಓಕೆ, ಪ್ರೀತಿಯನ್ನ ಫೀಲ್ ಮಾಡ್ತಾರೆ, ಪ್ರೀತಿಯನ್ನ ಹಂಚುತ್ತಾನೆ, ಸಹಾನುಭೂತಿ, ರೈಟ್,
ಎಷ್ಟು ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗಿರುತ್ತೆ, ಇದೆಲ್ಲ ಕನೆಕ್ಟ್ ಆಗಂತದೆ ಅನಾಹತ ಚಕ್ರದಿಂದ. ಅರ್ಥ ಆಗ್ತಾ ಇದೆಯಾ? ಬಟ್ ತುಂಬಾ ಜನಕ್ಕೆ ಏನಾಗತ್ತೆ, ಫರ್ಗಿವ್ ಮಾಡಕ್ ಕಷ್ಟಪಡ್ತಾರೆ, ಗ್ರಾಟಿಟ್ಯೂಡ್ ಫೀಲ್ ಮಾಡಕ್ ಕಷ್ಟಪಡ್ತಾರೆ, ಲವ್ನ ಎಕ್ಸ್ಪ್ರೆಸ್ ಮಾಡಕ್ ಕಷ್ಟಪಡ್ತಾರೆ, ಥ್ಯಾಂಕ್ ಯು ಹೇಳಕ್ಕೆ ಕಷ್ಟಪಡ್ತಾರೆ. ಯಾಕೆ? ಬಿಕಾಸ್ ಅನಾಥ ಚಕ್ರ ಬ್ಲಾಕ್ ಆಗಿರುತ್ತೆ, ಪ್ರಾಬ್ಲಮ್ ಆಗಿರುತ್ತೆ, ಡಿಸ್ಟರ್ಬ್ಡ್ ಆಗಿರುತ್ತೆ. ಸೊ ಇದರಿಂದ ಏನಾಗ್ತಾ ಇರುತ್ತೆ, ದೇ ಫೀಲ್ ಒಂಥರ ಜಲಸ್ ಫೀಲ್ ಮಾಡೋಂಥದ್ದು, ಅಥವಾ ಬೇರೆಯವ್ರ ಬಗ್ಗೆ ಕೋಪ. ಸೊ ಫರ್ಗಿವ್ ಮಾಡಕ್ ಕಷ್ಟಪಡ್ತಾರೆ, ಅಥವಾ ಫರ್ಗಿವ್ ಕೇಳಕ್ ಕಷ್ಟಪಡ್ತಾರೆ, ಲವ್ನ ಫೀಲ್ ಮಾಡಕ್ಕೆ, ಲವ್ನ ಎಕ್ಸ್ಪ್ರೆಸ್ ಮಾಡಕ್ ಕಷ್ಟಪಡ್ತಾರೆ, ನೋ ಗ್ರಾಟಿಟ್ಯೂಡ್. ಓಕೆ, ಸೊ ಒಳ್ಳೆ ರಿಲೇಶನ್ಶಿಪ್ ಬೇಕು ಅಂತ ಹೇಳಿದ್ರೆ ಮೇನ್ ಆಗಿ ನಮ್ಮ ಹಾರ್ಟ್ ಚಕ್ರ, ಅನಾಥ ಚಕ್ರ ಎಷ್ಟು ಬ್ಯಾಲೆನ್ಸ್ಡ್ ಆಗಿರುತ್ತೆ, ಅಷ್ಟು ನಾವೇನ್ ಮಾಡ್ಬೋದು, ನಮ್ಮ ಸುತ್ತಮುತ್ತನೇ ಅಲ್ಲ, ನಮ್ಮ ಫ್ಯಾಮಿಲಿನೇ ಅಲ್ಲ, ಹೋಲ್ ವರ್ಲ್ಡ್, ಪ್ರಪಂಚಕ್ಕೆ ನಾವೊಂದು ಪ್ರೀತಿಯನ್ನ ಹಂಚಕ್ ಸಾಧ್ಯ ಆಗತ್ತೆ. ಸೊ ಅಷ್ಟೇ ಅಲ್ಲ ನೋಡಿ, ಈಗ ನಿಮ್ಮ ಹಾರ್ಟ್ ಚಕ್ರ ಏನು ಕಂಟ್ರೋಲ್ ಮಾಡುತ್ತೆ, ನಿಮ್ಮ ಎದೆಯ ಭಾಗ, ನಿಮ್ಮ ಚೆಸ್ಟ್, ಹಾರ್ಟ್, ಲಂಗ್ಸ್, ರೈಟ್? ಸೊ ಬಿ ಪಿ ಬಂತು, ಹಾರ್ಟ್ ಪ್ರಾಬ್ಲಮ್ ಬಂತು, ಬ್ರೀದಿಂಗ್ ಪ್ರಾಬ್ಲಮ್ ಬಂತು, ಇದೆಲ್ಲ ಎಲ್ಲಿಂದ? ಆಲ್ ಬಿಕಾಸ್ ಆಫ್ ಅನಾಥ ಚಕ್ರ ಬಾಡಿಲಿ. ಸೊ ಈ ಚಕ್ರ ಬ್ಯಾಲೆನ್ಸ್ಡ್ ಆಗಿದ್ದಾಗ ಅಥವಾ ಆಕ್ಟಿವ್ ಆಗಿದ್ದಾಗ ಇದೆಲ್ಲ ಒಂದು ಪ್ರಾಪರ್ ಆಗಿ ವರ್ಕ್ ಆಗ್ತಾರ ನೋಡ್ಬೋದು. ಬ್ಲಾಕ್ ಆದಾಗ ದೇ ಸ್ಟಾರ್ಟ್ ಫೀಲಿಂಗ್ ದಿಸ್ ಡಿಸ್ಟರ್ಬ್ನೆಸ್. ಕ್ಲಿಯರ್? ಸೊ ದಟ್ ಈಸ್ ವೈ ಹಾರ್ಟ್ ಚಕ್ರ. ಸೊ ಹಾರ್ಟ್ ಚಕ್ರ ಏನ್ ಹೇಳುತ್ತೆ? ಐ ಲವ್, ಐ love. Next, throat chakra. ನಮ್ಮ ವಿಶುದ್ಧ ಚಕ್ರ. ಸೊ ಏನಿದ್ರ ಅರ್ಥ ನೋಡಿ, ನಮಗೆ ದೇವರೊಂದು ಅದ್ಭುತವಾದ ಶಕ್ತಿ ಕೊಟ್ಟಿದ್ರೆ ಮಾತು. ಸೊ ಎಕ್ಸ್ಪ್ರೆಷನ್. ಎಷ್ಟೋ ಜನ ಏನಾಗತ್ತೆ, ಮನ್ಸಲ್ಲಿರೋದನ್ನ ಹೇಳಕ್ ಕಷ್ಟಪಡ್ತಾರೆ. ಯಾಕೆ? ಬಿಕಾಸ್ ಅವರ ಒಂದು ಥ್ರಾಟ್ ಚಕ್ರ, ವಿಶುದ್ಧ ಚಕ್ರ ಬ್ಲಾಕ್ ಆಗಿರುತ್ತೆ, ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಅಥವಾ ಎಕ್ಸ್ಪ್ರೆಸ್ ಮಾಡಿದ್ರು ಕೂಡ ಇವ್ರು ಹೇಳೋದೇ ಬೇರೆ, ಅಪೋಸಿಟ್ ವ್ಯಕ್ತಿ ತಿಳ್ಕೊಳ್ಳೋದೇ ಬೇರೆ. ಕಾರಣ ಏನು? ವಿಶುದ್ಧ ಚಕ್ರ ಬ್ಲಾಕ್ ಆಗಿರುತ್ತೆ. ಅಥವಾ ತುಂಬಾ ಸುಳ್ಳು ಹೇಳ್ತಾರೆ, ಅಥವಾ ಸತ್ಯ ಹೇಳಕ್ ಕಷ್ಟಪಡ್ತಾರೆ, ರೈಟ್? ಸೊ ಅಥವಾ ದೇ ಕಾಂಟ್ ಸ್ಪೀಕ್, ಕಾನ್ಫಿಡೆಂಟ್ ಆಗಿ ಮಾತಾಡಕ್ಕಾಗಲ್ಲ, ಕರೇಜಿಯಸ್ ಆಗಿ ಮಾತಾಡಕ್ಕಾಗಲ್ಲ, ಒಳ್ಳೆ ಮಾತುಗಾರಿಕೆ ಬರಲ್ಲ, ಸ್ಪೀಕಿಂಗ್, ಪಬ್ಲಿಕ್ ಸ್ಪೀಕಿಂಗ್ ಆರ್ ಒಳ್ಳೆ ವಾಯ್ಸ್, ಇದೆಲ್ಲ ಕನೆಕ್ಟ್ ಆಗಂತದೆ ನಮ್ಮ ವಿಶುದ್ಧ ಚಕ್ರ, ರೈಟ್? ಅಷ್ಟೇ ಅಲ್ಲ, ವಿಶುದ್ಧ ಚಕ್ರ ಕ್ರಿಯೇಟಿವಿಟಿಗೆ ಹೆಲ್ಪ್ ಆಗುತ್ತೆ, ಜೊತೆಗೆ ನಮ್ಮ ENT ಎಲ್ಲವನ್ನ ಕಂಟ್ರೋಲ್ ಮಾಡುತ್ತೆ. ಗಂಟ್ಲು, ಟಾನ್ಸಿಲ್ಸ್, ರೈಟ್? ಹಲ್ಲು, ಮೂಗು, ಕಿವಿ, ಥೈರಾಯ್ಡ್ ಗ್ಲಾಂಡ್, ಇದೆಲ್ಲ ಕಂಟ್ರೋಲ್ ಮಾಡೋದೇ ವಿಶುದ್ಧ ಚಕ್ರ. ಇದು ಬ್ಲಾಕ್ ಆದಾಗ ನೋಡ್ಬೋದು, ಕೋಲ್ಡ್, ಕಾಫು, ಹಲ್ಲು ನೋವು, ಅದು ಇದು ಎಲ್ಲ ಪ್ರಾಬ್ಲಮ್ಸ್ ನೋಡ್ಬೋದು. ಬಟ್ ಬ್ಯಾಲೆನ್ಸ್ ಆಗಿದ್ದಾಗ, ಆಕ್ಟಿವ್ ಆಗಿದ್ದಾಗ ವ್ಯಕ್ತಿ ಸೂಪರ್ ಆಗಿರ್ತಾರೆ, ಏನು ಪ್ರಾಬ್ಲಮ್ ಇರೋದಿಲ್ಲ, ಒಳ್ಳೆ ಕಾನ್ಫಿಡೆಂಟ್ ಆಗಿ ಕಮ್ಯುನಿಕೇಶನ್ಸ್ ಇರುತ್ತೆ. ಹಾಗೆ ಲಿಸ್ನಿಂಗ್ ಕೆಪಾಸಿಟಿ ಕೂಡ, ರೈಟ್? ಕೇಳಿಸ್ಕೊಳ್ಳೋದು ಕೂಡ. ಸೊ ದಿಸ್ ಇಸ್ ವೈ ವಿಶುದ್ಧ ಚಕ್ರ, ಥ್ರಾಟ್ ಚಕ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಥ್ರಾಟ್ ಚಕ್ರ ಏನ್ ಹೇಳುತ್ತೆ? ಐ ಸ್ಪೀಕ್, ಐ ಸ್ಪೀಕ್, ಐ ಸ್ಪೀಕ್. ನೆಕ್ಸ್ಟ್, ಹಾಗೆ ಆಜ್ಞಾ ಚಕ್ರ, ನಮ್ಮ ಥರ್ಡ್ ಐ ಚಕ್ರ. ಸೊ ಥರ್ಡ್ ಐ ಚಕ್ರ ಏನಿದು? ಇಟ್ಸ್ ಕಂಪ್ಲೀಟ್ಲಿ ಅಬೌಟ್ ಯುವರ್ ನಾಲೆಡ್ಜ್, ಥಿಂಕಿಂಗ್. ಒಬ್ಬ ವ್ಯಕ್ತಿ ಯಾವ ತರ ಕಲಿತಾರೆ, ಯೋಚನೆ ಮಾಡ್ತಾರೆ, ಐಡಿಯಾಸ್, ಮೈಂಡ್ ಪವರ್ನ ಬಳಸ್ತಾರೆ. ಇಟ್ಸ್ ಆಲ್ ಥರ್ಡ್ ಐ ಜಾಗೃತಿ ಆದಾಗ, ಆಕ್ಟಿವೇಟ್ ಆದಾಗ, ಅಥವಾ ಬ್ಯಾಲೆನ್ಸ್ಡ್ ಆಗಿದ್ದಾಗ. ಬಟ್ ಅದೇ ಸಾಕಷ್ಟು ಜನ ಮಂಕ್, ಐಡಿಯಾ ಬರಲ್ಲ, ಸೊಲ್ಯೂಷನ್ ಸಿಗಲ್ಲ, ರೈಟ್? ಮುಂದಿಂದ ಯೋಚನೆ ಮಾಡಕ್ ಬರಲ್ಲ ಅವ್ರಿಗೆ, ಇಮ್ಯಾಜಿನೇಷನ್ ಇರೋದಿಲ್ಲ. ಸೊ ಇದೆಲ್ಲ ಏನರ್ಥ? ಬಿಕಾಸ್ ಆಜ್ಞಾ ಚಕ್ರ, ಥರ್ಡ್ ಐ ಚಕ್ರ ಬ್ಯಾಲೆನ್ಸ್ ಆಗಿರಲ್ಲ, ಬ್ಲಾಕ್ ಆಗಿರುತ್ತೆ. ಹಾಗೆ ಸಾಕಷ್ಟು ಮೆಮರಿ ಪ್ರಾಬ್ಲಮ್, ಅಥವಾ ಹೆಡೇಕು, ಅಥವಾ ನಿದ್ದೆ ಬರಲ್ಲ ಕರೆಕ್ಟ್ ಆಗಿ, ಇದೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ. ಕಣ್ಣಿನ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಬಿಕಾಸ್ ಆಫ್ ಥರ್ಡ್ ಐ ಚಕ್ರ, ಥರ್ಡ್ ಐ ಚಕ್ರ, ರೈಟ್? ಹಾಗೆ ಲಾಸ್ಟ್ ಒಂದು ತಿಳ್ಕೊಳ್ಳೋಣ, ಸಹಸ್ರಾರ ಚಕ್ರ. ಸಹಸ್ರಾರ ಚಕ್ರ. ಸೊ ಸಹಸ್ರಾರ ಚಕ್ರ ಈಸ್ ದ gateway ಫಾರ್ ದ ಯೂನಿವರ್ಸಲ್ ಕನೆಕ್ಷನ್.
ಈ ಚಕ್ರ ಆಕ್ಟಿವ್ ಆಗಿದ್ದಾಗ ನಾವು ಯೂನಿವರ್ಸಲ್ ಎನರ್ಜಿ ಪಡ್ಕೋಬಹುದು, ಕನೆಕ್ಟ್ ಮಾಡ್ಕೋಬಹುದು. ಬಟ್ ಈ ಚಕ್ರ ಬ್ಲಾಕ್ ಆದಾಗ ಏನು, ವ್ಯಕ್ತಿಗೆ ಗೊತ್ತೇ ಇರೋದಿಲ್ಲ ಅವನ ಜೀವನದ ಉದ್ದೇಶ ಏನು, ಹುಟ್ಟಿರೋ ಕಾರಣ ಏನು, ಅವನ ಡೆಸ್ಟಿನಿ ಏನು ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ. ಜ್ಞಾನೋದಯ ಆಗದೇ ಇಲ್ಲ ಅವ್ರಿಗೆ. ಯಾಕೆ ಬದುಕ್ತಾ ಇದೀನಿ ಏನು ಗೊತ್ತಾಗಲ್ಲ. ಈ ಚಕ್ರ ಬ್ಲಾಕ್ ಆದಾಗ್ಲೇ ಏನೋ ಹುಟ್ಟಿದೀನಿ, ಏನೋ ನನಗೆ ಏನು ಕೊಟ್ಟಿದ್ದೀನಿ, ನನ್ಗೆ ಅವ್ರ ಉದ್ದೇಶನೇ ಗೊತ್ತಿರಲ್ಲ. ಅಷ್ಟೇ ಅಲ್ಲ, ಈ ಚಕ್ರ ಬ್ಲಾಕ್ ಆದಾಗ they'll be seeing like ಒಂಥರ ಡಿಪ್ರೆಷನ್ ಫೀಲ್ ಮಾಡೋಂಥದ್ದು, ಆರ್ ದೇ ಡೋಂಟ್ ನೋ ವೈ ದೇ ಹ್ಯಾವ್ ಬಾರ್ನ್. ಅವರ ಲೈಫ್ನ ಗುರಿ ಉದ್ದೇಶ ಏನು ತಿಳ್ಕೊಳಕ್ ಸಾಧ್ಯ ಆಗ್ತಾ ಇರಲ್ಲ, ಸೊಲ್ಯೂಷನ್ ಸಿಗ್ತಾ ಇರಲ್ಲ ಅವ್ರಿಗೆ. ಸೊ ಯೂನಿವರ್ಸಲಿ ಕನೆಕ್ಟ್ ಆಗಕ್ಕಾಗೋದಿಲ್ಲ. ಸೊ ಈ ತರ ಒಂದು ಪ್ರಾಬ್ಲಮ್ಸ್ ನೋಡ್ತಾರೆ ವಿತ್ ಸಹಸ್ರಾರ ಚಕ್ರ ಬ್ಲಾಕ್ ಆಗಿರೋದ್ರಿಂದ. ರೈಟ್. ಸೊ ಥರ್ಡ್ ಐ ಚಕ್ರ ಏನ್ ಹೇಳುತ್ತೆ, ಐ ಸಿ. ಸಹಸ್ರಾರ ಚಕ್ರ ಏನ್ ಹೇಳುತ್ತೆ, ಐ ಅಂಡರ್ಸ್ಟ್ಯಾಂಡ್, ಐ ರಿಯಲೈಸ್. ಅರ್ಥ ಆಗ್ತಾ ಇದೆಯಾ? ಸೊ ಚಕ್ರ ಬ್ಲಾಕ್ ಆದಾಗ ಬ್ಯಾಲೆನ್ಸ್ಡ್ ಆಗಿದ್ದಾಗ, ಸೊ ರೂಟ್ ಚಕ್ರ ಬ್ಯಾಲೆನ್ಸ್ಡ್ ಆಗಿದ್ದಾಗ ಐ ಆಮ್ ಕಾನ್ಫಿಡೆಂಟ್, ಐ ಆಮ್ ಫುಲ್ ಆಫ್ ಎನರ್ಜಿ. ಬ್ಲಾಕ್ ಆಗಿದ್ದಾಗ ಲೋ ಸೆಲ್ಫ್ ಎಸ್ಟೀಮ್, ಲೋ ಎನರ್ಜಿ, ಲೋ ಫಿಸಿಕಲ್ ಎನರ್ಜಿ. ಸ್ಯಾಕ್ರಲ್ ಚಕ್ರ ಬ್ಯಾಲೆನ್ಸ್ಡ್ ಆಗಿದ್ದಾಗ ಐ ಹ್ಯಾವ್ ಐಡಿಯಾಸ್, ಕ್ರಿಯೇಟಿವಿಟಿ ಅಂಡ್ ಐ ಫೀಲ್ ಪ್ರಾಪರ್ಲಿ. ಬ್ಲಾಕ್ ಆಗಿದ್ದಾಗ ಲೈಕ್ ಇಮೋಷನಲ್ ಡಿಸ್ಟರ್ಬೆನ್ಸ್ ಅಂಡ್ ಮೆನಿ ಹೆಲ್ತ್ ಇಶ್ಯೂಸ್, ಇಮೋಷನಲ್ ಪ್ರಾಬ್ಲಮ್ಸ್ ನೋಡ್ತಾರೆ. ಹಾಗೆ ಸೋಲಾರ್ ಪ್ಲೆಕ್ಸಿಸ್ ಚಕ್ರ ಬ್ಯಾಲೆನ್ಸ್ಡ್ ಆಗಿದ್ದಾಗ ಐ ಅಚೀವ್, ಐ ಮೂವ್, ಫಿಸಿಕಲ್ ಎನರ್ಜಿ ತುಂಬಾ ಇರುತ್ತೆ. ಅದೇ ಸೋಲಾರ್ ಪ್ಲೆಕ್ಸಿಸ್ ಬ್ಲಾಕ್ ಆಗಿದ್ದಾಗ ಆಂಗರ್, ಫಿಸಿಕಲ್ ಎನರ್ಜಿ ಇರಲ್ಲ, ಅಚೀವ್ಮೆಂಟ್ಸ್ ಮಾಡಕ್ಕಲ್ಲ, ಡೈಜೆಷನ್ ಪ್ರಾಬ್ಲಮ್ಸ್ ಎಲ್ಲ ನೋಡ್ತಾರೆ. ಹಾರ್ಟ್ ಚಕ್ರ ಬ್ಯಾಲೆನ್ಸ್ಡ್ ಆಗಿದ್ದಾಗ ಐ ಲವ್, ಐ ಗಿವ್. ರೈಟ್. ಬ್ಲಾಕ್ ಆಗಿದ್ದಾಗ ಕೋಪ, ದ್ವೇಷ, ಫರ್ಗಿವ್ ಮಾಡಕ್ಕಾಗಲ್ಲ, ಹಾಗೆ ಹೆಲ್ತ್ ಇಶ್ಯೂಸ್, ಹಾರ್ಟ್ ಇಶ್ಯೂಸ್ನೆಲ್ಲ ಫೇಸ್ ಮಾಡ್ತಾರೆ. ಸೊ ಥ್ರಾಟ್ ಚಕ್ರ ಬ್ಯಾಲೆನ್ಸ್ ಆಗಿದ್ದಾಗ ಐ ಎಕ್ಸ್ಪ್ರೆಸ್ ಫ್ರೀ ಆಗಿ ಮಾತಾಡ್ತಾರೆ. ಇದು ಬ್ಲಾಕ್ ಆದಾಗ ಯು ವಿಲ್ ಸಿ ಲೈಕ್ ದೇ ಕಾಂಟ್ ಎಕ್ಸ್ಪ್ರೆಸ್ ಅಂಡ್ ಲಾಟ್ ಆಫ್ ENT ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡ್ತಾ ಇರ್ತಾರೆ. ರೈಟ್. ಹಾಗೆ ಟ್ರೂತ್ ಎಕ್ಸ್ಪ್ರೆಸ್ ಮಾಡೋಕ್ಕೂ ಕಷ್ಟಪಡ್ತಾರೆ, ಕಮ್ಯುನಿಕೇಶನ್ ಇರೋದಿಲ್ಲ. ಸೊ ಹಾಗೆ ಥರ್ಡ್ ಐ ಚಕ್ರ ಬ್ಯಾಲೆನ್ಸ್ಡ್ ಆಗಿದ್ದಾಗ ದೇ ಥಿಂಕ್ ಪ್ರಾಪರ್ಲಿ, ದೇ ಗೆಟ್ ಐಡಿಯಾಸ್, ದೇ ಗೆಟ್ ಸೊಲ್ಯೂಷನ್ಸ್. ಇದು ಬ್ಲಾಕ್ ಆಗಿದ್ದಾಗ ದೇ ಕಾಂಟ್ ಥಿಂಕ್, ಐಡಿಯಾಸ್ ಬರಲ್ಲ, ವಿಷನರಿ ಇರೋದಿಲ್ಲ, ಇಮ್ಯಾಜಿನೇಷನ್ ಮಾಡೋಕ್ಕಾಗಲ್ಲ, ಸೊಲ್ಯೂಷನ್ ಸಿಗೋದಿಲ್ಲ. ಸೊ ಲಾಟ್ ಆಫ್ ಮೈಂಡ್ ಇಶ್ಯೂಸ್ ಕೂಡ ಫೇಸ್ ಮಾಡ್ತಾ ಇರ್ತಾರೆ. ಸೊ ಸಹಸ್ರಾರ ಚಕ್ರ ಬ್ಯಾಲೆನ್ಸ್ಡ್ ಆಗಿದ್ದಾಗ ದೇ ಲಿವ್ ಅ ಪೀಸ್ಫುಲ್ ಲೈಫ್. ಇದು ಇಂಬ್ಯಾಲೆನ್ಸ್ ಆದಾಗ ದೇ ಫೀಲ್ ಲೋನ್ಲಿ, ಡಿಪ್ರೆಷನ್, ಆಂಗ್ಸೈಟಿ, ಕನ್ಫ್ಯೂಷನ್ಸ್ ಇವೆಲ್ಲ ಫೇಸ್ ಮಾಡ್ತಾರೆ. ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ? ಸೊ ಈಗ ನಾವೊಂದು ಅದ್ಭುತವಾದ ಒಂದು ಆಕ್ಟಿವಿಟಿ ಮಾಡೋಣ, ಐಡೆಂಟಿಫೈ ಮಾಡೋಣ ನಿಮ್ಮ ಯಾವ ಚಕ್ರಗಳು ಬ್ಯಾಲೆನ್ಸ್ಡ್ ಆಗಿದೆ, ಯಾವ ಚಕ್ರಗಳು ಆಕ್ಟಿವ್ ಆಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಆರ್ ಯು ಆಲ್ ರೆಡಿ? ಎಸ್? ಆರ್ ಯು ಆಲ್ ರೆಡಿ? ಎಸ್. ಸೊ ಇಟ್ಸ್ ಒಂದು ಬ್ಯೂಟಿಫುಲ್ ಮೆಡಿಟೇಷನ್ ಮಾಡಿಸ್ತೀನಿ ನಿಮಗೆ. ಒಂದು ಮ್ಯೂಸಿಕ್, ಸೌಂಡ್ ಮ್ಯೂಸಿಕ್, ಅದು ಇಯರ್ಫೋನ್ ಹಾಕೋಬೇಕು ನೀವು, ಅವಾಗಲೇ ಅದು ಕೇಳಿಸೋದು ಎಫೆಕ್ಟಿವ್ ಆಗಿ ಬರೋಂಥದ್ದು. ನೋ ಇಯರ್ಫೋನ್, ನೋ ಬ್ಲೂಟೂತ್, ದೆನ್ ಇಟ್ ಈಸ್ ವೆರಿ ಡಿಫಿಕಲ್ಟ್, ನಿಮ್ಗೆ ಅಷ್ಟು ಕ್ಲಾರಿಟಿ ಇರೋದಿಲ್ಲ. ಸೊ ಮೈ ರಿಕ್ವೆಸ್ಟ್, ಎಲ್ಲರೂ ಕೂಡ ಇಯರ್ಫೋನ್, ಬ್ಲೂಟೂತ್ ಹಾಕೊಳ್ಳಿ. 11 ನಿಮಿಷಗಳ ಈ ಒಂದು ಕ್ರಿಯೆ ಯಾರು ಡಿಸ್ಟರ್ಬೆನ್ಸ್ ಇಲ್ದಿರ ಪ್ರತಿಯೊಬ್ಬರು ಮಾಡಬೇಕು. ಅಂಡ್ ಪ್ರತಿ ಸಾರಿ ಬೆಲ್ ಸೌಂಡ್ ಬಂದಾಗ್ಲೂ ನಾನು ನಿಮಗೆ ಯಾವ ಚಕ್ರ ಅಂತ ಹೇಳ್ತೀನಿ ಅಲ್ಲಿ ಫೋಕಸ್ ಮಾಡ್ತೀರಾ, ಅಬ್ಸರ್ವ್ ಮಾಡ್ತೀರಾ. ಆ ಚಕ್ರದಲ್ಲಿ ವೈಬ್ರೇಷನ್ಸ್ ಫೀಲ್ ಮಾಡ್ತೀರಾ ಕಂಟಿನ್ಯೂಸ್ ಆಗಿ, ಅಥವಾ ಒಂದ್ಸರಿ ಫೀಲ್ ಮಾಡ್ತೀರಾ ಆಮೇಲೆ ಏನು ಫೀಲ್ ಆಗ್ತಾ ಇಲ್ವಾ ಅಂತರ ಗಮನಿಸ್ತೀರಾ, ಅಬ್ಸರ್ವ್ ಮಾಡ್ತೀರಾ. ಅಬ್ಸರ್ವ್ ಮಾಡಿ ತಿಳ್ಕೊಳ್ಳಿ, ಐಡೆಂಟಿಫೈ ಮಾಡಿ ಯಾವ ಚಕ್ರ ಬ್ಯಾಲೆನ್ಸ್ ಇದೆ, ಯಾವ ಚಕ್ರ ಬ್ಲಾಕ್ ಇದೆ, ಐಡೆಂಟಿಫೈ ಮಾಡ್ತೀರಾ. ಡನ್? ರೆಡಿ ಆಲ್ ಆಫ್ ಯು? ಅರ್ಥ ಆಯ್ತಾ ಎಲ್ಲರಿಗೂ? ಮಾಡ್ತೀರಾ ಪ್ರಾಕ್ಟಿಕಲ್ ಆಗಿ? ರೆಡಿ? ಎಸ್ ಎಸ್ ಅಂತ ಹೇಳಿ, ಅಥವಾ ಆರ್ ಅಂತ ಟೈಪ್ ಮಾಡಿ ರೆಡಿ ಅಂತ. ರೆಡಿ ಸರ್. Yes, sir.
Ready, sir. Yes, ready. Yes, sir. Ready, sir. ready, sir. Ready. Yes, sir. Ready, Ready, sir. sir. Ready, sir. Ready, Ready, sir. sir. Yes, ready. Sir. Ready, sir. Ready, sir. Ready, sir. Ready, sir. Ready, sir. Ready, sir. Ready. ಸೊ ಮೈ ಡಿಯರ್ ಫ್ರೆಂಡ್ಸ್, ಹಾಗಿದ್ರೆ ಎಲ್ಲರೂ ಸಿಟ್ ಸ್ಟ್ರೈಟ್, ಆರಾಮಾಗಿ ಕೂತ್ಕೊಳ್ಳಿ, ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ನಾನು ಲಾಸ್ಟ್ ಅಲ್ಲಿ ಹೇಳೋವರೆಗೂ ಕೂಡ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಆಗಬಾರ್ದು, ಸರಿನಾ? ನೋ ಡಿಸ್ಟರ್ಬೆನ್ಸ್. 11 to 12 minutes, ನೋ ಡಿಸ್ಟರ್ಬೆನ್ಸ್. ಓಕೆ, ಆದಷ್ಟು ಕೆಳಗಡೆ ಕೂತ್ಕೊಳ್ಳಿ, ಅಥವಾ ಯಾರಾದರೂ ಚೇರ್ ಮೇಲೆ ಕೂತಿದ್ರೆ ಕಾಲನ್ನ ನೆಲದ ಮೇಲೆ ಪ್ರಾಪರ್ ಆಗಿ ಹಿಂಗ್ ಊರಿ, ಹಸ್ತದಲ್ಲಿ ಒಂದು ಜ್ಞಾನ ಮುದ್ರೆನ ಇಟ್ಕೊಳ್ಳಿ, ಹೀಗೆ ಬೆನ್ನು ನೇರ ಇಟ್ಕೊಳ್ಳಿ. ನಾನು ಈಚ್ ಚಕ್ರದ ಬಗ್ಗೆ ಹೇಳಬೇಕಾದ್ರೆ ಗಮನ ಪೂರ್ತಿ ಆ ಚಕ್ರದ ಮೇಲೆ ಕೇಂದ್ರೀಕೃತ ಮಾಡ್ತೀರಾ ಅಂಡ್ ಅಬ್ಸರ್ವ್ ಮಾಡ್ತೀರಾ. ಅಲ್ಲಿ ವೈಬ್ರೇಷನ್ ಫೀಲ್ ಮಾಡ್ತೀರಾ ಇಲ್ವಾ ಅಂತ ಹೇಳಿ ಅಬ್ಸರ್ವ್ ಮಾಡಿ. ಲಾಸ್ಟ್ ಅಲ್ಲಿ ನನಗೆ ಹೇಳಿ, ಎಲ್ಲ ಮುಗಿದ ಮೇಲಿಂದ ಹೇಳ್ತೀರಾ. ಡನ್? ರೆಡಿ? ಸೊ ಸಿಟ್ ಸ್ಟ್ರೈಟ್, close your eyes, deep inhale, exhale ಮಾಡಿ. ನೋಡಿ, ಕ್ಯಾಮ್ರಾ ಆಫ್ ಆಗಿರೋರು ಕೂಡ ಮಾಡ್ತಿದ್ದೀರಾ ಅಂತ ಅನ್ಕೊಳ್ತೀನಿ, ಬಿಲೀವ್ ಮಾಡ್ತೀನಿ. ಐ ಡೋಂಟ್ ನೋ, ಹೋಪ್ ಕ್ಯಾಮ್ರಾ ಆಫ್ ಆಗಿರೋರು ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ಕ್ಲೋಸ್ ಯುವರ್ ಐಸ್, ಡೀಪ್ ಇನ್ಹೇಲ್, ಎಕ್ಸೇಲ್ ಮಾಡಿ. ಫೀಲ್ ಮಾಡಿ, ನಿಮ್ಮನ್ನು ನೀವು ಫೀಲ್ ಮಾಡಿ, ನಿಮ್ಮನ್ನು ನೀವು ಗಮನಿಸಿ, ಅಬ್ಸರ್ವ್ ಮಾಡಿ, ನಿಮ್ಮ ದೇಹವನ್ನ ಅಬ್ಸರ್ವ್ ಮಾಡಿ, ನಿಮ್ಮ ಉಸಿರನ್ನ ಅಬ್ಸರ್ವ್ ಮಾಡಿ. ಹಾಗೆ ಕಣ್ಮುಚ್ಕೊಂಡು ನಿಮ್ಮ ಗಮನ ಪೂರ್ತಿ ಮೂಲಾಧಾರ ಚಕ್ರ, ಬೆನ್ನು ಮೂಳೆಯ ಕೊನೆಯ ತುದಿಯ ಭಾಗವನ್ನ ಫೋಕಸ್ ಮಾಡ್ತಾ ಮ್ಯೂಸಿಕ್ ಮೇಲೆ ಫೋಕಸ್ ಮಾಡಿ. ಹಾಗೆ ಜಸ್ಟ್ ಅಬ್ಸರ್ವ್ ಮಾಡ್ತಾ ಹೋಗಿ, ಕೇಳಿಸ್ಕೊಳ್ತಾ ಹೋಗಿ, ಫೀಲ್ ಮಾಡ್ತಾ ಹೋಗಿ. ಅಬ್ಸರ್ವ್ ಮಾಡಿ ಮೂಲಾಧಾರ ಚಕ್ರವನ್ನ. ಅಬ್ಸರ್ವ್ ಮಾಡಿ ಸ್ವಾದಿಷ್ಠಾನ ಚಕ್ರ, ಸ್ಯಾಕ್ರಲ್ ಚಕ್ರವನ್ನ ಅಬ್ಸರ್ವ್ ಮಾಡಿ.
ಮಣಿಪುರ ಚಕ್ರ ಅಬ್ಸರ್ವ್ ಮಾಡಿ. ಅಬ್ಸರ್ವ್ ಮಾಡಿ. ಅನಾಹತ ಚಕ್ರ, ಹಾರ್ಟ್ ಚಕ್ರ, ಫೋಕಸ್ ಮಾಡಿ. ವಿಶುದ್ಧ ಚಕ್ರ, ಥ್ರಾಟ್ ಚಕ್ರ,
ಸಹಸ್ರಾರ ಚಕ್ರ, ಏಳು ಚಕ್ರಗಳನ್ನ ಅಬ್ಸರ್ವ್ ಮಾಡಿ. ಡೀಪ್ ಇನ್ಹೇಲ್ ಮಾಡ್ತಾ ಎರಡೂ ಕೈನ ಮೇಲೆತ್ತಿ, ರೈಸ್ ಯುವರ್ ಹ್ಯಾಂಡ್ಸ್. ಯೂನಿವರ್ಸಲ್ ಎನರ್ಜಿ ಜೊತೆ ಕನೆಕ್ಟ್ ಮಾಡ್ಕೊಳ್ತಾ, ಹಸ್ತಗಳ ಮುಖಾಂತರ ಹೈ ಎನರ್ಜಿನ ರಿಸೀವ್ ಮಾಡ್ತಾ, ಡೀಪ್ ಇನ್ಹೇಲ್ ಮಾಡಿ, ಹಸ್ತಗಳ ಮುಖಾಂತರ ಎನರ್ಜಿನ ಪಡ್ಕೊಳ್ತಾ, ಎರಡೂ ಕೈನ ಜೋಡಿಸಿ ಈ ಒಂದು ಚಕ್ರ ಧ್ಯಾನಕ್ಕೆ ಥ್ಯಾಂಕ್ ಯು ಹೇಳ್ತಾ, ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ, ಜೆಂಟ್ಲಿ ಸ್ಲೋಲಿ ಓಪನ್ ಯುವರ್ ಐಸ್. ಡ್ರಿಂಕ್ ವಾಟರ್, ನೀರು ಕುಡಿರಿ. How was your experience? ಅನ್ಮ್ಯೂಟ್ ಮಾಡಿ ಹೇಳಿ, ಹೇಗಿತ್ತು ನಿಮ್ಮ ಒಂದು ಅನುಭವ? How was you feeling? How was your experience? ಸೂಪರ್ ಆಗೈತೆ ಸರ್. ಸೂಪರ್ ಗುರುಜಿ. So ನಂಗೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಯಾವ ಚಕ್ರ ನಿಮ್ಗೆ ಬ್ಲಾಕ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ಎಲ್ಲಿ ನೀವು ವೈಬ್ರೇಷನ್ ಅಥವಾ ಸ್ವಲ್ಪ ಫೀಲ್ ಮಾಡಿದ್ರಿ ಬ್ಲಾಕ್ ಆಗಿದೆ, ಅಥವಾ ಏನು ಫೀಲೇ ಆಗಿಲ್ಲ, ಎಲ್ಲೂ ವೈಬ್ರೇಷನ್ ಫೀಲ್ ಆಗಿಲ್ಲ. ಸೊ 7 ಚಕ್ರಲ್ಲಿ ಯಾವ ಚಕ್ರ ಬ್ಲಾಕ್ ಆಗಿದೆ ನೋಡಿ ಚಾಟ್ ಬಾಕ್ಸ್ ಹಾಕಿ. ಸೊ 1 2 3 ಹಾಕ್ತೀರಾ ಅಂದ್ರೆ ಮೂಲಾಧಾರ 1, ಸ್ವಾಧಿಷ್ಠಾನ 2, ಮಣಿಪುರ 3, ಈ ತರ ನಂಬರ್ಸ್ ಹಾಕ್ತೀರಾ ಅಂದ್ರೆ ನಂಬರ್ಸ್. ಸೊ ಯಾವ್ಯಾವ ಚಕ್ರ ಬ್ಲಾಕ್ ಅನ್ನಿಸ್ತು ನಿಮಗೆ? 2 3 1 2 4 4 and 6, 1 2 3 1 3, none, 3 and 6. Yes. ಅರ್ಥ ಆಗ್ತಾ ಇದೆಯಾ?
ಆರ್ ಏಬಲ್ ಟು ಫೀಲ್? ಗೊತ್ತಾಯ್ತಾ ನಿಮಗೆ ಯಾವ ತರ ನಿಮ್ಮ ದೇಹದಲ್ಲಿ ಒಂದು ಎನರ್ಜಿ ವೈಬ್ರೇಷನ್ಸ್ ಅಥವಾ 7 ಚಕ್ರ ಯಾವ ತರ ಒಂದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು? ಓಕೆ, ಸೊ ಗೊತ್ತಾಯ್ತಲ್ವಾ? ಐಡೆಂಟಿಫೈ ಮಾಡಿದ್ರಲ್ವಾ? ಸೊ ಚಕ್ರ ಬ್ಲಾಕ್ ಆಗಿದೆಯಾ, ಬ್ಯಾಲೆನ್ಸ್ಡ್ ಆಗಿದೆಯಾ, ಅಥವಾ ಆಕ್ಟಿವ್ ಆಗಿದೆಯಾ? ಅಥವಾ ಆಕ್ಟಿವ್ ಇದ್ರೂ ಕೂಡ ಅದನ್ನ ಹೇಗೆ ಇನ್ನಷ್ಟು ಪವರ್ಫುಲ್ ಮಾಡೋಂಥದ್ದು, ಆ ಒಂದು ಚಕ್ರವನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡಿ ಹೈ ಎನರ್ಜಿನ ಪಡ್ಕೊಳ್ಳೋಂಥದ್ದು, ಇದನ್ನೆಲ್ಲ ನಾವು ಬ್ಯೂಟಿಫುಲ್ ಆಗಿ ಕಲಿಯೋಣ. ಸೊ ಫಸ್ಟ್ ಆಫ್ ಆಲ್ ಬೆನಿಫಿಟ್ಸ್ ನ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಗಮನ ಕೊಡಿ ಎಲ್ಲರೂ, ಫೋಕಸ್ ಮಾಡಿ ಎಲ್ಲರೂ, ಫೋಕಸ್ ಈ ಕಡೆ. ಸೊ ಬೆನಿಫಿಟ್ಸ್ ಆಫ್ ಬ್ಯಾಲೆನ್ಸಿಂಗ್ ಅಂಡ್ ಆಕ್ಟಿವೇಟಿಂಗ್ ಚಕ್ರ. ಏನ್ ಬೆನಿಫಿಟ್ಸ್ ನೋಡಿ? ಒಂದು ವ್ಯಕ್ತಿ, ಮನುಷ್ಯನಿಗೆ ಸೆಲ್ಫ್ ಅವೇರ್ನೆಸ್ ಬರುತ್ತೆ, ಅವನ ಜೀವನದ ಬಗ್ಗೆ ಒಂದು ಅರಿವು ಉಂಟಾಗತ್ತೆ, ನಮ್ಮ ಲೈಫು, ನಮ್ಮ ದೇಹ, ನಮ್ಮ ವ್ಯಕ್ತಿತ್ವದ ಬಗ್ಗೆ ಒಂದು ಸಾಕಷ್ಟು ಒಂದು ಅವೇರ್ನೆಸ್ ಉಂಟಾಗತ್ತೆ. ಜೊತೆಗೆ ಹೆಲ್ದಿ ಫಿಸಿಕಲ್ ಬಾಡಿ, ದೈಹಿಕವಾಗಿ ನಾವು ತುಂಬಾ ಶಕ್ತಿಯುತವಾಗ್ತೀವಿ ಚಕ್ರಗಳು ಬ್ಯಾಲೆನ್ಸ್ಡ್ ಆಗಿದ್ದಾಗ, ಆಕ್ಟಿವ್ ಆದಾಗ. ಹಾಗೆ ಮೈಂಡ್ ಏನಾಗುತ್ತೆ, ತುಂಬಾ ಕಾಮ್ ಆಗತ್ತೆ. ಹಾಗೆ ಪವರ್ಫುಲ್ ಬ್ರೈನ್, ಪವರ್ಫುಲ್ ಮೈಂಡ್ ಆಗತ್ತೆ ನಮ್ದು. ಹ್ಯಾಪಿ ಬ್ಲಿಸ್ಫುಲ್ ಲೈಫ್ ನ ನೋಡ್ಬೋದು. ಅಷ್ಟೇ ಅಲ್ಲ, ಈ ಚಕ್ರಗಳು ಬ್ಯಾಲೆನ್ಸ್ ಆಗಿದ್ದಾಗ, ಆಕ್ಟಿವ್ ಆಗಿದ್ದಾಗ ಹೈಯರ್ ಕಾನ್ಶಿಯಸ್ನೆಸ್. ಸೊ ಅದ್ಭುತವಾಗಿ ನಮ್ಗೊಂದು ಕಾನ್ಶಿಯಸ್ನೆಸ್ ಉಂಟಾಗುತ್ತೆ. ಸೂಪರ್ ಕಾನ್ಶಿಯಸ್ನೆಸ್, ಯೂನಿವರ್ಸಲ್ ಕಾನ್ಶಿಯಸ್ನೆಸ್ ಜೊತೆ ಕನೆಕ್ಟ್ ಆಗ್ಬೋದು. ಸ್ಪಿರಿಚುವಲಿ ಅಲೈನ್ಡ್ ಆಗಿರ್ತೀರಾ. ಓಕೆ, ಆಧ್ಯಾತ್ಮಿಕವಾಗಿ ಅಲೈನ್ಡ್ ಆಗಿರ್ತೀರಾ. ಕಾಸ್ಮಿಕ್ ಎನರ್ಜಿನ ಪಡ್ಕೊಳಕ್ ಸಾಧ್ಯ ಆಗತ್ತೆ, ರೈಟ್? ಸೊ ವಿಶ್ವಶಕ್ತಿ ಅಂತ ಏನ್ ಕರಿತೀವಿ ಅದನ್ನ ಪಡ್ಕೊಳ್ಳೋದಕ್ಕೆ, ರಿಸೀವ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಈ ಒಂದು ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡೋದು, ಆಕ್ಟಿವೇಟ್ ಮಾಡೋಂಥದ್ದು ಹೇಗೆ? ಒಂದು ಮೆಡಿಟೇಷನ್ ಮುಖಾಂತರ, ಮುದ್ರೆಗಳ ಮುಖಾಂತರ, ಮಂತ್ರಗಳ ಮುಖಾಂತರ, ಆಸನಗಳು, ಕೆಲವು ಯೋಗ ಆಸನಗಳಿದೆ, ಅದ್ರ ಮುಖಾಂತರ, ದಿನನಿತ್ಯದ ಆಹಾರದಿಂದ ಕೂಡ ನಮ್ಮ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡ್ಕೋಬಹುದು, ಆಕ್ಟಿವ್ ಮಾಡ್ಕೋಬಹುದು. ಹಾಗೆ ಎಲಿಮೆಂಟ್ಸ್ ನೋಡಿ, ಈ ಚಕ್ರಗಳು ಒಂದೊಂದು ಪಂಚತತ್ವಗಳು, ಪಂಚಭೂತಗಳಿಗೆ ಕನೆಕ್ಟ್ ಆಗಿರುತ್ತೆ. ಅದು ಯಾವುದು, ಹೇಗೆ ಅಂತ ಹೇಳಿ ಮುಂದೆ ಕಲಿಯೋಣ. ಕಲರ್ಸ್, ಈಚ್ ಚಕ್ರಗಳ ಅದರದೇ ಆದಂತ ಒಂದು ಕಲರ್ಸ್ ಇರುತ್ತೆ. ಮತ್ತೆ ಸ್ಪೆಷಲ್ ಆಗಿ ಡೈಲಿ ಆಕ್ಟಿವಿಟೀಸ್. ಓಕೆ, ಸೊ ಏನೇನು ದಿನನಿತ್ಯದಲ್ಲಿ ಆಕ್ಟಿವಿಟೀಸ್ ಮಾಡೋದ್ರಿಂದ ನಿಮ್ಮ ಚಕ್ರಗಳು ಬ್ಯಾಲೆನ್ಸ್ಡ್ ಆಗತ್ತೆ, ಆಕ್ಟಿವೇಟ್ ಆಗತ್ತೆ ಅನ್ನೋಂಥದ್ದು ಕೂಡ ಕಲಿಯೋಣ. ಅಫರ್ಮೇಶನ್ ಮುಖಾಂತರ ನಿಮ್ಮ ಚಕ್ರಗಳನ್ನ ಆಕ್ಟಿವೇಟ್ ಮಾಡ್ಬೋದು. ಹಾಗೆ ಕೆಲವು ಹೀಲಿಂಗ್ ಕೋಡ್ಸ್, ವಂಡರ್ಫುಲ್ ಕೆಲವು ಹೀಲಿಂಗ್ ಕೋಡ್ಸ್ ಮುಖಾಂತರ ಕೂಡ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡಿ ಆಕ್ಟಿವೇಟ್ ಮಾಡೋಂಥದ್ದು. ಸೊ ಮೈ ಡಿಯರ್ ಫ್ರೆಂಡ್ಸ್, ಏನಪ್ಪಾ ಅಂದ್ರೆ ಟಾಪ್ ಅಚೀವರ್ಸ್ ಯಾರ್ಯಾರೆಲ್ಲ ಈ ಒಂದು ಪ್ರಪಂಚದಲ್ಲಿ ಅದ್ಭುತವಾದ ಸಾಧನೆಗಳನ್ನ ಮಾಡಿದರೆ, ಅಚೀವ್ಮೆಂಟ್ಸ್ ಮಾಡಿದರೆ, ದೇ ಆಲ್ ಆರ್ ಅವೇರ್ ಆಫ್ ದಿಸ್ ಚಕ್ರ ಸಾಧನ. ಸೊ ದೇ ಯೂಸ್ ದಿಸ್ ಚಕ್ರ ಪವರ್. ಎನಿಬಡಿ, ಯಾರೇ ಒಂದು ಅಚೀವ್ಮೆಂಟ್ ಸಾಧನೆಗಳು ಮಾಡಿದರೆ, ದೇ ಆಲ್ ನೋ ದಿಸ್ ಚಕ್ರ ಎನರ್ಜಿ. ಅವರೆಲ್ಲರೂ ಒಂದು ಮೆಡಿಟೇಷನ್ ಅಥವಾ ಚಕ್ರಗಳ ಮುಖಾಂತರ ಅವರ ಒಂದು ಎನರ್ಜಿ ಪಡ್ಕೊಂಡು ಹೈಯರ್ ಲೆವೆಲ್ ಅಚೀವ್ಮೆಂಟ್ಸ್ ಮಾಡಿದಂಥವ್ರು. ರೈಟ್? ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ? ಸೊ ಎಸ್ ಜನಕ್ಕೆ ಓಕೆ ನಿಮ್ಮ ಆರಾ, ಈಗ ಇದು ಮೊದಲನೇ ರೀತಿ, ಬ್ಲಾಕ್ ಆಗಿರುತ್ತೆ, ಡಿಸ್ಟರ್ಬ್ ಆಗಿರುತ್ತೆ, ಅದು ಮೊದಲನೇ ರೀತಿ. ಅರ್ಥ ಆಗ್ತಾ ಇದೆಯಾ? ಸೊ ಆ ಮೊದಲನೇ ರೀತಿಯಿಂದ ಎರಡನೇ ರೀತಿ ಅಂದ್ರೆ ಏನು, ಬ್ಯಾಲೆನ್ಸ್ಡ್ ಆಗಿರೋಂಥದ್ದು, ಆಕ್ಟಿವ್ ಆಗಿರೋಂಥದ್ದು, ಸೊ ಕ್ಲೆನ್ಸ್ ಆಗಿರೋಂಥದ್ದು, ನಿಮ್ಮ ಆರಾ ಒಂದು ಪಾಸಿಟಿವ್ ಆಗಿ ಕ್ಲೆನ್ಸ್ ಆಗಿರೋಂಥದ್ದು. ಸೊ ಎಷ್ಟು ಜನಕ್ಕೆ ಮೊದಲನೇ ಸ್ಥಿತಿಯಿಂದ ಎರಡನೇ ಸ್ಥಿತಿಗೆ ಎಷ್ಟು ಜನಕ್ಕೆ ಬರಬೇಕು ಅಂತ ಆಸೆ ಇದೆ? Yes.
ಎಸ್ ಜಾಯಿನ್ ದಿಸ್ ಗ್ರೂಪ್. ಈ ಒಂದು ವಾಟ್ಸಪ್ ಗ್ರೂಪ್ಗೆ ಹೋಗಿ ಅಲ್ಲಿ ಟೈಪ್ ಮಾಡಿ ಚಕ್ರ ಅಂತ ಹೇಳಿ ಟೈಪ್ ಮಾಡಿ. ಸೊ ಎಷ್ಟು ಜನಕ್ಕೆ ನಿಮ್ಮ ಒಂದು ಆರಾ ಪಾಸಿಟಿವ್ ಆರಾ ಕ್ರಿಯೇಟ್ ಮಾಡಬೇಕು. ಸೊ ಮೊದಲನೇ ಸ್ಥಿತಿಯಿಂದ ನಿಮ್ಮ ಆರಾವನ್ನ ಬ್ಯಾಲೆನ್ಸ್ ಮಾಡಬೇಕು, ಆಕ್ಟಿವೇಟ್ ಮಾಡ್ಕೋಬೇಕು. ಸೆಕೆಂಡ್ ಸ್ಥಿತಿ, ಓಕೆ, ಈ ಒಂದು ಸ್ಥಿತಿಗೆ ಎಷ್ಟು ಜನಕ್ಕೆ ಹೋಗ್ಬೇಕಂತ ಆಸೆ ಇದೆ. ಸೊ ಗೋ ಟು ದಿಸ್ ವಾಟ್ಸ್ಆಪ್ ಗ್ರೂಪ್, ಅಲ್ಲಿ ಟೈಪ್ ಮಾಡಿ ಚಕ್ರ ಅಂತ.